ಇದನ್ನು ಯಾವ ಇನ್ಸ್ಟಿಟ್ಯೂಟ್ನವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾದರೂ ಹಿಂದೆ ಕೇಳಿದ್ದೀರಾ ನೀವು ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಈ ರೀತಿ ಪ್ಲಾನ್ ಹೇಳ್ಕೊಟ್ಟಿದ್ದಾರಾ? ಕಾನ್ಫಿಡೆನ್ಸ್ ಬರ್ತಾ ಇದೆ ನಿಮಗೆ? ನಾನು ಹಿಂದೆ ಹೇಳ್ತಾ ಇದ್ದೆ ನೋಡಿ ನಿಮಗೆ, ಕರ್ನಾಟಕ IAS ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ 100 ವಿದ್ಯಾರ್ಥಿಗಳನ್ನ ನಾವು ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೆ. ಯಾವಾಗ ಜೂನ್ ಜುಲೈನಲ್ಲಿ ನೋಡ್ತಾ ಹೋಗಿ. ನಮಗೆ ಈ ರೀತಿ ಯಾರು ಹೇಳ್ಕೊಡ್ಲಿಲ್ಲ. ಫಸ್ಟ್ ವರ್ಷ ನಾವು 2018ನಲ್ಲಿ ನನಗೆ ಹೇಳಿದ್ರಿ ಇದನ್ನು. ನಾನು ಇಷ್ಟೊತ್ತಿಗೆ ನಿಮ್ಮ ಜೊತೆ ಇರ್ತಾ ಇರಲಿಲ್ಲ. ನಾವು ಮಸೂರಿನಲ್ಲಿ ಇರ್ತಾ ಇದ್ವಿ. ಮೇನ್ಸ್ ನೋಟ್ಸ್ ಕೂಡ ಮಾಡ್ತಾ ಇದೀವಿ. ಪ್ರಿಂಟೆಡ್ ನೋಟ್ಸ್ ಬರುತ್ತೆ ಕನ್ನಡ IAS ಅಕಾಡೆಮಿ ವತಿಯಿಂದ. ಯಾರು ತುಂಬ ಸಿನ್ಸಿಯರ್ ಆಗಿ ಮುಂದೆ ವರ್ಕ್ ಮಾಡ್ತೀರಿ ಹೇಳ್ತಾ ಇದ್ದೀನಿ, ನಿಮಗೆ ಜೂನ್ ಮೊದಲ ವೀಕ್ದಲ್ಲಿ 5,000 ರೂಪಾಯಿ ಬಹುಮಾನ ಕೊಡಲಾಗುತ್ತೆ. ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಎಲ್ರಿಗೂ ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ಸರಿ, ಸ್ಪ್ರಿಂಟ್ ಬಗ್ಗೆ ಯಾರ್ಯಾರಿಗೆ ನೆನಪಿದೆ ಹೇಳಿ ನೋಡೋಣ. ನಾವು ಹೇಳಿದ್ವಿ ಹಿಂದೆ ಸ್ಪ್ರಿಂಟ್ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ. ನಿಮ್ಮ ಪ್ರಿಲಿಮ್ಸ್ ತಯಾರಿ ಇಲ್ಲೇ ಆಗುತ್ತೆ. ನೀವು ಪ್ರಿಲಿಮ್ಸ್ ಹೇಗೆ ಕ್ಲಿಯರ್ ಮಾಡಬೇಕು, UPSC ಸಿಲೆಬಸ್ಸನ್ನು 1 ಅಲ್ಲ 2 ಅಲ್ಲ 3 ಅಲ್ಲ 5 ಸಾರಿ ರಿವಿಷನ್ ಮಾಡುವಂಥ ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನೀಗ 2024ನೇ ಎಕ್ಸಾಮ್ಗೆ. ಓಕೆ, ನೀವು ಹೇಗೆ ರಿವಿಷನ್ ಮಾಡಬೇಕಂತ ಇಷ್ಟನ್ನೇ ಫಾಲೋ ಮಾಡಿದರೆ ಸಾಕು. ಓಕೆ, ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಈ ವರ್ಷ. ನೆನಪಿದೆಯಾ ಎಲ್ರಿಗೂ? ವೆರಿ ಗುಡ್. ಮಂಜುಳಾ ಅವರು, ಶ್ವೇತಾ, ಶಿವಶರಣ್, ವಿಶ್ವ, ಪೂಜಾ, ವೈಶ್, ಅನಿತಾ, ಮಮತಾ, ಓಕೆ, ಸಾಯಿಶ್ರೀ ಅವರು, ಅಜಯ್ ಅವರು, ವೆರಿ ಗುಡ್. ಆರ್ಯನ್ ಅವರು ನೋಡಿ, ಸ್ಪ್ರಿಂಟ್ ಅಂತ ಅಂದರೆ ಏನು ಗೊತ್ತಾ? ಮೊದಲು ಸ್ಪ್ರಿಂಟ್ ಅಂತ ಅಂದರೆ ಏನು ಗೊತ್ತಾ ಹೇಳಿ ನೋಡೋಣ. ಹಿಂದೆ ಒಂದು ಸಾರಿ ಕೇಳಿದ್ದೆ ನಾನು ನಿಮಗೆ. ಸ್ಪ್ರಿಂಟ್, ವಾಟ್ ಈಸ್ ಸ್ಪ್ರಿಂಟ್? ಸ್ಪ್ರಿಂಟ್ ಅಂತ ಅಂದರೆ ಏನು? ಜೋರಾಗಿ ಓಡೋದು. ಈಗ ಮ್ಯಾರಥಾನ್ ಅಂತ ಬರುತ್ತೆ ರನ್ನಿಂಗ್ನಲ್ಲಿ. ಮ್ಯಾರಥಾನ್ ಅಂದರೆ ನಿಧಾನವಾಗಿ ಓಡೋದು. ಸ್ಪ್ರಿಂಟ್ ಅಂತ ಅಂತಾರೆ ಏನಂತ ಅಂದರೆ, ಈಗ ಉಸೇನ್ ಬೋಲ್ಟ್ ಅವ್ರು ಓಡ್ತಾ ಇದ್ರು ಗೊತ್ತಾ 100 ಮೀಟರ್ ರನ್ನಿಂಗ್ನಲ್ಲಿ, ಅದನ್ನು ನಾವು ಸ್ಪ್ರಿಂಟ್ ಅಂತ ಕರಿತೀವಿ. ಈಗಲೂ ಕೂಡ ನಮ್ಮ ಟೈಮು ಕೇವಲ 5 ತಿಂಗಳಿದೆ ಪ್ರಿಲಿಮ್ಸ್ಗೆ. 5 ತಿಂಗಳು ಅನ್ನೋದಕ್ಕಿಂತ 146 ದಿನಗಳು ಮಾತ್ರ ಬಾಕಿ ಇದೆ. ಅದನ್ನು ಹೇಗೆ ನಾವು ಕಡಿಮೆ ಟೈಮ್ನಲ್ಲಿ ಅದನ್ನು ರೀಚ್ ಆಗೋದು ಅನ್ನೋದನ್ನು ಮಾಡೋದು ಅಂತ ಇವತ್ತು ನೋಡೋಣ. ದೀಪ ಅಂಗಡಿಯವರು ಹೇಳ್ತಾ ಇದ್ದಾರೆ ನೋಡಿ, ಕಡಿಮೆ ಟೈಮ್ನಲ್ಲಿ ಹೆಚ್ಚು ಸಾಧಿಸೋದನ್ನು. ಬನ್ನಿ ಹಾಗಾದರೆ ಲೆಟ್ಸ್ ಬಿಗಿನ್. ಮತ್ತು ನಿಮಗೆ ಹೇಳ್ತೀನಿ ನಾನು ಯಾಕೆ ಈ ಒಂದು ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಕೆಲವೊಂದು ಮೆಥಡ್ ನನಗೆ ಯಾವಾಗ ಗೊತ್ತಾಯಿತು ಅಂದರೆ 2018ರಲ್ಲಿ ನಾವು UPSC ತಯಾರಿನ ಆರಂಭ ಮಾಡಿದ್ದು. ಅದಾದ ನಂತರ 2022ರ ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಮೇ, ಸೊ 4 ತಿಂಗಳು ಇದೇ ಒಂದು ಮೆಥಡನ್ನು ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಜೂನಲ್ಲಿ ಎಕ್ಸಾಮ್ ನಡೆದಿತ್ತು 2022ರಲ್ಲಿ. ಕೇವಲ 59 ಕ್ವಶನ್ಗಳನ್ನ ಅಟೆಂಪ್ಟ್ ಮಾಡಿ 79 ಮಾರ್ಕ್ಸನ್ನು ನಾನು ತೊಗೊಂಡಿದ್ದೆ. ಓಕೆ, ಇನ್ನೊಂದು 10-12 ಕ್ವಶನ್ ಜಾಸ್ತಿ ಅಟೆಂಪ್ಟ್ ಮಾಡಿದರೆ ನನ್ನ ಫಸ್ಟ್ ಪೇಪರ್ ಆಗ ಕ್ಲಿಯರ್ ಆಗ್ತಾಯಿತ್ತು. 86+ ಕಟ್ ಆಫ್ ಏನೋ ನಿಂತಿತ್ತು. ನಾನು 79ವರೆಗೂ ಹೋಗಿದ್ದೆ ನಾನು. ನಮ್ಮದು ಆ ವರ್ಷ EWS ಇತ್ತು. 82ವರೆಗೆ ಸಿಕ್ಕಿದ್ರು ಕೂಡ ಆಗ್ತಾಯಿತ್ತು. ಅದು 1ನೇ ಪೇಪರು. CSAT ದೂರ ಆಯಿತು ಬಿಡಿ, ಅದು ಬೇರೆ. ಸೊ ಈ ಮೆಥಡನ್ನು ನಾನು ನಿಮಗೆ ಎಲ್ಲಿಂದಾನು ನೋಡ್ಕೊಂಡು ಬಂದು, ಯಾರದಿಂದಾನು ತಿಳ್ಕೊಂಡು ಬಂದು ಯಾರೋ ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಸ್ವತಃ ನಮ್ಮ ಎಕ್ಸ್ಪೀರಿಯನ್ಸ್ ಪ್ಲಸ್ ನಮ್ಮ ಫ್ರೆಂಡ್ ಒಬ್ಬರು, ನಮ್ಮ ಸೀನಿಯರ್ ಅಣ್ಣ ಇದ್ದಾರೆ, ಅವರು ಮತ್ತು ಅವ್ರು ನನಗೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದರು. ಅದನ್ನು ತೊಗೊಂಡು ನಾನು ಈ ಮೆಥಡನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೆ. ನಿರಂತರವಾಗಿ ಪ್ರತಿದಿನ ಏನು ಓದ್ತಾ ಇದ್ದೆ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗ್ತಾ ಇದ್ದೆ. ನಿಮಗೂ ಕೂಡ ಅದೇ ಮೆಥಡನ್ನು ಹೇಳ್ಕೊಡ್ತೀನಿ. ಈ ಮೆಥಡ್ ನೀವೇನಾದರೂ ಫಾಲೋ ಮಾಡಿದರೆ ನಿಜ ಹೇಳ್ತೀನಿ, ನೀವು ಯಾವುದೇ ಎಕ್ಸಾಮ್ ಬರೀರಿ ಖಂಡಿತವಾಗ್ಲೂ ನೀವು ಕ್ಲಿಯರ್ ಮಾಡ್ತೀರಿ. ಓಕೆ, ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ದಂಡಯಾತ್ರೆ 2024ಕ್ಕೆ ಸ್ಪ್ರಿಂಟ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ನಾವಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಹಾಗಾದರೆ ನೋಡೋಣ ಎಷ್ಟು ದಿನ ಇದೆ ಗೊತ್ತಾ ಇವತ್ತು ನಮಗೆ ಎಕ್ಸಾಮು? ಕೇವಲ 145 ದಿನಗಳು ಉಳಿದಿದೆ. 145 ಡೇಸ್. ಇದನ್ನು ನಾವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಸ್ಪ್ರಿಂಟ್ನ ಮೊದಲ ಹಂತ ಇದು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್, ಫಿಫ್ತ್, 5 ರೌಂಡ್ಗಳಲ್ಲಿ ರಿವಿಷನ್ ಮಾಡುವಂಥದ್ದು 145 ದಿನಗಳನ್ನು. ಹಾಗಾದರೆ ಫಸ್ಟ್ ರೌಂಡ್ಗೆ ಎಷ್ಟು ದಿನಗಳು ಬೇಕು ಸರ್? 70 ದಿನಗಳು. ಪ್ರತಿಯೊಂದು ಸಬ್ಜೆಕ್ಟನ್ನು ಕವರ್ ಮಾಡೋಕ್ಕೆ ನೀವೇನು ಮಾಡಬೇಕು? 70 ದಿನಗಳನ್ನ ತೊಗೊಳ್ಬೇಕು. ಹಾಗಾದರೆ ಹೇಗೆ ಸರ್? ಪ್ರತಿದಿನ ಒಂದೇ ಸಬ್ಜೆಕ್ಟ್ ಓದೋದಾ? ಎಲ್ಲ ಸಬ್ಜೆಕ್ಟ್ ಓದೋದಾ? ಎಷ್ಟು ಗಂಟೆ ಓದೋದು? ಹೇಗೆ ಓದೋದು? ಏನು ಮಾಡೋದು? ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ರೌಂಡ್ ನಿಮ್ಮದು ಮೊದಲ 70 ದಿನಗಳಲ್ಲಿ ಕವರ್ ಆಗಬೇಕು. ಸೆಕೆಂಡ್ ರೌಂಡು 40 ದಿನಗಳಲ್ಲಿ, ಥರ್ಡ್ ರೌಂಡು 20 ದಿನಗಳಲ್ಲಿ, ಫೋರ್ತ್ ರೌಂಡ್ ಕೇವಲ 10 ದಿನಗಳಲ್ಲಿ, ಫಿಫ್ತ್ ರೌಂಡ್ ಲಾಸ್ಟ್ 5 ದಿನಗಳು ಕೇವಲ ಇಂಪಾರ್ಟೆಂಟ್ ಟಾಪಿಕ್ಸನ್ನು ರಿವಿಷನ್ ಮಾಡೋದಿರುತ್ತೆ. ಅದು ಲಾಸ್ಟ್ ಪಾಯಿಂಟ್ ಆಗುತ್ತೆ. ಓಕೆ, ಹಾಗಾದರೆ ಇವತ್ತು ಲೆಕ್ಕ ಹಾಕಿ ನೋಡೋಣ. ಇವತ್ತು ಜನವರಿ 1ನೇ ತಾರೀಕು.
70 ದಿನ ಅಂತ ಲೆಕ್ಕ ಹಾಕಿದರೆ ಯಾವಾಗ ಬರುತ್ತೆ ಹೇಳಿ ನೋಡೋಣ ನನಗೆ. ಯಾವ ಡೇಟ್ ಬರ್ಬೋದು ಅಂದಾಜು ಹೇಳಿ, ಆಸ್ಪಾಸು ಯಾವ ಡೇಟ್ವರೆಗೂ ಕೂಡ 70 ದಿನಗಳು ಬರುತ್ತೆ. ಈಗ ಜನವರಿ 1ರಿಂದ 1 ಜನವರಿಯಿಂದ ಇಲ್ಲಿವರೆಗೂ ಕಮೆಂಟ್ ಮಾಡಿ ಬೇಗ ನೋಡೋಣ. ಯಾರು ಸಿ ಸೆಟ್ನಲ್ಲಿ ಸ್ಪೀಡ್ ಇದ್ದೀರಿ? ವೆರಿ ಗುಡ್. ಮಾರ್ಚ್ 10 ಅಜಯ್ ಅವರು ಹೇಳಿದರು ಅಲ್ವಾ, ಮಾರ್ಚ್ 10ರವರೆಗೂ ಬರುತ್ತೆ. ನೀವು ಇವತ್ತು ಅಂದರೆ ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಇದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡಿದರೆ ಮಾರ್ಚ್ 10ನೇ ತಾರೀಕು ಫಸ್ಟ್ ರೌಂಡ್ ಎಲ್ಲ ಸಬ್ಜೆಕ್ಟ್ಗಳು ಮುಗಿದು ಹೋಗುತ್ತೆ ನಿಮ್ಮದು. ಹಾಗಾದರೆ ಸರ್ ಇನ್ನೂ ಸಿಲೆಬಸ್ ನಮ್ಮದು ಕವರ್ ಆಗಿಲ್ವಲ್ಲ? 5 ಸಬ್ಜೆಕ್ಟ್ ಮುಗಿದಿದೆ, ಈಗ ಉಳಿದಿರೋದು 3: ಆರ್ಟ್ ಆ್ಯಂಡ್ ಕಲ್ಚರ್, ಸ್ಪೆಕ್ಟ್ರಮ್, ಮಾಡರ್ನ್ ಹಿಸ್ಟ್ರಿ ಮತ್ತು ಇನ್ನೊಂದು ಮ್ಯಾಪಿಂಗ್. ಅವು ಕಂಟಿನ್ಯೂ ಆಗ್ತಾ ಇರುತ್ತೆ ಪ್ರತಿದಿನ, ಅವು ಕವರ್ ಆಗಿಬಿಡುತ್ತೆ ಆಗ. ಇನ್ನು ಸೆಕೆಂಡ್ ರೌಂಡ್ ಮಾರ್ಚ್ 10ರಿಂದ ಹೇಳಿ ನನಗೆ ನೋಡೋಣ. 40 ದಿನ ಮಾರ್ಚ್ 10ರಿಂದ ಇಲ್ಲಿವರೆಗೂ ಸೆಕೆಂಡ್ ರೌಂಡ್. ಯಾರು ಫಸ್ಟ್ ಕೊಡ್ತೀರಿ ಉತ್ತರ ಅವ್ರು ನೋಡೋಣ. ಅಪೂರ್ವ ಅವರು, ಅಕ್ಷತಾ, ಅಕ್ಷತಾ ಏಪ್ರಿಲ್ 20ರವರೆಗೂ, ಅಂದರೆ ಮಾರ್ಚ್ 11ರಿಂದ ಏಪ್ರಿಲ್ 20ರವರೆಗೂ. ಓಕೆ, ಇದು ಸೆಕೆಂಡ್ ರೌಂಡ್ ನಿಮ್ಮದು. ಥರ್ಡ್ ರೌಂಡ್ ಏಪ್ರಿಲ್ 20ರಿಂದ ಮೇ 10ರವರೆಗೂ ಅಲ್ವಾ? ಏಪ್ರಿಲ್ 21ರಿಂದ ಮೇ 10ರವರೆಗೂ ಥರ್ಡ್ ರೌಂಡ್ ನಡೆಯುತ್ತೆ. ನೆಕ್ಸ್ಟ್ ಫೋರ್ತ್ ರೌಂಡ್ ಯಾವಾಗ ನಡೆಯುತ್ತೆ? ಮೇ 11ರಿಂದ ಮೇ 20ರವರೆಗೆ ಫೋರ್ತ್ ರೌಂಡ್ ನಡೆಯುತ್ತೆ. ಮೇ 21ರಿಂದ ಮೇ 25ರವರೆಗೆ ಫಿಫ್ತ್ ರೌಂಡ್ ನಡೆಯುತ್ತೆ. 26ನೇ ತಾರೀಕು ನೀವು ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರೀತೀರಿ. ಅರ್ಥ ಆಯ್ತಾ ಇದು? ಸೊ 5 ರೌಂಡ್ ತಯಾರಿ ಮಾಡ್ತೀರಿ, ಪರ್ಫೆಕ್ಟ್ ಆಗಿರ್ತೀರಿ. ನೀವೇನು ನೆನಪಿಟ್ಕೊಳ್ಳೋಕೆ ಕಷ್ಟಪಡಬಾರ್ದು, ಆರಾಮಾಗಿ ಕೂಲಾಗಿ. ನಾನೀಗ ನೆಕ್ಸ್ಟ್ ಸ್ಲೈಡ್ ತೋರಿಸ್ತೀನಿ ನಿಮಗೆ, ನೀವು ಶಾಕ್ ಆಗ್ತೀರಿ ನಿಜವಾಗ್ಲೂ. ಓಕೆ, ಈಗ ಹೋಗೋಣ ಬನ್ನಿ. ಹಾಗಾದರೆ ಯಾವ ರೀತಿ ಸರ್ ಏನೇನು ಮಾಡ್ತೀರಿ ಬನ್ನಿ ನೋಡಿ. ಕನ್ನಡ IAS ಅಕಾಡೆಮಿ ವತಿಯಿಂದ ನಾವು ಯಾಕೆ ನಿಮಗೆ ಮೊದಲಿಂದಾನೇ ನಾವು ಪರ್ಫೆಕ್ಟ್ ನಮ್ಮದೇ ನೋಟ್ಸ್ ಕೊಟ್ಟಿದ್ದೀವಿ, ಯಾಕೆ ನಮ್ಮದನ್ನೇ ಫಾಲೋ ಮಾಡಿ ಅಂತ ಹೇಳಿದ್ದೀವಿ ಅಂತ ಅಂದರೆ ಅದಕ್ಕೆ ಕಾರಣ ಇಲ್ಲಿದೆ. ಓಕೆ, ಜಸ್ಟ್ ಒಂದು ವ್ಯತ್ಯಾಸ ಏನಂತ ಅಂದರೆ ಇದರಲ್ಲಿ ನಾವು ನಿಮಗೆ ಕೊಟ್ಟಿರೋದಕ್ಕೂ ಇಲ್ಲಿರೋದಕ್ಕೂ ಅದು ಒಂದನೇದಿದೆ ನೋಡಿ, ಪಾಲಿಟಿ ಅಂತ ಕಾಣ್ತಾ ಇದೆಯಾ, 87 ಪೇಜಸ್ಸು, ಅದೊಂದೇ ವ್ಯತ್ಯಾಸ. ಯಾಕಂದರೆ ಲಕ್ಷ್ಮೀಕಾಂತ್ ಪುಸ್ತಕ ತುಂಬ ದೊಡ್ಡದಿದೆ, ಅದನ್ನೆಲ್ಲ ನೀವು ಓದ್ತಾ ಕೂಳ್ತಾರೆ ಮುಗಿಯಲ್ಲ. ಓಕೆ, ಅದಕ್ಕೋಸ್ಕರ ಏನು ಮಾಡಬೇಕು, ಲಕ್ಷ್ಮೀಕಾಂತ್ ಪುಸ್ತಕ ತೊಗೊಳ್ಬೇಕು. ಪ್ಲಸ್ ಈ ಪಾಲಿಟಿದು 87 ಪೇಜಸ್ದು ಶಾರ್ಟ್ ನೋಟ್ಸ್ ಇದೆ, ಅದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ. ಓಕೆ, ಅದನ್ನು ಶೇರ್ ಮಾಡಿದಾಗ ನೀವೇನು ಮಾಡ್ಬೋದು ಅಂತ ಅಂದರೆ ಪ್ರತಿದಿನ ಎಷ್ಟು ಹೇಳ್ತೀನಿ. ಈಗ ನೆಕ್ಸ್ಟ್ ಅದೊಂದನ್ನು ಬಿಟ್ಟರೆ ನೋಡಿ, ನಮ್ಮ ಎಕನಾಮಿ 290 ಪೇಜ್ ಇದೆ, ಎನ್ವಿರಾನ್ಮೆಂಟ್ 107 ಪೇಜ್ ನೋಟ್ಸ್ ಕೊಟ್ಟಿದ್ದೀವಿ, ಜಿಯೋಗ್ರಫಿ 315 ಪೇಜ್ ಇದೆ, ಸೈನ್ಸ್ ಟೆಕ್ನಾಲಜಿ 320 ಇದೆ, ಮಾಡರ್ನ್ ಇಂಡಿಯಾ 136, ಆರ್ಟ್ ಆ್ಯಂಡ್ ಕಲ್ಚರ್ 158. ಟೋಟಲ್ ಎಷ್ಟು ಸಬ್ಜೆಕ್ಟ್? ಅದು 7 ಸಬ್ಜೆಕ್ಟು. ಮ್ಯಾಪಿಂಗ್ ಇಲ್ಲ ಇದರಲ್ಲಿ. ಮ್ಯಾಪಿಂಗ್ ಯಾಕಂದರೆ ಈಗ ಅದು ನಡೀತಾ ಹೋಗ್ತಾರೆ, ಅದು ಕರೆಂಟ್ ಅಫೇರ್ಸ್ನಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಸೊ ಇಷ್ಟನ್ನು ನೀವು ಓದಬೇಕಾಗತ್ತೆ. ಸರ್ ಇಷ್ಟು ಈಗ 320 ಪೇಜ್ ಇದೆ ಸರ್, ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದೇ ರಿವಿಷನ್ ಆಗುತ್ತೆ ಸರ್, ಅದೇ ನೆನಪು ಉಳಿಯುತ್ತೆ ಸರ್, ಹೇಳ್ತೀನಲ್ವ ನಾನೀಗ. ಬನ್ನಿ ಅದನ್ನು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಈಗ ಗಮನ ಇಟ್ಕೊಂಡು ನೋಡಿ. ಫಸ್ಟ್ ರೌಂಡು ಇಲ್ಲಿ ಬರೆದಿದ್ದೀನಿ, ಕಾಣ್ತಾ ಇದೆ ನಿಮಗೆ? ಫಸ್ಟ್ ರೌಂಡ್ ನೋಡಿ ಬರೆದಿದ್ದೀನಿ, 70 ಡೇಸ್. ಈಗ ಏನು ಮಾಡಬೇಕು ಗೊತ್ತಾ, 87 ಪೇಜಸ್ ಇದೆ ನೋಟ್ಸ್. ಅದು ಯಾವುದು? ಪಾಲಿಟಿ ಲಕ್ಷ್ಮೀಕಾಂತ್ ಶಾರ್ಟ್ ನೋಟ್ಸು. ಡಿವೈಡೆಡ್ ಬೈ 70 ಅಂತ ಮಾಡಿ, ಆಗ ಅದು ಎಷ್ಟು ಬರುತ್ತೆ? 1.5 ಪೇಜ್. ಪ್ರತಿದಿನ ನೀವು ಎಷ್ಟು ಓದಬೇಕು? ಬರೀ 1.5 ಪೇಜ್ ಓದಬೇಕು. ಯಾವುದು? ಆ ನೋಟ್ಸನ್ನು. ಆಗುತ್ತಾ? ಟೈಮ್ ಎಷ್ಟು ತೊಗೊಳ್ತೀರಿ ಹೇಳಿ ನೋಡೋಣ ನನಗೆ. ಲಕ್ಷ್ಮೀಕಾಂತ್ ಬುಕ್ ಓದೋಕ್ಕೆ, ಲಕ್ಷ್ಮೀಕಾಂತ್ ಬುಕ್ ಅಲ್ಲ, ಅದು ಶಾರ್ಟ್ ನೋಟ್ಸ್ ಓದೋಕ್ಕೆ 1.5 ಪೇಜ್ ಓದಬೇಕು. 1 ಪೇಜ್ ಫುಲ್ಲು, 1 ಪೇಜ್ ಹಾಫು. ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ? ಬರೀ 1 ಪೇಜ್ ಅಂತ ಹೇಳ್ತಾ ಇದ್ದೀನಿ, 1.5 ಪೇಜ್ ಪರ್ಫೆಕ್ಟಾಗಿ ನೆನಪು ಉಳಿಯೋ ಹಾಗೆ ಓದಬೇಕು. ಮತ್ತೆ 15 ಮಿನಿಟ್ಸ್ ಅಂತ ಇದ್ದೀರಿ. ಓಕೆ, ಮತ್ತು ಇದು ಫಸ್ಟ್ ರೌಂಡನ್ನು ನಿಧಾನವಾಗಿ ಹೋಗಬೇಕು, ಸ್ಪೀಡಾಗಿ ಹೋಗಬಾರ್ದು. ಈ ಫಸ್ಟ್ ರೌಂಡ್ ಎಷ್ಟು ನಿಮ್ಮದು ಗಟ್ಟಿ ಆಗುತ್ತೋ ಅಷ್ಟು ನೀವು ರೆಡಿ ಆಗ್ತೀರಿ. 15 ಮಿನಿಟ್ಸ್ ಅಂತ ಇದ್ದೀರಿ, ತಪ್ಪು. 15 ಮಿನಿಟ್ಸ್ ಅಲ್ಲ, ನಿಮಗೆ ಮಿನಿಮಮ್ 30 ನಿಮಿಷ ಬೇಕಾಗುತ್ತೆ. 30 ನಿಮಿಷ ಯಾವ ರೀತಿ ಪರ್ಫೆಕ್ಟ್ ಆಗಬೇಕು ಅಂದರೆ ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್. ಈಗ ನೆನ್ಪಿಟ್ಕೊಳ್ಳಿ, ಇಲ್ಲೇ ಹೇಳ್ಬಿಡ್ತೀನಿ, ನೆನ್ಪಿಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದರದ್ದು ಲಿಂಕ್ ತೋರಿಸ್ಬಿಡ್ಲಾ ನಿಮಗೆ? ಅದನ್ನು ಕೂಡ ಇಲ್ಲ, ಬೇಡ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಯಾವುದು? ಓದುವುದು ಹೇಗೆ, ರಿವಿಷನ್ ಮಾಡುವುದು ಹೇಗೆ, ಇವೆರಡು ವಿಡಿಯೋನ ನಾನು ಹಿಂದೆ 2 ತಿಂಗಳ ಹಿಂದೆ ಹೇಳ್ಬಿಟ್ಟಿದ್ದೀನಿ. ಅದೇ ಮೆಥಡ್ನಲ್ಲಿ ನೀವು ಹೋದರೆ ನೀವೇನು 1.5 ಪುಟ ಓದ್ತೀರಿ, 1 ವರ್ಷ ಆದರೂ ನೀವು ಮರೆಯಲ್ಲ. ಅದೇ ಮೆಥಡ್ನಲ್ಲಿ ಹೋಗಬೇಕು. ಆ ಮೆಥಡನ್ನು ನಾನೀಗ ಮತ್ತೆ ರಿವಿಷನ್ ಹೇಳಲ್ಲ ನಿಮಗೆ. ಅರ್ಥ ಆಯ್ತಾ? 30 ನಿಮಿಷ ಪಾಲಿಟಿಗೆ ಪ್ರತಿದಿನ. ಸರಿ, ನೆಕ್ಸ್ಟ್ ಈಗ ಎಕನಾಮಿಕ್ ಬನ್ನಿ. ಎಕನಾಮಿ ನೋಡಿ, ಯಾಕಿದು ಮೂಡ್ತಾ ಇಲ್ಲ, ವೇಟ್. ಎಕನಾಮಿಕ್ ಬನ್ನಿ. 290 ಪೇಜ್ ನೋಟ್ಸ್ ಇದೆ. ಪ್ರತಿದಿನ 4.5 ಪೇಜ್ ಓದಬೇಕು.
4.5 ಪೇಜ್ ತುಂಬ ದೊಡ್ಡದು ಅನಿಸ್ಬೋದು ನಿಮಗೆ, ಬಟ್ ಅದರಲ್ಲಿ ಕಂಟೆಂಟ್ ಪ್ರಿಲಿಮ್ಸ್ ರಿಲೇಟೆಡ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ. ನಾನು ಕ್ಲಾಸ್ ಹೇಳುವಾಗಲೂ ನಿಮ್ಗೆ ಏನು ಮಾಡಿದ್ದೀನಿ, ಮಾರ್ಕ್ ಮಾಡಿಸಿದೀವೋ ಇಲ್ವೋ, ಎಸ್ ಅಂತ ಹೇಳಿ ನನಗೆ ಮಾರ್ಕ್ ಮಾಡಿಸಿದೀವೋ ಇಲ್ವೋ. ಅದಕ್ಕೆ ಎಕನಾಮಿ ಹೇಳುವಾಗ ಹೇಳ್ತಾ ಇದ್ದೆ ನಾನು, ಮಾರ್ಕ್ ಮಾಡ್ಕೊಳ್ಳಿ, ಇದು ಮಾರ್ಕ್ ಮಾಡ್ಕೊಳ್ಳಿ, ಪ್ರಿಲಿಮ್ಸಲ್ಲಿ ಇದನ್ನು ಕೇಳಿದ್ರು ಎಸ್ ಆರ್ ನೋ ಅಂತ ಹೇಳ್ತಾ ಇದ್ದೆ ಅಲ್ವಾ, ನೆನಪಿದೆಯಾ ನಿಮಗೆ? ಎಸ್ ಎಸ್, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೆ. ಈಗ ನೀವೇನು ಮಾಡಬೇಕು, ನಾನು ಎಷ್ಟು ಮಾರ್ಕ್ ಮಾಡಿಸಿದ್ದೀನಿ ಅಷ್ಟನ್ನೇ ಓದಬೇಕು. 4.5 ಪೇಜ್ ಇದೆ, ಟೈಮ್ ಎಷ್ಟು ಬೇಕಾಗುತ್ತೆ ಹೇಳಿ ನೋಡೋಣ. ಇದು ಡಿವೈಡೆಡ್ ಬೈ 70 ಮಾಡಿದಾಗ 4.5 ಬರುತ್ತೆ, ಅದು ಆ ರೀತಿ ಹೇಳಿ. 4.5 ಪೇಜ್ ಓದೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಿ ಎಕನಾಮಿದು? ಅಜಯ್ ಅವರು 40 ನಿಮಿಷ ಅಂತ ಇದ್ದೀರಿ. ಇಲ್ಲ, ತುಂಬ ಜಾಸ್ತಿ ಆಯಿತು, ಅಗತ್ಯ ಇಲ್ಲ ಅಷ್ಟು, ತುಂಬ ಕಡಿಮೆ ಇದೆ ಅದು. ನಿಮಗೆ ಅಕ್ಷರಗಳು ಮಾತ್ರ ದೊಡ್ಡದಿದೆ. ಓಕೆ, ಯಾಕಂದ್ರೆ ಹೇಳ್ತೀನಿ ನೋಡಿ, ಪಾಲಿಟಿ ಲಕ್ಷ್ಮೀಕಾಂತ್ದು 700 ಪೇಜ್ ಬುಕ್ಕನ್ನು ಅವ್ರು 87 ಪೇಜ್ಗೆ ತಂದಿದ್ದಾರೆ, ಅದಕ್ಕೋಸ್ಕರ ಟೈಮ್ ಭಾಳ ಬೇಕಾಯಿತು. ಇದು ಬರೀ 4.5 ಪೇಜ್ ಇದೆ, ಬಟ್ ಇದು ಏನದು ಮಾಹಿತಿ ತುಂಬ ಕಡಿಮೆ ಇರುತ್ತೆ. ಪ್ರಿಲಿಮ್ಸ್ ರಿಲೇಟೆಡ್ 20 ರಿಂದ 25 ನಿಮಿಷ ಸಾಕು. ಮಂಜುಳಾ ಅವರೇ 1 ಅವರ್ ಬೇಕಾಗಲ್ಲ. ಓಕೆ, 20 ರಿಂದ 25 ನಿಮಿಷ ಸಾಕು. ಮತ್ತು ಇನ್ನೊಂದು ಹೇಳ್ತೀನಿ, ಓದುವಾಗ ಪ್ರತಿಯೊಬ್ಬರು ಅಲ್ಲಿ ನಿಮ್ಮ ಬೆರಳು ಆಡಿಸ್ತಾ ಓದಬೇಕು, ಹಾಗೆ ಕಣ್ಣಲ್ಲಿ ಹಿಡ್ಕೊಂಡು ಓದಬೇಡಿ, ಬೆರಳು ಆಡಿಸ್ಬೇಕು ನೀವು ಅದ್ರ ಮೇಲೆ. ಬೆರಳು ಆಡಿಸಿ ಓದೋ ಮೆಥಡ್ ಕೂಡ ಹೇಳ್ಬಿಡ್ತೀನಿ ಬಿಡಿ ಇವತ್ತೇ ನಾನು, ಮತ್ತೆ ನೀವು ಮರಿಬಾರದು ಅದನ್ನು ಕೂಡ. ಸರಿ, ಎಕನಾಮಿಗೆ ನಿಮಗೆ ಒಂದು 20 ರಿಂದ 25 ನಿಮಿಷ, ಇನ್ನೂ ಅರ್ಧ ಗಂಟೆ ಹಿಡ್ಕೊಂಡು ಬಿಡಿ, ಏನಾಗಲಿ ಪರವಾಗಿಲ್ಲ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ಗೆ ಬನ್ನಿ. ಬರೀ 107 ಪೇಜ್ ನೋಟ್ಸ್ ಇದೆ, ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀವಿ. ಅಲ್ಲೂ ಕೂಡ ಮಾರ್ಕ್ ಮಾಡಿಸಿದ್ದೀನಾ ಹೇಳಿ ನನಗೆ? ಮಾರ್ಕ್ ಮಾಡಿಸಿದ್ದೀನಿ ಎನ್ವಿರಾನ್ಮೆಂಟ್ ಹೇಳುವಾಗ ನಿಮಗೆ? ಎಸ್, ಪರ್ಫೆಕ್ಟಾಗಿ ಎಷ್ಟು ಕೇಳಿದ್ದಾರೆ, ಏನು ಕೇಳಿದ್ದಾರೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನ. 107 ಪೇಜ್ ಇದೆ, ಡಿವೈಡೆಡ್ ಬೈ 70 ಮಾಡಿದ್ರೆ ಬರೀ 1.5 ಪೇಜ್ ಓದಿ ಪ್ರತಿದಿನ. ಇದಕ್ಕೆ ಟೈಮ್ ನಿಮಗೆ ಅರ್ಧ ಗಂಟೆ ತೊಗೊಳ್ಳಲ್ಲ, ಇದಕ್ಕೆ ಟೈಮ್ ಬಹಳ ಅಂದರೆ 15 ನಿಮಿಷ. ಹೌದಲ್ವಾ? ಎಸ್ ಆರ್ ನೋ? 15 ನಿಮಿಷ. 10 ಮಿನಿಟ್ಸ್ ಬೇಡ ರೂಪ ಅವರೇ, ಇನ್ನೂ ಒಂದು 5 ನಿಮಿಷ ಜಾಸ್ತಿ ಕೊಡಿ, ಪರವಾಗಿಲ್ಲ. 15 ನಿಮಿಷ ಹೋಗಲಿ ಅದಕ್ಕೆ, ಸರಿನಾ? ಇಲ್ಲ ಸರ್ ತುಂಬ ಕಷ್ಟ ಇದೆ, ಅವತ್ತು 20 ನಿಮಿಷ ಹೋಗಲಿ, ಪರವಾಗಿಲ್ಲ. ನೆಕ್ಸ್ಟ್ ಇನ್ನು ಬನ್ನಿ ಜಿಯೋಗ್ರಫಿಗೆ. ಜಿಯೋಗ್ರಫಿನೂ ಕೂಡ 4.5 ಪುಟ ಆಗುತ್ತೆ. ಇದು ಕೂಡ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ನಿಮಗೆ. ಕೆಲವೊಂದು ಸ್ಟಾರ್ಟಿಂಗ್ ಟಾಪಿಕ್ಗಳು ಅರ್ಧ ಗಂಟೆ ಬೇಕಾಗುತ್ತೆ, ಅರ್ಧದ ನಂತರ ಕೆಲವೊಂದು ಲಾಸ್ಟ್ ಬರುತ್ತೆ ನೋಡಿ, ಲಾಸ್ಟ್ ಒಂದು 50-60 ಪೇಜ್ ಅದೇನೂ ಇರಲ್ಲ, ತುಂಬ ಸ್ಪೀಡಾಗಿ ಹೋಗ್ಬಿಡ್ತೀರಿ ಆಗ. ಹೌದಲ್ವಾ? ಲಾಸ್ಟ್ ಎಲ್ಲ ತುಂಬ ಈಸಿ ಇದೆ ಅಲ್ವಾ, ಅದು ಕೈಗಾರಿಕೆಗಳು ಅದು ಇದು ಎಲ್ಲ ತುಂಬ ಈಸಿ ಇದೆ. ಸ್ಟಾರ್ಟಿಂಗ್ನಲ್ಲೇ ಕೆಲವೊಂದು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳೋ ಕಷ್ಟ ಆಗುತ್ತೆ, ಬಟ್ ನೀವು ಬೆರಳು ಆಡಿಸ್ತಾ ಓದಬೇಕು. ಯಾಕಂದರೆ ಬೆರಳಲ್ಲಿದ್ದಾಗ ನಿಮ್ಮ ಮೆದುಳಿಗೂ ನಿಮ್ಮ ಬೆರಳಿಗೂ ಕನೆಕ್ಷನ್ ಇರುತ್ತೆ, ನೀವು ಇನ್ನೂ ಅಲರ್ಟ್ ಆಗಿರ್ತೀರಿ. ಮತ್ತು ಬಾಯಿ ಬಿಚ್ಚಿ ಓದಬೇಕು. ಈಗ ಬಾಯಿ ಬಿಚ್ಚಿ ಅಂದರೆ ಹೇಗೆ? ಅಲ್ಲೇ ಜೋರಾಗಿ ಉಚ್ಚಾರಣೆ ಮಾಡಬಾರ್ದು, ಅಷ್ಟೇ ಹೀಗೆ ಬಾಯಿ ಬಿಚ್ಚಿ ಬೆರಳು ಆಡಿಸ್ತಾ ಓದಬೇಕು. ಇಂಪಾರ್ಟೆಂಟ್ ಪದ ಇರುತ್ತಲ್ಲ, ನಡುವೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಪದ ಬರುತ್ತೆ, ಅದನ್ನು ಬಾಯಿ ಬಿಚ್ಚಿ ಅಂದು ಒಂದು ಸಾರಿ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಬೇಕು. ಉದಾಹರಣೆ, ಈಗ ಸಿಂಧೂ ನಾಗರಿಕತೆ ಅಂತ ಬಂದಾಗ ಸಿಟಾಡೆಲ್ ಅನ್ನುವಂಥ ಒಂದು ಪದ ಬರುತ್ತೆ. ಸಿಟಾಡೆಲ್ ಅಂತ ಒಂದು ಸಾರಿ ಜೋರಾಗಿ ಉಚ್ಚಾರಣೆ ಮಾಡಬೇಕು, ಕಣ್ಣು ಮುಚ್ಕೊಂಡು ಅದನ್ನು ಕನ್ನಡದಲ್ಲಿ ಒಂದು ಸಾರಿ, ಇಂಗ್ಲೀಷ್ನಲ್ಲಿ ಒಂದು ಸಾರಿ ಮುಂದೆ ಕಲ್ಪನೆ ಮಾಡ್ಕೊಳ್ಬೇಕು, ಅದು ನಿಮಗೆ ನೆನಪುಳಿಯುತ್ತೆ. ಓಕೆ, ಇದು 4.5 ಆಯಿತು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬನ್ನಿ. 4.5 ಪುಟ ಇದೆ. ಇದೆಷ್ಟು ಬೇಕಾಗುತ್ತೆ ಹೇಳಿ ನೋಡೋಣ? 4.5 ಪೇಜ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು. ಕೆಲವೊಂದು ಇದು ಯಾವುದಾದ್ರು ನೀವು ಬಯೋಟೆಕ್ನಾಲಜಿ ಅಂತ ಬಂದಾಗ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಬೋದು, ಬಟ್ ಬರ್ತಾ 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 ತುಂಬ ಈಸಿ ಇರುತ್ತೆ ಅಲ್ಲೂ ಕೂಡ ಅಲ್ವಾ? 4.5 ಪೇಜ್ಗೆ ಎಷ್ಟು ಟೈಮ್ ತೊಗೊಳ್ತೀರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹೇಳಿ ನೋಡೋಣ? ಸಾಕು, ಅರ್ಧ ಗಂಟೆ ಇರಲಿ ಅದಕ್ಕೂ ಕೂಡ. ನೆಕ್ಸ್ಟ್ ಮಾಡರ್ನ್ ಇಂಡಿಯಾ ಬರುತ್ತೆ. ಡೈಲಿ ಎಷ್ಟು ಪೇಜ್ ಓದಬೇಕು ಮಾಡರ್ನ್ ಇಂಡಿಯಾದು? 2 ಪೇಜ್. ನಾನು ಕ್ಲಾಸ್ ಎಷ್ಟು ಮಾಡ್ತಾ ಇರ್ತೀನಿ, ಪ್ರತಿದಿನ 7 ಪೇಜ್ ಕವರ್ ಮಾಡ್ತೀನಿ ನಾನು ಕ್ಲಾಸ್ನಲ್ಲಿ, ಬಟ್ ನೀವು 2 ಪೇಜ್ ಓದ್ತಾ ಹೋಗಿ. 2 ಪೇಜ್ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು 10 ನಿಮಿಷ ಕೊಡಿ ಸಾಕು ಮಾಡರ್ನ್ ಹಿಸ್ಟ್ರಿ, ಯಾಕಂದರೆ ಕ್ಲಾಸ್ ಈಗ ನಡೀತಾ ಇರುತ್ತೆ ಅದಕ್ಕೋಸ್ಕರ. ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಸದ್ಯಕ್ಕೆ ಬೇಡ, ಫೆಬ್ರವರಿನಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಅದನ್ನು. ಅರ್ಥ ಆಯ್ತಾ ಇದು? ಸೊ ಫಸ್ಟ್ ರೌಂಡ್ ಈ ರೀತಿ ಲೆಕ್ಕ ಹಾಕಿ ಟೋಟಲ್ ಇದು ಎಷ್ಟು ಟೈಮಿಂಗ್ ಎಷ್ಟಾಯ್ತು ಇದು ಎಲ್ಲ ಸೇರಿಸಿದ್ರೆ ಇದೊಂದು ಅರ್ಧ ಗಂಟೆ ಎಷ್ಟು? ಅರ್ಧ ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ ನೋಡಿ. ಓಕೆ, ಪ್ರತಿ ಸಬ್ಜೆಕ್ಟನ್ನು ಸುಮಾರು ಒಂದು 7 ಸಬ್ಜೆಕ್ಟನ್ನು ಪ್ರತಿದಿನ ಓದ್ತಾ ಹೋಗಿ 70 ದಿನದಲ್ಲಿ ಪರ್ಫೆಕ್ಟ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು? ಬರೀ 3 ಗಂಟೆ ಪ್ರತಿದಿನ ಓದಿದರೆ ಸಾಕು. ಅರ್ಥ ಆಯ್ತಾ? ನಾನು ಯಾಕೆ ಮೊದಲಿಂದಾನು ಹೇಳ್ತಾ ಇದ್ದೀನಿ 6 ಗಂಟೆ ಮಾತ್ರ ಓದಿ ಪ್ರತಿದಿನ ರೆಗ್ಯುಲರ್ ಆಗಿ ಅಂತ. ಯಾರು ಸಿನ್ಸಿಯರ್ ಆಗಿ ಮೊದಲಿನಿಂದಾನೇ ಓದ್ತಾ ಬಂದಿದ್ದೀರಿ, ರಿವಿಷನ್ ಮಾಡ್ತಾ ಬಂದಿದ್ದೀರಿ ಅವತ್ತಿಂದ ಅವತ್ತು, ಈಗ ನೀವು ಆರಾಮಾಗಿರ್ತೀರಿ. ಯಾರು ಮಾಡಿಲ್ಲ ಇನ್ನು ಮುಂದೆ ಅಲರ್ಟ್ ಆಗಿ ಈಗಿನಿಂದಾನೆ. ನಾನು ಅದಕ್ಕೆ ಆಗಿನಿಂದಾನೆ ಹೇಳ್ತಾ ಇದ್ದದ್ದು ರಿವಿಷನ್ ತುಂಬ ಇಂಪಾರ್ಟೆಂಟ್, ಅವತ್ತಿಂದ ಅವತ್ತೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಎಲ್ಲ ಲಿಂಕ್ ಅವರು ಸರ್ ಪ್ಲೀಸ್ ಸೆಂಡ್ ಆಲ್ ಶಾರ್ಟ್ ನೋಟ್ಸ್ ಅಂತ ಇದೆ ಎಲ್ಲ ಕಳಿಸಿದ್ದೀವಿ ನಿಮಗೆ. ಸಬ್ಜೆಕ್ಟ್ ವೈಸ್ ನೋಟ್ಸ್ ಚಾನಲ್ನಲ್ಲಿ ಲಿಂಕ್ ಕಳಿಸ್ತೀನಿ ನಿಮಗೆ.
ಓಕೆ, ಇಲ್ಲಿ ಏನೇನಿದೆ ಇವನ್ನೇ ಓದಬೇಕು ನೋಟ್ಸ್, ಬೇರೆ ಯಾವುದು ನೋಟ್ಸ್ಗಳನ್ನ ಓದಬಾರ್ದು. ನೆನ್ಪಿಟ್ಕೊಳ್ಳಿ, ಪೇಜ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಪಾಲಿಟಿ 87 ಪೇಜೇ ಇರಬೇಕು, ಎಕನಾಮಿ 290 ಪೇಜು, ಎನ್ವಿರಾನ್ಮೆಂಟ್ 107 ಪೇಜು, ಜಿಯೋಗ್ರಫಿ 315, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 320, ಮಾಡರ್ನ್ ಹಿಸ್ಟ್ರಿ ಮಾಡರ್ನ್ ಇಂಡಿಯನ್ 136, ಆರ್ಟ್ ಆ್ಯಂಡ್ ಕಲ್ಚರ್ 158 ಪೇಜ್. ಇಷ್ಟೇ ಇರಬೇಕು. ನೋಡಿ, ಒಂದು ಮಾತು ಹೇಳ್ತೀನಿ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳಿ. ಈಗ ಒಂದು ಹಾಡು ಕೇಳ್ತೀರಿ ನೀವು, ಓಕೆ, ಫಸ್ಟ್ ಟೈಮ್ ಒಂದೇ ಸಾರಿ ಕೇಳಿದ್ರಿ ಆ ಹಾಡನ್ನು, ಒಂದು 4 ಲೈನ್ ಕೇಳಿದ್ದೀರಿ ಅಂದ್ಕೊಳ್ಳೋಣ. ಅದರಲ್ಲಿ ಎಷ್ಟು ನೆನಪು ಉಳಿಯುತ್ತೆ ನಿಮಗೆ? ಅದು ಯಾವುದೋ ಗುರುತು ಇಲ್ಲದೆ ಇರುವಂಥ ಭಾಷೆ ಅಂದ್ಕೊಳ್ಳೋಣ. ಎಷ್ಟು ನೆನಪು ಉಳಿಯುತ್ತೆ ನಿಮಗೆ? ಅದರಲ್ಲಿ 4 ಲೈನ್ ಇದೆ ಅಂದ್ಕೊಳ್ಳೋಣ, ಎಷ್ಟು ನೆನಪು ಉಳಿಯುತ್ತೆ? ಆ ಭಾಷೆ ಬರಲ್ಲ ನಿಮಗೆ. ಆ ಭಾಷೆನೇ ಬರಲಿಲ್ಲ ಅಂದಾಗ ಒಂದು ಪದ ಆದರೂ ನೆನಪು ಉಳಿಯುತ್ತೆ, ಇಲ್ಲ ಬಹಳ ಅಂದರೆ ಒಂದು ಲೈನ್ ನೆನಪು ಉಳಿಯುತ್ತೆ. ಎಸ್, ಓಕೆ. ಈಗ ಸೆಕೆಂಡ್ ಟೈಮ್ ಕೇಳ್ತೀರಿ, ಥರ್ಡ್ ಟೈಮ್ ಅದನ್ನೇ ಕೇಳ್ತೀರಿ, ಫೋರ್ತ್ ಟೈಮ್ ಕೇಳ್ತೀರಿ, 5ನೇ ಟೈಮ್ ಕೇಳ್ತೀರಿ. 5 ಸಾರಿ ಕೇಳಿದಾಗ ಅದರಲ್ಲಿ 70 to 80% ಅವ್ರ ನೆನಪು ಉಳಿಯಲ್ಲ ನಿಮಗೆ. ಉಳಿಯುತ್ತಲ್ವ ಹೇಳಿ ನನಗೆ? 5 ಸಾರಿ ಮತ್ತು ಏಕಾಗ್ರತೆಯಿಂದ ಅದಕ್ಕೆ ಅಂತ ಟೈಮ್ ಕೊಟ್ಟು ನೀವು ಓದಿದಾಗ ನೆನಪು ಉಳಿಯುತ್ತಲ್ವ ನಿಮಗೆ? ಇಲ್ಲೂ ಕೂಡ ಅದೇ ಮೆಥಡನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಇದೇ ಮೆಥಡ್ ನೀವು ಫಾಲೋ ಮಾಡ್ತಾ ಹೋದರೆ ನೀವು ಓದಿರೋದೆಲ್ಲ ನೆನಪು ಉಳಿಯುತ್ತೆ. ಸರಿ, ಈಗ 1 ನಿಮಿಷ ನಾನು ಈಗ ನೀವು ಯಾವ ರೀತಿ 1.5 ಪುಟ 4.5 ಪುಟ ಓದಬೇಕಂತ ಹೇಳ್ಕೊಡ್ತೀನಿ. 1 ನಿಮಿಷ, ಲೆಟ್ ಮೀ ಟೆಲ್. ಈಗ ಏನು ಮಾಡಿದ್ದೀರಿ, ಇದು ಯಾವುದು ನಿಮ್ಮ ಲಕ್ಷ್ಮೀಕಾಂತ್ ಶಾರ್ಟ್ ನೋಟ್ಸ್ ಅಂದ್ಕೊಳ್ಳೋಣ. 87 ಪೇಜ್ ಇದೆ, ತೊಗೊಂಡಿದ್ದೀರಿ ಪ್ರಿಂಟು. ಇದೇನಾಗಿದೆ ಅಂದರೆ ನಾನು ಕ್ಲಾಸ್ ಹೇಳುವಾಗ ಶಾರ್ಟ್ ನೋಟ್ಸ್ ಹೇಳಿಲ್ಲ ನಿಮಗೆ, ಬುಕ್ ಹೇಳಿದ್ದೀನಿ. ಯಾಕಂದರೆ ಅದು ತುಂಬ ಡೀಪಾಗಿ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪುಸ್ತಕನೂ ಪಕ್ಕದಲ್ಲಿ ಇಟ್ಕೊಳ್ಳಿ. ಪುಸ್ತಕನೂ ಪಕ್ಕದಲ್ಲಿ ಇಟ್ಕೊಂಡು ನೋಡ್ತಾ ಹೋಗಿ ಹಾಗೆ ಕನ್ನಡಿಸ್ತಾ. ಬಟ್ 100% ಫೋಕಸ್ ಶಾರ್ಟ್ ನೋಟ್ಸ್ ಮೇಲೆ ಇರಲಿ. ಯಾಕಂದರೆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಕವರ್ ಆಗಿದೆ. ಯಾವ್ಯಾವ್ದು ಕವರ್ ಆಗಿಲ್ಲ ಅಲ್ಲಿ ಒಂದು ಸಾರಿ ಕನ್ನಡಿಸ್ಕೊಂಡು ನೋಡ್ಕೊಳ್ಳಿ ಸ್ಪೀಡಾಗಿ. ಓಕೆ, ಈಗ ನೋಡಿ ಹೇಗೆ ಓದಬೇಕು. ಈಗ ಬೆಳಗ್ಗೆ ನೀವು ಸ್ಟಾರ್ಟ್ ಮಾಡಿದ್ದೀರಿ ಅಂದ್ಕೊಳ್ಳೋಣ. ಬೆಳಗ್ಗೆ ನೀವು ಪ್ರತಿದಿನ 6 ಗಂಟೆಗೆ ಏಳೋರಿದ್ದೀರಿ ಅಂದ್ಕೊಂಡ್ರೆ 6ರಿಂದ 7ರವರೆಗೂ ಎದ್ದ ತಕ್ಷಣ ನೀವು 6ರಿಂದ 6:30 ಅಂದ್ಕೊಳ್ಳೋಣ. ನೀವೇನು ಮಾಡೋರಿದ್ದೀರಿ, ಈಗ ಲಕ್ಷ್ಮೀಕಾಂತ್ ಆ ಶಾರ್ಟ್ ನೋಟ್ಸನ್ನು ಓದೋರಿದ್ದೀರಿ. ಈಗ ನಾನಾಗಿದ್ದರೆ ಅದನ್ನು ಹೇಗೆ ಮಾಡ್ತೀನಿ ನೋಡಿ. ಮೊದಲು ತೊಗೊಳ್ಬೇಕು, ತೊಗೊಂಡು ಅದರಲ್ಲಿರುವಂಥ ಹೆಡ್ಡಿಂಗ್ಗಳನ್ನು ಓದಬೇಕು. ಟೈಮ್ ಎಷ್ಟು ಬೇಕಾಗುತ್ತೆ? ಭಾಳ ಅಂದರೆ 1 ನಿಮಿಷ. ನೆಕ್ಸ್ಟ್ ಅಲ್ಲಿ ಇರುವಂತಹ ಬಹುಶಃ ಇದೊಂದು ಶಾರ್ಟ್ ನೋಟ್ಸ್ಗೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿಲ್ಲ. ಬಟ್ ಇದಕ್ಕೆ ಹೇಗಿದೆ ಅಂದರೆ ಇಂಪಾರ್ಟೆಂಟ್ ವರ್ಡ್ಗಳು ಹೈಲೈಟ್ ಮಾಡಿರ್ತಾರೆ ಅವರು, ಒಂದು ಸ್ವಲ್ಪ ಡಾರ್ಕ್ ಮಾಡಿರ್ತಾರೆ. ಮತ್ತು ಪ್ರತಿಯೊಂದು ಪದ ಓದಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಒಂದೂವರೆ ಪೇಜ್ ಇದೆ ಅದು. ಸರಿ, ಈಗ ನೋಡಿ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ ಅಂದ್ಕೊಳ್ಳೋಣ, ಅಲ್ಲೊಂದು 4 ಪಾಯಿಂಟ್ ಇದೆ ಅಂದ್ಕೊಳ್ಳೋಣ. ಏನು ಮಾಡಬೇಕು ಗೊತ್ತಾ? ಓದಬೇಕು, ಅದನ್ನು ಓದ್ಕೊಳ್ತಾ ಅರ್ಥ ಮಾಡ್ಕೊಳ್ಬೇಕು. ಒಂದು ವಾಕ್ಯ ಆದ ನಂತರ ನಿಂತು ಅರ್ಥ ಮಾಡ್ಕೊಳ್ಬೇಕು, ಇದು ಏನು ಹೇಳಿದ್ದಾರೆ ಇವರು ಇಲ್ಲಿ. ಅದಾದ ನಂತರ ಅವ್ರು ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಇಲ್ಲಿ, 1, 2, 3. ಅದನ್ನು ಬರೀ ಹೀಗೆ ಓದ್ತಾ ಹೋಗಬಾರ್ದು. 1ನೇ ಪಾಯಿಂಟ್ ಓದಬೇಕು, ಕಣ್ಣು ಮುಚ್ಚಬೇಕು, ನೆನಪು ಮಾಡ್ಕೊಳ್ಬೇಕು. 2ನೇ ಪಾಯಿಂಟ್ ಓದಬೇಕು, ಕಣ್ಣು ಮುಚ್ಕೊಳ್ಬೇಕು, ನೆನಪು ಮಾಡ್ಕೊಳ್ಬೇಕು. 3ನೇ ಪಾಯಿಂಟ್ ಓದಬೇಕು, ಕಣ್ಣು ಮುಚ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಕಣ್ಣು ಮುಚ್ಚಿ ನೆನಪು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಓದಿ. ಅರ್ಥ ಆಯ್ತಾ? ಸೊ ಒಂದು ಪ್ಯಾರಾಗ್ರಾಫ್ ಓದಿದ್ರಿ ಅಂದ್ಕೊಳ್ಳೋಣ. ಓದಿ ಮುಂದಕ್ಕೆ ಹೋಗಿಬಿಡಬಾರ್ದು, ನಿಲ್ಲಬೇಕಲ್ಲೇ. ನಿಂತು ಅಲ್ಲಿ ಏನಿತ್ತು ಕಣ್ಣು ಮುಚ್ಕೊಳ್ಬೇಕು, ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಏನಿತ್ತು ಅಲ್ಲಿ? ಬರೀ 1.5 ಪೇಜ್ ಇದೆ, ಏನೂ ಬಹಳ ಇಲ್ಲ, ಬರೀ 1.5 ಪೇಜ್. ಏನಿದೆ ಇಲ್ಲಿ ಟ್ರೈ ಮಾಡಬೇಕು. ಈ ಲೈನಲ್ಲಿ ಹೀಗಿತ್ತು, ಈ ಲೈನಲ್ಲಿ ಹೀಗಿತ್ತು, ಇಲ್ಲಿ ಡಾಟ್ 4 ಚುಕ್ಕೆಗಳಿದೆ. ಓಕೆ, ಈ ಪದ ಇಲ್ಲಿ ಕೊಟ್ಟಿದ್ದಾರೆ, ಈ ಪದ ಹೀಗೆ ಕೊಟ್ಟಿದ್ದಾರೆ. ಎಸ್ ಓಕೆ. ಈಗ ನೀವು ನೆನಪಾಗಲಿಲ್ಲ, ಇನ್ನೊಂದು ಸಾರಿ ಅದನ್ನು ನೋಡ್ಕೊಳ್ಳೋದು. ಮತ್ತೂ ನೆನಪಾಗಲಿಲ್ಲ, ಇನ್ನೊಂದು ಸಾರಿ ನೋಡ್ಕೊಳ್ಳೋದು. ಈ ರೀತಿ ಈಗಿನಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ರೆಡಿ ಆಗ್ತೀರಿ ನೀವು. ನೆನಪು ಉಳಿತಾ ಇಲ್ಲ, ನಾನು ಮುಂದಕ್ಕೆ ಹೋಗ್ತೀನಿ ಅನ್ಲಿಕ್ಕೆ ಹೋಗಬೇಡಿ. ಇನ್ನು ಮುಂದೆ ಟ್ರೈ ಮಾಡಿ, ನೆನಪು ಉಳಿಯುತ್ತೆ. ಅಟ್ಲೀಸ್ಟ್ ಅರ್ಧ ಆದರೂ ನೆನಪು ಉಳಿತಾ ಇದೆಯಾ, ಪರವಾಗಿಲ್ಲ. ಒಂದು ಪ್ಯಾರಾಗ್ರಾಫ್ ಆಯಿತು, ನೆಕ್ಸ್ಟ್ ಹಾಗೆ ಮಾಡಿ. ಸೊ ಒಂದು ಪೇಜ್ ಈ ರೀತಿ ಕವರ್ ಮಾಡೋಕ್ಕೆ ನಿಮ್ಗೆ ಒಂದು 15 ನಿಮಿಷ ಬೇಕಾಗುತ್ತೆ. ಒಂದು 20 ನಿಮಿಷ ಹೋಗಲಿ. 20 ನಿಮಿಷ ಆದ ತಕ್ಷಣ ನೋಡಿ, ಆಗಲೇ ನೀವು ಪದೇ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿದ್ದೀರಿ. 20 ನಿಮಿಷ ಆಗಿದೆ, ಮತ್ತೆ ಕಣ್ಮುಚ್ಚಿ. ಆ ಪೇಜ್ ಮುಗಿದ ತಕ್ಷಣ ಮತ್ತೆ ಕಣ್ಮುಚ್ಚಿ, ಮತ್ತೆ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹೆಡ್ಡಿಂಗ್ ಹೆಸರೇನಿತ್ತು, ಮೊದಲು ಹೆಡ್ಡಿಂಗು, ಚಾಪ್ಟರ್ ಹೆಸರೇನಿತ್ತು, ಸಬ್ ಹೆಡ್ಡಿಂಗ್ಗಳು ಎಷ್ಟಿದ್ವು, ಆ ಸಬ್ ಹೆಡ್ಡಿಂಗ್ಗಳ ಒಳಗಡೆ ಪ್ಯಾರಾಗ್ರಾಫ್ ಹೇಗಿತ್ತು, ಅದರ ಕೆಳಗಡೆ ಪಾಯಿಂಟ್ಸ್ ಹೇಗಿದ್ವು, ಆ ಪಾಯಿಂಟ್ಸ್ನಲ್ಲಿ ಯಾವ್ಯಾವ ಪದಗಳನ್ನು ಬಳಸಿದ್ರು. ಅರ್ಥ ಆಯ್ತಾ? ಒಂದು ಪೇಜ್ಗೆ ಇಷ್ಟೆಲ್ಲ ಮಾಡೋಕ್ಕೆ ಬರೀ 2 ನಿಮಿಷ ಟೈಮ್ ಬೇಕಾಗುತ್ತೆ. ಮತ್ತೆಲ್ಲ ಬರಿತಾ ಹೋಗಬೇಡಿ. ಓಕೆ, ಬರಿತಾ ಹೋಗಬೇಡಿ. ಕೈ ಆಡಿಸ್ತಾ ಹೋಗಿ, ಬೆರಳು ಆಡಿಸ್ತಾ ಹೋಗಿ ಅದರ ಮೇಲೆ. ಅರ್ಥ ಆಯ್ತಾ? ಈ ಪೇಜ್ ಕವರ್ ಆಯಿತು. ಈಗ ನೀವೇನು ಮಾಡಿದ್ರಿ, 3-4 ಸಾರಿ ಇಲ್ಲೇ ರಿವಿಷನ್ ಮಾಡಿದ್ದೀರಿ. ನೆಕ್ಸ್ಟ್ ಇಲ್ಲಿಗೆ ಹೋಗಿ, ಇಲ್ಲೂ ಕೂಡ ಅದೇ ರೀತಿ ರಿಪೀಟ್ ಮಾಡಿ. 1.5 ಪೇಜ್ಗಿಂತ ಜಾಸ್ತಿ ಓದಲಿಕ್ಕೆ ಹೋಗಬೇಡಿ, ಆಗುತ್ತೆ ಇಲ್ಲ. ಇದು ಮುಗೀತಾ, ಇಲ್ಲಿವರೆಗೂ ಎಂಡ್ ಆಯಿತಾ? ಈ ಹಾಫ್ ಪೇಜನ್ನು ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹಾಫ್ ಪೇಜ್ ಕವರ್ ಆಯಿತಾ? ನೆಕ್ಸ್ಟ್ ಆ ಪುಸ್ತಕ ಮುಚ್ಚಿ ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಏನು ಓದಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ.
ಇಲ್ಲಿಗೆ ನಿಮ್ಮ ಮೊದಲ ರಿವಿಷನ್ ಕೂಡ ಮುಕ್ತಾಯ ಆಯಿತು. ಇದನ್ನು ನೀವು ಸ್ಟಡಿ ಟ್ರ್ಯಾಕರ್ನಲ್ಲಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಅದನ್ನು ಕೂಡ ಇವತ್ತೊಂದು ಹೊಸ ಸ್ಟಡಿ ಟ್ರ್ಯಾಕರ್ ರೆಡಿ ಮಾಡಿದ್ದೀನಿ ನಾನು. ಒಂದು ನಿಮಿಷ ತೋರಿಸ್ತೀನಿ, ಜಸ್ಟ್ ವೇಟ್. ಅದು ತುಂಬ ಚೆನ್ನಾಗಿದೆ, ಖುಷಿ ಆಗ್ತೀರಿ ನೀವೆಲ್ಲರೂ. ಸ್ಪ್ರಿಂಟ್ ಅಂತ ಹೇಳಿ ಯಾವ ರೀತಿ ರಿವಿಷನ್ ಮಾಡಬೇಕು ಅಂದರೆ ಪ್ರತಿದಿನ ರಿವಿಷನ್ ಆಗ್ತಾ ಹೋಗಬೇಕಾಗುತ್ತೆ ನಿಮ್ಮದು. ಓಪನ್ ಆಗುತ್ತಾ ಇದೆ ಇರಿ. ಎಸ್, ಕಾಣ್ತಾ ಇದೆಯಾ ಸ್ಕ್ರೀನಲ್ಲಿ? ಸ್ಕ್ರೀನಲ್ಲಿ ಕಾಣ್ತಾ ಇದೆಯಾ? ಹೇಗಿದೆ ನೋಡಿ ಸ್ಟಡಿ ಟ್ರ್ಯಾಕರು. ನಿನ್ನೆ ಕುಳಿತುಕೊಂಡು ಐ ಹ್ಯಾವ್ ಮೇಡ್ ಇಟ್. ಇದನ್ನೇನಾದರೂ ನೀವು ಫಾಲೋ ಮಾಡಿದ್ರೆ ಹೇಳ್ತೀನಿ, ಮೇ ನಂತರ ನೀವು UPSC ಪ್ರಿಲಿಮ್ಸ್ ಎಕ್ಸಾಮ್ ತುಂಬ ಚೆನ್ನಾಗಿ ಬರೀತೀರಿ. ಅದರ ನಂತರ ಯಾವುದೇ ಎಕ್ಸಾಮ್ ಬಂದರೂ ಕೂಡ ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀರಿ. ಟ್ರೈ ಮಾಡಿ ಇದನ್ನು. ಇದು ನಾನು 2022ರಲ್ಲಿ ಸ್ವಂತವಾಗಿ ನಾನು ಅದು ಎಲ್ಲ ಟ್ರಯಲ್ ಮಾಡಿ ಕೊನೆಗೆ ಬಂದಿರೋ ಮಾಡೆಲ್ ಇದು. ನೋಡಿ ನೀವು ಏನು ಮಾಡ್ತಾ ಇದ್ರಿ, ಮೊದಲು ಒಂದು ಪೇಜ್ ಓದಿದ್ರಿ, ಆಮೇಲೆ ಅರ್ಧ ಪೇಜ್ ಓದಿದ್ರಿ, ರಿವಿಷನ್ ಮಾಡಿದ್ರಿ ಅಲ್ಲೇದಲ್ಲೇ ಅಲ್ವಾ. ಈಗ ಇದನ್ನು ಹೇಗೆ ಬರಿಬೇಕಂತ ಹೇಳ್ತೀನಿ. ಇಲ್ಲಿ ಸ್ಟಡಿ ಟ್ರ್ಯಾಕರ್ಗೆ ಬನ್ನಿ. ಈ ಸ್ಟಡಿ ಟ್ರ್ಯಾಕರ್ನಲ್ಲಿ ಕೆಲವೊಬ್ಬರು ಬರೀ ಟಿಕ್ ಮಾರ್ಕ್ ಮಾಡ್ತೀರಿ, ಇನ್ನು ಮುಂದೆ ಟಿಕ್ ಮಾರ್ಕ್ ಮಾಡೋದನ್ನು ಬಿಡಿ. ಆ ಹವ್ಯಾಸ ಸರಿಯಲ್ಲ. ಇಲ್ಲಿ ಹೇಳ್ತೀನಿ ನೋಡಿ ಹೇಗೆ ಮಾರ್ಕ್ ಮಾಡಬೇಕು ಅಂದರೆ, ಯಾಕಂದರೆ ಅದಕ್ಕೊಂದು ಕಾರಣ ಇದೆ. ಓಕೆ, ಯಾಕಂದರೆ ಅದಕ್ಕೊಂದು ಕಾರಣ ಇದೆ. ಇಲ್ಲಿ ನೋಡಿ ಏನು ಮಾಡಬೇಕಂದ್ರೆ ಪಾಲಿಟಿ, ಈಗ ಪೇಜ್ ನಂಬರ್ 1ರಿಂದ 1 ಅಂತ ಹಾಕಬೇಡಿ. 1 ಬರಲ್ಲ, ಅದು 2 ಓದಿದ್ದೀರಿ. ಡೇಟ್ ಯಾವತ್ತು? ಇದು 2ನೇ ತಾರೀಕು ಜನವರಿ. ಇಲ್ಲಿ ಮಂತ್ ಬರೀರಿ, ಇಲ್ಲಿ ಮಂತ್ ಅಂತ ಬರೀರಿ. ಸ್ಕ್ರೀನಲ್ಲಿ ಕಾಣ್ತಾ ಇದೆಯಾ? ಎಸ್, ಮಂತ್ ಇದು ಜನವರಿ. ಆಮೇಲೆ ಇಲ್ಲಿ ದಂಡ ಆಯಿತು 24 ಅಂತ ಇದೆ. ಸ್ಪ್ರಿಂಟು, ಪ್ರಿಲಿಮ್ಸ್ ಟ್ರ್ಯಾಕರು ಎಲ್ಲ ಆಯಿತು. ಇಲ್ಲಿ ಡೇಟ್ ಬರೀರಿ, ಡೇ ಬರೀರಿ. ಯಾವ ವಾರ? ಮಂಗಳ. 2 ಮಂಗಳ. ಇಲ್ಲಿ ರಿವಿಷನ್ ಗ್ಯಾಪ್ ಬಿಡಿ. ಫಸ್ಟ್ ಇದನ್ನು ರಿವಿಷನ್ ಏನೂ ಇರೋದಿಲ್ಲ. ಇನ್ನು ಪಾಲಿಟಿ ನೋಡಿ, ಪೇಜ್ ನಂಬರ್ 1ರಿಂದ 2 ಓದಿರ್ತೀರಿ. ಎಷ್ಟು ಟೈಮ್ ತೊಗೊಂಡ್ರಿ ಅದನ್ನು ಬರಿಬೇಕಿಲ್ಲಿ. 25 ನಿಮಿಷನೋ ಎಷ್ಟು ನಿಮಿಷ ತೊಗೊಂಡಿರ್ತೀರಿ ಅದನ್ನು ಬರಿಬೇಕು, ಗೊತ್ತಿರಲಿ. ನಿಮಿಷ ಬರಿಬೇಕು. ನೆಕ್ಸ್ಟ್ ಎಕನಾಮಿ, 1ನೇ ಪೇಜ್ನಿಂದ 4 ಅಥವಾ 4.5 ಪೇಜ್ ಏನು ಓದಿರ್ತೀರಿ ಅದನ್ನು ಬರಿಬೇಕು. ಎಷ್ಟು ಟೈಮ್ ತೊಗೊಂಡ್ರಿ ಅದನ್ನು ಬರಿಬೇಕು. ಯಾಕೆ ಈ ರೀತಿ ಬರಿಬೇಕು? ಹೀಗೆಲ್ಲ ಬರಿತಾ ಹೋಗ್ತೀರಿ, ಇಲ್ಲಿ ರೈಟ್ ಮಾರ್ಕ್ ಮಾಡಬಾರ್ದು, ಅದು ಸರಿಯಲ್ಲ. ಓಕೆ, ಮತ್ತು ಇನ್ನೊಂದು, ಇದ್ರ ಸ್ಟಡಿ ಟ್ರ್ಯಾಕರ್ ಗ್ರೂಪ್ ಮಾಡ್ತೀವಿ ಮುಂದೆ. ಪ್ರತಿದಿನ ನೀವು ಸ್ಟಡಿ ಟ್ರ್ಯಾಕರ್ ಅಪ್ಲೋಡ್ ಮಾಡಬೇಕು ಎಲ್ಲರೂ ಕೂಡ. ಯಾರು ಸಿನ್ಸಿಯರಾಗಿ ಸ್ಟಡಿ ಟ್ರ್ಯಾಕರ್ ಅಪ್ಲೋಡ್ ಮಾಡ್ತೀರಿ 2024 ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋರು, ಹೊಸದಾಗಿ ಜಾಯ್ನ್ ಆಗಿರೋರಲ್ಲ, ಯಾರು ತುಂಬ ಸಿನ್ಸಿಯರಾಗಿ ಇನ್ನು ಮುಂದೆ ವರ್ಕ್ ಮಾಡ್ತೀರಿ, ಹೇಳ್ತಾ ಇದ್ದೀನಿ ನಿಮಗೆ, ಮೇ 26ನೇ ತಾರೀಕು ಪ್ರಿಲಿಮ್ಸ್ ಎಕ್ಸಾಮ್ ಮುಗಿಯುತ್ತೆ. ಜೂನ್ ಮೊದಲ ವೀಕ್ದಲ್ಲಿ 5,000 ರೂಪಾಯಿ ಬಹುಮಾನ ಕೊಡಲಾಗುತ್ತೆ. ಯಾರು ತುಂಬ ಸಿನ್ಸಿಯರಾಗಿ ನೀಟಾಗಿ ಸ್ಟಡಿ ಟ್ರ್ಯಾಕರ್ ಬರಿತಾ ಇರ್ತೀರಿ. ಮತ್ತು ನಾವು ಇನ್ನು ಮುಂದೆ ಕ್ವಶನ್ ಆನ್ಸರ್ ಕೂಡ ಕೇಳ್ತೀವಿ. ಏನು ಮಾಡ್ತೀವಿ? ಕ್ವಿಜ್ ಎಲ್ಲ ಮಾಡ್ತೀವಿ. ಓಕೆ, ಸೊ 5,000 ರೂಪಾಯಿಗಳ ಬಹುಮಾನ ಇರುತ್ತೆ. ಸಿನ್ಸಿಯರಾಗಿ ವರ್ಕ್ ಮಾಡೋಕೆ ರೆಡಿ ಇದ್ದೀರಾ? ಯಾರು ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡ್ತೀರಿ ಅವ್ರಿಗೆ 5,000 ರೂಪಾಯಿ ನೋಡಿ ಡೈರೆಕ್ಟ್ ಬಹುಮಾನ ಕನ್ನಡ IAS ಅಕಾಡೆಮಿ ವತಿಯಿಂದ. ಪ್ರತಿದಿನ ಸ್ಟಡಿ ಟ್ರ್ಯಾಕರ್ ಅಪ್ಲೋಡ್ ಮಾಡಬೇಕು. ಒಂದು ಗ್ರೂಪ್ ಮಾಡ್ತೀವಿ, ಆ ಗ್ರೂಪ್ನಲ್ಲಿ ಹಾಕಿ. ನಾವು ಚೆಕ್ ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿದ್ದು. ನೀವು ಅದನ್ನು ನೋಡಬಾರ್ದು, ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕು ಅಷ್ಟೇ. ಡೈಲಿ ಸ್ಟಡಿ ಟ್ರ್ಯಾಕರ್ನ ಇನ್ನು ಮುಂದೆ ಸ್ಟಾರ್ಟ್ ಮಾಡಿ ಒಂದು ಗ್ರೂಪ್ ಮಾಡ್ತೀವಿ, ಅದಕ್ಕೋಸ್ಕರ ಅಲ್ಲಿ ಹಾಕ್ತಾ ಹೋಗಬೇಕು. 5,000 ರೂಪಾಯಿ ಯಾರು ತುಂಬ ನೀಟಾಗಿ ನಾನು ಹೇಳೋ ಮೆಥಡ್ನಲ್ಲೇ ಬರಿಬೇಕು. ನೀವೇನೋ ರೈಟ್ ಮಾರ್ಕ್ ಹಾಕೋದು ಅದೆಲ್ಲ ಮಾಡಬಾರ್ದು. ಓಕೆ, ನೀವು ಅದು ಸ್ಟಡಿ ಮಾಡಿರಲಿಲ್ಲ, ಹೀಗೆ ಗ್ಯಾಪ್ ಇಡಿ. ಅದಕ್ಕೆ ಸ್ಟಡಿ ಮಾಡಿದ್ರಿ, ನಾನು ಹೇಳಿರೋ ರೀತಿಯಲ್ಲೇ ಬರಿಬೇಕು. ಪೇಜ್ ನಂಬರ್ ಬರಿಬೇಕು, ಆ ಕೆಳಗಡೆ ಮೂಲೆಯಲ್ಲಿ ಎಷ್ಟು ಟೈಮ್ ತೊಗೊಂಡ್ರಿ ಅಂತ ಬರಿಬೇಕು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಇವೆಲ್ಲ ಸಬ್ಜೆಕ್ಟ್ ಆಯಿತು. ಇನ್ನು ಹೇಳ್ತೀನಿ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟೆಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಯಾರು ತುಂಬ ಸಿನ್ಸಿಯರ್ ಆಗಿ ಬಹುಮಾನವನ್ನು ಗಳಿಸ್ತೀರಿ ಅಂತ ನೋಡೋಣ. 5,000 ರೂಪಾಯಿಗಳ ಬಹುಮಾನ. ಕನ್ನಡ IAS ಅಕಾಡೆಮಿ ಫಸ್ಟ್ ಬ್ಯಾಚ್ ಪ್ರೈಸೇ ಬರೀ 4,000 ರೂಪಾಯಿ ಇತ್ತು. ಅದಕ್ಕಿಂತ 1,000 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀವಿ ನಾವು. ಯಾಕಂದರೆ ನೀವು ಹಾರ್ಡ್ ವರ್ಕ್ ಮಾಡೋರಾಗಿದ್ದರೆ ನಾವು ಬಹುಮಾನ ಕೊಡೋಕೆ ರೆಡಿ ಇದ್ದೀವಿ. ಓಕೆನಾ? ನೋಡೋಣ ಯಾರು ಹಾರ್ಡ್ ವರ್ಕ್ ಮಾಡೋರಿದ್ದೀರಿ. ಮತ್ತು ಇದು 2024 ಎಕ್ಸಾಮ್ ಬರೆಯೋರಿಗೆ ಮಾತ್ರ. ಮುಂದಿನ ವರ್ಷ ಬರೆಯೋರೆಲ್ಲ ಈಗಲೇ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗಲ್ಲ ಇದು ಯಾರು ಈಗಾಗಲೇ ಒಂದು 2-3 ತಿಂಗಳು ಹಿಂದೆನೇ ಜಾಯ್ನ್ ಆಗಿದ್ರು ಅವರಿಗೆಲ್ಲ. ಅರ್ಥ ಆಯ್ತಾ? ಸರಿ, ಈಗ ಇದಿರಲಿ, ನಾನು ಇನ್ನೊಂದು ಸ್ವಲ್ಪ ಹೇಳ್ತೀನಿ ಇದನ್ನು. ಪಾಲಿಟಿ ಈ ರೀತಿ ಓದಿದ್ರಿ, ಆ ಕ್ಷಣನೇ ಅದನ್ನು ರಿವಿಷನ್ ಮಾಡಿದ್ರಿ. ಇಲ್ಲಿ ನೆಕ್ಸ್ಟ್ ಹೇಳ್ಬೇಕು ನಾನು. ಇವತ್ತಾಯಿತು. ಈಗ ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಎದ್ರಿ ಅಂದ್ಕೊಳ್ಳೋಣ. 6ರಿಂದ 7ರವರೆಗೂ 2 ಸಬ್ಜೆಕ್ಟ್ ಮುಗಿಸ್ಕೊಳ್ಳಿ. 9 ಗಂಟೆಗೆ ಮತ್ತೆ ನೀವು ಸ್ಟಡಿ ಸ್ಟಾರ್ಟ್ ಮಾಡಬೇಕು. 9 ಗಂಟೆಯಿಂದ 10 ಗಂಟೆ ಮೊದಲ 1 ಗಂಟೆ ರಿವಿಷನ್ಗೋಸ್ಕರ ಮೀಸಲಿಡಬೇಕು. ರಾತ್ರಿ ರಿವಿಷನ್ ಮಾಡ್ತೀನಿ ಅನ್ಬೇಡಿ, ರಾತ್ರಿ ರಿವಿಷನ್ ಮಾಡೋಕ್ಕಾಗೋದಿಲ್ಲ, ಸುಳ್ಳದು.
ಯಾರೂ ಮಾಡಲ್ಲ ರಾತ್ರಿ ರಿವಿಷನ್. ನಿದ್ದೆ ಬರ್ತಾ ಇರುತ್ತೆ, ಅಥವಾ ಮೊಬೈಲ್ ಕೈಯಲ್ಲಿರುತ್ತೆ, ಅಥವಾ ಫ್ರೆಂಡ್ ಯಾರಾದರೂ ಕಾಲ್ ಮಾಡಿರ್ತಾರೆ, ಅಥವಾ ಮನೆಯಿಂದ ಏನಾದರೂ ಸಮಸ್ಯೆ ಬಂದಿರುತ್ತೆ ಅಲ್ವಾ, ಅಥವಾ ಏನಾದರೂ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ಬೇಕು ಅನಿಸ್ತಾ ಇರುತ್ತೆ. ಹಾಗಾಗಿ ರಾತ್ರಿ ರಿವಿಷನ್ ಬೇಡ. ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಪ್ರತಿದಿನ ಫಿಕ್ಸ್ ಟೈಮ್ ಮಾಡ್ಕೊಳ್ಳಿ ರಿವಿಷನ್ಗೋಸ್ಕರ. ಅಲ್ಲಿ ರಿವಿಷನ್ ಹೇಗೆ ಮಾಡಬೇಕು ಅಂತ ಅಂದರೆ, ಅದು 1 ಗಂಟೆ ರಿವಿಷನ್ ಪ್ರತಿದಿನ 1 ಅವರ್ ಇರಬೇಕು. ಅದು 60 ಮಿನಿಟ್ಸ್ ಅಂತ ಬರೀರಿ. ನೀವು ಟೈಮಿಂಗ್ ಮಿನಿಟ್ಸ್ನಲ್ಲಿ ಬರೀಬೇಕು ಇನ್ನು ಮುಂದೆ. ಮತ್ತು ನೀವು ಇನ್ನು ಮುಂದೆ ಸ್ಟಡಿ ಮಾಡುವಾಗ ಒಂದು ವಾಚ್ ನಿಮ್ಮ ಮೊಬೈಲಲ್ಲೇ ಟೈಮ್ ಬರ್ಕೊಳ್ಳಿ. ಮೊದಲು ಸ್ಟಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳ್ತೀನಿ ರೀ ನಾನು ಏನು ಮಾಡಿ ಅಂತ ಅಂದರೆ, A4 ಶೀಟ್ಸ್ ಇರುತ್ತೆ ಗೊತ್ತಾ, ಇದನ್ನು ಏನು ಮಾಡಿ ಈ ರೀತಿ 4 ಮಡಿಕೆ ಮಾಡಿಸಿ ಈ ರೀತಿ ಆಗುತ್ತೆ. ಇವನ್ನೆಲ್ಲ ಹರ್ಕೊಂಡು ಕಟ್ ಮಾಡಿಕೊಂಡು ಸ್ಟೆಪಲ್ ಮಾಡಿ ಇಟ್ಕೊಳ್ಳಿ. ಬರೀರಿ. ಈಗ ನೀವು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ತೋರಿಸ್ತೀನಿ ಇಲ್ಲಿ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್, ಇವನ್ನೆಲ್ಲ ಟಾಪರ್ಗಳು ಫಾಲೋ ಮಾಡ್ತಾರೆ. ಈ ರೀತಿ ಹಾಳೆ ಇದೆ ಅನ್ಕೋಣ, ಸಣ್ಣ ಪೀಸ್, ಅದು ಡೇಟ್ ಹಾಕಿ ಮೇಲೆ 2/1/24 ಬಾಕ್ಸ್ ಹಾಕಿ ಇಲ್ಲಿ ಯಾವುದಿದು ಸಬ್ಜೆಕ್ಟು ಪಾಲಿಟಿ. ಓಕೆ, ಎಲ್ಲಿಂದ ಇಲ್ಲಿ ಟೈಮ್, ಇಲ್ಲಿ ಟೈಮ್ ಬರೆಯೋಕಿದು. ಓಕೆ, ಪಾಲಿಟಿ ಓದಿದ ನಂತರ ಇಲ್ಲಿ ರೈಟ್ ಮಾರ್ಕ್ ಹಾಕೊಳ್ಳೋದು. ನೆಕ್ಸ್ಟ್ ಎಕಾನಮಿ, ಇಲ್ಲಿ ಬಾಕ್ಸು ಟೈಮ್ ಬರೆಯೋಕೆ. ಬಾಕ್ಸ್ ಏನು ಹಾಕ್ಬಿಡಿ, ಟೈಮ್ ಬರೀರಿ. ಓಕೆ, ಲಾಸ್ಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಟೈಮ್ ಬರೀಬೇಕು ಮತ್ತೆ, ಗೊತ್ತಿರಲಿ ನಿಮಗೆ. ಇದನ್ನು ನಿಮಗೆ ಪರ್ಸನಲಾಗಿ ಮೇಂಟೈನ್ ಮಾಡಿ. ಈ ಹಾಳೆ ತುಂಬಿದ ನಂತರ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನು ತುಂಬಬೇಕು ನೀವು. ಓಕೆ, ಸ್ಟಡಿ ಟ್ರ್ಯಾಕರ್ ತುಂಬ ನೀಟಾಗಿರಬೇಕು. ಈ ಸಣ್ಣ ಇಲ್ಲಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ನಿಮ್ಗೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು, ನನ್ನ ಹತ್ರ ಇದೆ ಇಲ್ಲಿ, ಅದು ಇಲ್ಲಿದೆ ನೋಡಿ ಪೀಸ್ ಇದು. ಓಕೆ, ಇವನು ನೀವು ಕೂಡ ಫಾಲೋ ಮಾಡ್ತಾ ಹೋಗ್ಬೇಕು. ಈ ರೀತಿ ಪೀಸ್ಗಳು ಹಾಳೆಗಳನ್ನ ಇಟ್ಕೊಂಡ್ರೆ ನೀವು ಪ್ರತಿದಿನ ಏನು ಮಾಡ್ತಾ ಇರ್ತೀರಿ ಅದು ನಿಮ್ಗೆ ಲೆಕ್ಕ ಸಿಗುತ್ತೆ. ಲೆಕ್ಕ ಇಡಬೇಕು, ಏನೇ ಮಾಡಿದ್ರು ಲೆಕ್ಕ ಇಡಲಿಲ್ಲ ಅಂದರೆ ಫೇಲ್ ಆಗ್ತೀರಿ. ಆ ಹಾಳೆ ಮುಗಿಸೋದು, ಪ್ರತಿದಿನ ಏನೇನು ಟಾರ್ಗೆಟ್ ಹಾಕ್ಕೊಳ್ಳೋದು, ಅದಾದ ನಂತರ ಈ ಸ್ಟಡಿ ಟ್ರ್ಯಾಕರ್ನ ಫಿಲ್ ಮಾಡೋದು ತುಂಬ ನೀಟಾಗಿರಬೇಕು. ಮತ್ತು ಸ್ಟಡಿ ಟ್ರ್ಯಾಕರ್ನ 2 ಸೈಡ್ ಪ್ರಿಂಟ್ ತೊಗೊಳ್ಬೇಡಿ, 2 ಬೇರೆ ಹಾಳೆಯಲ್ಲಿ ಪ್ರಿಂಟ್ ತೊಗೊಳ್ಬೇಕು. ಓಕೆ, ಹಿಂದೆ ಮುಂದೆ ಮಾಡಬೇಡಿ. ಇದನ್ನೊಂದು ಗೋಡೆಗೆ ಅಂಟಿಸಿ. ಸ್ಟಡಿ ಟ್ರ್ಯಾಕರ್ನ ಹಿಂದೆ ಒಂದು ಹಳೆ ಯಾವುದಾದ್ರೂ ಪೇಪರ್ ಇರುತ್ತಲ್ಲ, ನ್ಯೂಸ್ ಪೇಪರ್ನ ಗೋಡೆಗೆ ಅಂಟಿಸಿ, ನ್ಯೂಸ್ ಪೇಪರ್ ಮೇಲೆ ಇದನ್ನು ಅಂಟಿಸಿ. ಯಾಕಂದರೆ ಇದ್ರ ಮೇಲೆ ಬರೆದ್ರೆ ಚೆನ್ನಾಗಿ ಮೂಡುತ್ತೆ. ನೀವು ಡೈರೆಕ್ಟ್ ಇದನ್ನೇ ಗೋಡೆಗೆ ಅಂಟಿಸಿದ್ರೆ ಅದನ್ನ ಚೆನ್ನಾಗಿ ನೀಟಾಗಿ ಮೂಡಲ್ಲ ಪೆನ್ನು. ಅರ್ಥ ಆಯ್ತಾ? ಇದನ್ನು ಪ್ರತಿದಿನ ನೋಡಬೇಕು, ಪ್ರತಿದಿನ ಫಾಲೋ ಮಾಡಬೇಕು. ಓಕೆ, ಇನ್ನು ರಿವಿಷನ್ ಹೇಗೆ ಮಾಡಬೇಕು, ನೆಕ್ಸ್ಟ್ ಮಾರನೇ ದಿನ ರಿವಿಷನ್ಗೆ ಬರ್ತೀರಿ. ನಿನ್ನೆ ಓದಿದ್ದೀರಿ, ಇದನ್ನು 30 ನಿಮಿಷ ತೊಗೊಂಡಿದ್ದೀರಿ ಓದೋಕೆ. ಈಗ ಇದನ್ನು ರಿವಿಷನ್ ಮಾಡಬೇಕು. ಎಷ್ಟು ಟೈಮ್ ತೊಗೊಳ್ತೀರಿ ಹೇಳಿ ನೋಡೋಣ ನನಗೆ. ನಿನ್ನೆ 30 ನಿಮಿಷ ತೊಗೊಂಡಿರೋರು ಇವತ್ತು ಎಷ್ಟು ತೊಗೊಳ್ತೀರಿ ರಿವಿಷನ್ಗೆ? ಕೇಳ್ತಾ ಇದೆಯಾ ಧ್ವನಿ? ಹಾಂ, ಎಷ್ಟು ನಿಮಿಷ ತೊಗೊಳ್ಬೇಕು ಟೈಮು? 3 to 5 ಮಿನಿಟ್ಸ್, 3ರಿಂದ 5 ನಿಮಿಷ ಅಷ್ಟೇ. ಯಾವುದೇ ಸಬ್ಜೆಕ್ಟ್ ಇರಲಿ 3ರಿಂದ 5 ನಿಮಿಷ ಅಷ್ಟೇ. ಏನು ಮಾಡಬೇಕು, ಹೇಗೆ ರಿವಿಷನ್ ಮಾಡಬೇಕು? ಬರೀ ಬೆರಳಾಡಿಸೋದು, ಓದೋ ಹಾಗಿಲ್ಲ. ಬರೀ ಬೆರಳಾಡಿಸೋದು, ಕಣ್ಣಿಂದ ಓದೋದು, ಬಾಯಿಂದ ಓದೋದಲ್ಲ, ಕಣ್ಣಿನಿಂದ ಓದೋದು. ಬೆರಳಾಡಿಸ್ತಾ ಕಣ್ಣಿನಿಂದ ಓದ್ತಾ ಹೋಗಬೇಕು. ಅದು ಫೋಟೋ ಮೆಮರಿಯಾಗಿ ನಿಮ್ಮಲ್ಲಿ ಉಳಿಯುತ್ತೆ. ಓಕೆನಾ? ಅರ್ಥ ಆಯಿತಾ? ಸರಿ, ಇನ್ನೊಂದು ಇದೇನಾಯಿತು, ಫಸ್ಟ್ ರಿವಿಷನ್. ನಿನ್ನೆ ಓದಿದಾಗಲೇ ಒಂದು ಸಾರಿ ರಿವಿಷನ್ ಮಾಡಿದ್ರಿ. ಈಗ ಮೂರನೇ ದಿನ ಬುಧವಾರ 3ನೇ ತಾರೀಕು ರಿವಿಷನ್ ಮಾಡ್ತಾ ಇದ್ದೀರಿ. ಓಕೆ, ಬೆಳಗ್ಗೆ ಎಲ್ಲ ಸಬ್ಜೆಕ್ಟ್ ನಿನ್ನೆ ಏನೇನು ಓದಿರ್ತೀರಿ ಲಿಸ್ಟೇ ಇರುತ್ತೆ ನಿಮ್ಮ ಹತ್ರ, ಇಲ್ಲಿ ಚಾರ್ಟೇ ಇರುತ್ತೆ. ಇದು ಹೌದಲ್ವಾ? ಇದೇನಿದೆ, ಏನು ಓದಿದ್ದೀರಿ ಇದೆಲ್ಲ ಚಾರ್ಟ್ ಇರುತ್ತೆ ನಿಮಗೆ. ಮಾರನೇ ದಿನ ಇದನ್ನು ರಿವಿಷನ್ ಮಾಡ್ತೀರಿ. ಓಕೆ, ಈಗ 3ನೇ ತಾರೀಕು, 4ನೇ ತಾರೀಕು, 5, 6, 7, 8. ಓಕೆ, ಒಂದು ವಾರ ಇಲ್ಲಿಗೆ ಮುಗೀತು. 9ನೇ ತಾರೀಕು ಮತ್ತೆ ಮಂಗಳವಾರ ಬರುತ್ತೆ ನೋಡಿ. ಆ ಮಂಗಳವಾರ ರಿವಿಷನ್ ಮಾಡೋದು ಕೇವಲ ಸೋಮವಾರ ಏನು ಓದಿರ್ತೀರಿ ಅದನ್ನು ಮಾತ್ರ ರಿವಿಷನ್ ಮಾಡಬಾರ್ದು. ಹಿಂದಿನ ಮಂಗಳವಾರ ಏನು ಓದಿದ್ರಲ್ಲ ಅದನ್ನೂ ಕೂಡ ಸೇರಿಸ್ಕೊಂಡು ರಿವಿಷನ್ ಮಾಡಬೇಕು. ಆವಾಗ ಎಷ್ಟು ಟೈಮ್ ತೊಗೊಳ್ತೀರಿ ಹೇಳಿ ನೋಡೋಣ. ಹಿಂದಿನ ವಾರ ಓದಿದ್ದನ್ನು ರಿವಿಷನ್ ಮಾಡೋಕ್ಕೆ 2 ಸೇರಿಸಿ ರಿವಿಷನ್ ಮಾಡಬೇಕು. ಆ ಮಂಗಳವಾರ 9ನೇ ತಾರೀಕು ಹಿಂದೆ ಏನು ಓದಿದ್ರಿ ಸೋಮವಾರ ಅದನ್ನು ಪ್ಲಸ್ ಅದರ ಹಿಂದಿನ ಮಂಗಳವಾರ ಏನು ಓದಿದ್ರಿ ಅದನ್ನು 2 ಸೇರಿಸಿ 1 ಗಂಟೆನಲ್ಲಿ ಎಲ್ಲ ರಿವಿಷನ್ ಆಗಬೇಕು. ಎಷ್ಟು ಟೈಮ್ ತೊಗೊಳ್ತೀರಿ ಎಲ್ಲ ಸೇರಿಸಿ? ಬರೀ ಜಸ್ಟ್ ಹೆಡ್ಡಿಂಗನ್ನು ಓದಿ ಬಿಟ್ಬಿಡೋದು, ಬರೀ ಕಣ್ಣು ಆಡಿಸ್ಬಿಡೋದು. ಹೀಗೆ ಒಂದು ಸಾರಿ ಫೋಟೋ ಎಷ್ಟೊತ್ತು ಹೊಡಿತಾರೆ, ಜಸ್ಟ್ ಕ್ಲಿಕ್ ಆಗಬೇಕು ನಿಮ್ಮ ಮೆಮ್ರಿನಲ್ಲಿ. ಓಕೆ, ಈ ಮೆಥಡ್ ಫಾಲೋ ಆಗಬೇಕು. 1 ಗಂಟೆನಲ್ಲಿ ಹಿಂದೆ ಓದಿರೋ ಸೋಮವಾರ ಓದಿರೋದು ಪ್ಲಸ್ ಹಿಂದಿನ ಮಂಗಳವಾರ ಓದಿರೋದು ಎಲ್ಲ ರಿವಿಷನ್ ಆಗಬೇಕು. ಈ ಮೆಥಡ್ ತುಂಬ ನೀಟಾಗಿ ನೀವು ಬರೀತಾ ಹೋದರೆ, ತುಂಬ ಚೆನ್ನಾಗಿ ನೀವು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗಲೂ ನೀವು ಓದಿರೋದು ಯಾವುದೂ ಮರೆಯಲ್ಲ. ಅರ್ಥ ಆಯ್ತಾ? ಇದು ಮಂಗಳವಾರ ಓದಿದ್ರಿ. ಸರಿ, ಈಗ ನೆಕ್ಸ್ಟ್ 3ನೇ ರಿವಿಷನ್ ಯಾವಾಗ ಸರ್? 2ನೇ ತಾರೀಕು ಏನು ಓದಿರ್ತೀರಿ ಇದು 9ನೇ ತಾರೀಕು ರಿವಿಷನ್ ಆಗುತ್ತೆ, ಅಂದರೆ ಒಂದು ವಾರ ಬಿಟ್ಟು. ನೆಕ್ಸ್ಟ್ ಈ 2ನೇ ತಾರೀಕು ಓದಿರೋದು ಮುಂದಿನ ತಿಂಗಳ 2ನೇ ತಾರೀಕು ಮತ್ತೆ ರಿವಿಷನ್ ಮಾಡಬೇಕು. ಅವಾಗ ಏನು ಮಾಡಬೇಕು ಗೊತ್ತಾ? ಉದಾಹರಣೆ ಈಗ ಜನವರಿನಲ್ಲಿ ಆಗಿದೆ ಅನ್ಕೋಣ, ಈಗ ಫೆಬ್ರವರಿಗೆ ಬನ್ನಿ. ಫೆಬ್ರವರಿ 2ನೇ ತಾರೀಕು ಓದ್ತಾ ಇದ್ರಿ, ಅದು ಯಾವುದೋ ಒಂದು ಬುಧವಾರ ಬಂದಿದೆ ಅನ್ಕೋಣ. ಈಗ ರಿವಿಷನ್ಗೆ ಬರ್ತೀರಿ. ಈಗ ಇವತ್ತು ಏನೇನು ರಿವಿಷನ್ ಮಾಡ್ತೀರಿ ಅಂದರೆ, ಫೆಬ್ರವರಿ 1ನೇ ತಾರೀಕು ಏನು ಓದಿದ್ರಿ ಅದನ್ನು, ಫೆಬ್ರವರಿ
ಜನವರಿನಲ್ಲಿ ಒಂದು ವಾರ ಹಿಂದೆ, ಈ ಫೆಬ್ರವರಿ 2ನೇ ತಾರೀಕಿನ ಒಂದು ವಾರ ಹಿಂದೆ ಏನು ಓದಿದ್ರಿ ಅದನ್ನು, ಮತ್ತು ಜನವರಿ 2ನೇ ತಾರೀಕು ಏನು ಓದಿದ್ರಿ ಅದನ್ನೆಲ್ಲ ರಿವಿಷನ್ ಮಾಡಬೇಕು. ಎಷ್ಟೊತ್ತಿನಲ್ಲಿ? 1 ಗಂಟೆನಲ್ಲಿ. ಬರೀ ಏನು ಮಾಡೋದು? ಫೋಟೋ ಕ್ಲಿಕ್ ಮಾಡೋದು, ಓದೋದಲ್ಲ, ಬರೀ ಫೋಟೋ ಕ್ಲಿಕ್ ಮಾಡೋದು. ಇದು ಎಷ್ಟನೇ ರಿವಿಷನ್ ಆಗ್ತಾ ಇದೆ ನಿಮ್ಮದು? 4ನೇ ರಿವಿಷನ್ ಆಗ್ತಾ ಇದೆ. ಯಾವುದರಲ್ಲಿ? ಫಸ್ಟ್ ರೌಂಡಲ್ಲಿ 4ನೇ ರಿವಿಷನ್ ಆಗ್ತಾ ಇದೆ ನಿಮ್ಮದು. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಕಾನ್ಫಿಡೆನ್ಸ್ ಬರ್ತಾ ಇದೆಯಾ ಇದು? ಮತ್ತು ಏನೇನೋ ಇವರೇನೇನೋ ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆಯಾ? ಇದೆಲ್ಲ ಆಗಬೇಕು ಅಂತ ಅಂದರೆ ನೀಟಾಗಿ ಡಾಕ್ಯುಮೆಂಟೇಷನ್ ಮಾಡ್ತಾ ಹೋಗಬೇಕು, ನೀವೇನು ಓದ್ತಾ ಇದ್ದೀರಿ ಅದನ್ನು. ಓಕೆ, ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ, ಬಸವರಾಜ್ ಅವ್ರು ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತೀನಿ ನೋಡಿ. ಇವತ್ತು 2ನೇ ತಾರೀಕು ಜನವರಿ ಅಂದ್ಕೊಳ್ಳೋಣ. ಇವತ್ತು ನೀವು ರಿವಿಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ 1 ಗಂಟೆನಲ್ಲಿ. 1ನೇ ತಾರೀಕು ಏನು ಓದಿದ್ದೀರಿ ಅದನ್ನು ರಿವಿಷನ್ ಮಾಡಿ. ಇವತ್ತು ಮಂಗಳವಾರ ಅಂದ್ಕೊಳ್ಳೋಣ. ಇನ್ನು 7 ದಿನಗಳ ನಂತರ 9ನೇ ತಾರೀಕು ರಿವಿಷನ್ ಮಾಡೋಕೆ ಕೂತ್ಕೊಳ್ತೀರಿ. ಅವತ್ತೇನು ರಿವಿಷನ್ ಮಾಡಬೇಕು? 8ನೇ ತಾರೀಕು ಏನು ಓದಿದ್ದೀರಿ ಅದನ್ನು ರಿವಿಷನ್ ಮಾಡಬೇಕು. ಪ್ಲಸ್ 9ನೇ ತಾರೀಕು ಮಂಗಳವಾರ ಆಗಿರೋದ್ರಿಂದ ಹಿಂದಿನ ಮಂಗಳವಾರದ ದಿನ ಏನು ಓದಿದ್ದೀರಿ ಅದನ್ನು ರಿವಿಷನ್ ಮಾಡಬೇಕು. ಸೊ 2 ರಿವಿಷನ್ ಬರುತ್ತೆ ಮುಂದೆ. ನೆಕ್ಸ್ಟ್ ಫೆಬ್ರವರಿ ತಿಂಗಳು ಬರುತ್ತೆ. ಫೆಬ್ರವರಿ ತಿಂಗಳು 2ನೇ ತಾರೀಕು ಅಂತ ಬಂದಾಗ ಅವತ್ತು 3 ರಿವಿಷನ್ ಆಗುತ್ತೆ. ಒಂದು ಫೆಬ್ರವರಿ 1ನೇ ತಾರೀಕು ಏನು ಓದಿದ್ರಿ ಅದು, ಮತ್ತು 2ನೇ ತಾರೀಕಿನಿಂದ ಒಂದು 7 ದಿನ ಹಿಂದೆ ಹೋದರೆ, ಅಂದರೆ 2ನೇ ತಾರೀಕು ಮಂಗಳವಾರ ಇದೆ ಅಂತ ಅಂದರೆ ಒಂದು 25 ಅಥವಾ 26ನೇ ತಾರೀಕು ಜನವರಿ ಏನು ಓದಿದ್ರಿ ಅದು, ಮತ್ತು ಜನವರಿ 2ನೇ ತಾರೀಕು ಏನು ಓದಿದ್ರಿ ಅದು, 3 ಪಾಯಿಂಟ್ಗಳನ್ನ ರಿವಿಷನ್ ಮಾಡಬೇಕು. ಆವಾಗ ಸರ್ ಹೇಗೆ ಸರ್ ಇದೆಲ್ಲ ನಮಗೆ ನೆನಪೇಗೆ ಉಳಿಯುತ್ತೆ? ಈ ಸ್ಟಡಿ ಟ್ರ್ಯಾಕರ್ನಲ್ಲಿ ಅದನ್ನೇ ಬರೆದಿರ್ತೀರಿ ನೀವು. ಯಾವ ತಾರೀಕು ಯಾವ ಪೇಜ್ನಿಂದ ಯಾವ ಪೇಜ್ವರೆಗೆ ಎಷ್ಟು ಟೈಮ್ನಲ್ಲಿ ಓದಿದ್ದೀರಿ ಅಂತ ಬರೆದಿರ್ತೀರಿ. ಕರೆಕ್ಟ್ ಅಲ್ವಾ? ಪುಸ್ತಕ ತೊಗೊಳ್ಳೋದು, ಬರೀ ರಿವಿಷನ್ ಮಾಡ್ಕೊಳ್ಳೋದು. ಈಸಿ ಆಗುತ್ತಲ್ವಾ ಇದು ಮೆಥಡು? ಈಸಿ ಆಗ್ತಾ ಇದೆ ಅಲ್ವಾ? ಎಲ್ಲ ಡಾಕ್ಯುಮೆಂಟೇಷನ್ ಚೆನ್ನಾಗಿ ಮಾಡ್ತಾ ಹೋಗ್ಬೇಕಿನ್ನು ಮುಂದೆ. ಮತ್ತು ಗೋಡೆಗೆ ಅಂಟಿಸ್ಕೊಳ್ಳಿ ಅದನ್ನು ಪ್ರಿಂಟ್ ತೊಗೊಂಡು. ಆಗುತ್ತಲ್ವಾ? ಎಸ್ ಅಂತ ಹೇಳಿ ನೋಡೋಣ. ಯಾರಿವರು? ಅಜಯ್ ಅವರು. ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಭಯ ಆದರೆ ಹೇಗೆ ಅಜಯ್ ಅವರೇ? ಜೀವನ IAS ಎಕ್ಸಾಮ್ಗಿಂತ ದೊಡ್ಡದು, ತುಂಬ ಕಷ್ಟ ಇದೆ. ಬರೀ ಒಂದು ಎಕ್ಸಾಮ್ಗೆ ಹೆದರಿದರೆ ಹೇಗೆ? ಮಾಡಿ ನೋಡಿ ಈ ಮೆಥಡನ್ನು. ಇದು ಫಸ್ಟ್ ರೌಂಡನ್ನ, ಇದು ಮೊದಲ ರೌಂಡನ್ನ 5 ರಿವಿಷನ್ಗಳು. ಓಕೆ, ಜಸ್ಟ್ ಗೆಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೊದಲು ಇನ್ನೂ ಎಲ್ಲಿದ್ದೀವಿ ನಾವು? 70ನೇ ದಿನದಲ್ಲಿದ್ದೀವಿ. 70ನೇ ದಿನದಲ್ಲಿ 5 ರೌಂಡ್ ರಿವಿಷನ್ ಆಯಿತು. ಓದಿದ್ರಿ, ಒಂದು ಸಾರಿ ಓದಿದ ತಕ್ಷಣ ರಿವಿಷನ್ ಮಾಡಿದ್ರಿ, ಮಾರನೇ ದಿನ ರಿವಿಷನ್ ಮಾಡಿದ್ರಿ, ಒಂದು ವಾರ ಬಿಟ್ಟು ರಿವಿಷನ್ ಮಾಡಿದ್ರಿ, ನೆಕ್ಸ್ಟ್ 1 ತಿಂಗಳು ಬಿಟ್ಟು ರಿವಿಷನ್ ಮಾಡಿದ್ರಿ. 5 ರೌಂಡ್ ರಿವಿಷನ್ ಆಯಿತು, ಹೌದಲ್ವಾ? ಇದು ಫಸ್ಟ್ ರೌಂಡ್. 70 ದಿನದಲ್ಲಿ ಹೀಗೆಲ್ಲ ಆಗಬೇಕು. ಎಲ್ಲ ಸಬ್ಜೆಕ್ಟ್ ಆಗ ಮುಗಿಯುತ್ತೆ. ಇದು ಪಾಲಿಟಿದು ಹೇಳಿದೆ ನಿಮಗೆ ಅಲ್ವಾ? ಪಾಲಿಟಿ 87 ಪೇಜ್ ಇದೆ. ಅದು ಈ ರೀತಿ ಎಲ್ಲ ಸಬ್ಜೆಕ್ಟ್ ಈ ರೀತಿ ಆಗ್ತಾ ಹೋದರೆ ನಿಮ್ದು ಏನಾಗುತ್ತೆ, 1 ತಿಂಗಳಲ್ಲಿ 70 ದಿನದಲ್ಲಿ ಎಲ್ಲ ಮುಗಿದು ಹೋಗಿಬಿಡುತ್ತೆ. ಇನ್ನು ನೆಕ್ಸ್ಟು 1 ರೌಂಡ್ ಮುಗಿಯಿತು. ಈಗಾಗಲೇ 1 ರೌಂಡ್ ಓದಿದ್ದೀರಿ ಎಲ್ಲ ನೀವು. ಸೊ ನಿಮಗೆ ಈಗಾಗಲೇ ತಲೆಯಲ್ಲಿ ನೆನಪು ಉಳಿದಿದೆ ತುಂಬ ಚೆನ್ನಾಗಿ. ಯಾಕಂದರೆ 70 ದಿನ ಟೈಮ್ ಇತ್ತು, ತುಂಬ ದೊಡ್ಡ ಗ್ಯಾಪ್ ಇದು. ಮತ್ತು ಈಗಾಗಲೇ ಆ ಕ್ಲಾಸ್ಗಳನ್ನ ಹಿಂದೆ ಒಂದು ಸಾರಿ ಕೇಳಿರೋರಾಗಿದ್ದೀರಿ ನೀವು. ಇನ್ನು ನೆಕ್ಸ್ಟ್ ರಿವಿಷನ್ನು 40 ಡೇಸ್ ರಿವಿಷನ್. ಈಗ ಏನು ಮಾಡ್ತೀರಿ? ಸೇಮ್ ಅದೇ ಮೆಥಡ್ ಫಾಲೋ ಮಾಡೋದು, ಬಟ್ ಒಂದು ಸ್ವಲ್ಪ ಪೇಜ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ 1ನೇ ಪೇಜ್ನಿಂದ ಪಾಲಿಟಿ ಏನು ಮಾಡಿದ್ರಿ? ಹಿಂದಿನ ಸಾರಿ ಕೇವಲ 1.5 ಪೇಜ್ ಓದಿದ್ರಿ. ಓಕೆ, ಈ ಸಾರಿ ಏನು ಮಾಡೋದು? 2.5 ಪೇಜ್ ಓದೋದು ಪಾಲಿಟಿನ. ಎಕನಾಮಿ 7.5 ಪೇಜ್, ಎನ್ವಿರಾನ್ಮೆಂಟ್ 2.5 ಪೇಜ್, ಜಿಯೋಗ್ರಫಿ 8 ಪೇಜ್, ಸೈನ್ಸ್ ಆ್ಯಂಡ್ ಟೆಕ್ 8 ಪೇಜ್, ಮಾಡರ್ನ್ ಇಂಡಿಯಾ 3.5 ಪೇಜ್, ಆರ್ಟ್ ಆ್ಯಂಡ್ ಕಲ್ಚರ್ 4 ಪೇಜ್. ಮತ್ತು ಇದನ್ನು ಹೇಗೆ ಸ್ಟಡಿ ಟ್ರ್ಯಾಕರ್ನ ನಾನು ಏನು ಹೇಳಿದ್ದೀನಲ್ಲ ಆ ಮೆಥಡ್ ಫಾಲೋ ಆಗ್ತಾನೆ ಇರಬೇಕು, ಅದು ಕಂಟಿನ್ಯೂಸ್. ಇವತ್ತು ನೀವು ಸ್ಟಡಿ ಕೂತ್ಕೊಳ್ತಾ ಇದ್ದರೆ ಸ್ಟಡಿ ಟ್ರ್ಯಾಕರ್ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಇವತ್ತು ಡೇಟ್ ಏನಿದೆ? ಓಕೆ, ಇವತ್ತು ಫೆಬ್ರವರಿ 2ನೇ ತಾರೀಕಿದೆ. ಫೆಬ್ರವರಿ 2ನೇ ತಾರೀಕು ರಿವಿಷನ್ 9 ರಿಂದ 10 ಗಂಟೆವರೆಗೂ ಕಡ್ಡಾಯವಾಗಿ ರಿವಿಷನ್ಗದು. ರಿವಿಷನ್ ಬಿಟ್ಟು ಬೇರೆ ಏನೂ ಮಾಡಬಾರ್ದು ಆ ಟೈಮ್ನಲ್ಲಿ. ಫೆಬ್ರವರಿ 2ನೇ ತಾರೀಕು ನೋಡ್ತೀರಿ. ಓಕೆ, ಫೆಬ್ರವರಿ 1ನೇ ತಾರೀಕು ಏನು ಓದಿದ್ರಿ ಎಲ್ಲ ಪಟ ಆ ಬುಕ್ ಎಲ್ಲ ಒಂದೇ ಕಡೆ ತೊಗೊಳ್ಳೋದು, ಪಟ ರಿವಿಷನ್ ಮಾಡಿಬಿಡೋದು. ನೆಕ್ಸ್ಟ್ ಏನು ಮಾಡೋದು? ವಾರ ಬಿಟ್ಟು ಹಿಂದೆ ಏನು ಓದಿದ್ರಿ ತೊಗೊಳ್ಳೋದು, ಎಲ್ಲ ರಿವಿಷನ್ ಮಾಡೋದು. ನೆಕ್ಸ್ಟ್ 1 ತಿಂಗಳು ಬಿಟ್ಟು ಹಿಂದೆ ಏನು ಓದಿದ್ರಿ ಎಲ್ಲ ತೊಗೊಳ್ಳೋದು, ರಿವಿಷನ್ ಮಾಡೋದು. ಮತ್ತು ಇನ್ನು ಮುಂದೆ ಎಲ್ಲ ಸಬ್ಜೆಕ್ಟ್ ನೋಟ್ಸು ನಿಮ್ಮ ಸಮೀಪನೇ ಇರಬೇಕು. ಅರ್ಥ ಆಯ್ತಾ? ಇದು ಈ ಮೆಥಡ್ನಲ್ಲಿ ಹೋಗಬೇಕಾಗತ್ತೆ. ರೂಪಾ ಅವರು, ಸರ್ ರೆಕಾರ್ಡೆಡ್ ಕ್ಲಾಸ್ ನೋಡಿ ರಿವಿಷನ್ ಮಾಡೋದು ಬೇಡವಾ? ರೆಕಾರ್ಡೆಡ್ ಕ್ಲಾಸಸ್ ನೋಡ್ತಾ ಹೋದರೆ ಟೈಮ್ ಸಾಲತ್ತೋ ಇಲ್ಲೋ ಗೊತ್ತಿಲ್ಲ. ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ಅರ್ಥ ಆಗದೇ ಇದ್ರೆ ಟಾಪಿಕ್ಕು ನೀವು ಹೋಗಿ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಆ ರೀತಿಯೂ ಮಾಡ್ಬೋದು ಅದನ್ನು. ಸರಿ, ಸ್ಪೀಡ್ ಇಟ್ಕೊಂಡು ನೋಡ್ಬೇಕು. ಮತ್ತೆ ಎಷ್ಟಿದೆ ಅಷ್ಟೇ ಕವರ್ ಮಾಡಬೇಕು, ಜಾಸ್ತಿ ಕವರ್ ಮಾಡಬಾರ್ದು. ಓಕೆ, ಇದು 40. ಇಲ್ಲಿ ಎಷ್ಟು ರೌಂಡ್ ಕವರ್ ಆಗುತ್ತೆ ಹಾಗೆ ನೋಡಿದ್ರೆ ಇಲ್ಲೂ ಕೂಡ ಒಂದು 5 ರೌಂಡ್ ಆಯಿತು. ಈಗಾಗಲೇ ಇಲ್ಲೊಂದು 5 ರೌಂಡ್ ಆಗಿದೆ ರಿವಿಷನ್ನು, ಮತ್ತು ಇಲ್ಲೊಂದು 5 ರೌಂಡ್ ಆಯಿತು. ನೆಕ್ಸ್ಟ್ ಮತ್ತೆ ಅದನ್ನು 20 ಡೇಸ್ಗೆ ಡಿವೈಡ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಬರುತ್ತೆ. ಈ PDF ನಿಮಗೆ ಆಮೇಲೆ ಕಳಿಸ್ತೀನಿ ನಾನು ಇದನ್ನು. ಓಕೆ, ಸೊ ಹೀಗೆಲ್ಲ ಬರುತ್ತೆ ಇದು.
ಇಲ್ಲಿ ಒಂದು ನಿಮಿಷ ಸೇವ್ ಮಾಡ್ಕೊಳ್ತೀನಿ. ಇದೇನಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಪೇಜ್ಗಳನ್ನ ಓದಬೇಕಾಗತ್ತೆ ಇನ್ನು 20 ದಿನ ಅಂತ ಬಂದಾಗ. ಬಟ್ ಅದು ಈಗಾಗಲೇ ನೀವು 2 ಸಾರಿ ಓದಿದ್ದೀರಿ ಆ ಟಾಪಿಕ್ಗಳನ್ನ. ಈಗಾಗಲೇ ಆ ಟಾಪಿಕ್ಗಳನ್ನ ನೀವು 2 ಸಾರಿ ಓದಿರೋದ್ರಿಂದ ನಿಮಗೇನು ಕಷ್ಟ ಆಗಲ್ಲ. 25 ದಿನದಲ್ಲಿ ನಿಮ್ಮದೆಲ್ಲ ರಿವಿಷನ್ ಆಗಿ ಹೋಗಿಬಿಡುತ್ತೆ. ನೆಕ್ಸ್ಟ್ ಬರುತ್ತೆ ಕೇವಲ 10 ದಿನ ಉಳಿದಿರುತ್ತೆ. ಓಕೆ, ಕೇವಲ 10 ದಿನ ಉಳಿದಿರುತ್ತೆ. ಆಗ ಪಾಲಿಟಿನ ಒಂದೇ ದಿನದಲ್ಲಿ ಏನು ಮಾಡ್ತೀರಿ, 9 ಪೇಜ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೀವೇ. ಆಮೇಲೆ ಎಕನಾಮಿನ ಒಂದೇ ದಿನಕ್ಕೆ 30 ಪೇಜ್ ಕವರ್ ಮಾಡ್ತೀರಿ. ಎನ್ವಿರಾನ್ಮೆಂಟ್ 11 ಪೇಜ್ ಆಗುತ್ತೆ. ಜಿಯೋಗ್ರಫಿ 32, ಸೈನ್ಸ್ ಆ್ಯಂಡ್ ಟೆಕ್ 32, ಮಾಡರ್ನ್ ಇಂಡಿಯಾ 14, ಆರ್ಟ್ ಆ್ಯಂಡ್ ಕಲ್ಚರ್ 16 ಪೇಜ್ ಕವರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಎಷ್ಟು ಗಂಟೆ ಇದೆಲ್ಲ ಹೇಳಿ ನನಗೆ? ಪ್ರತಿದಿನ 3 ಗಂಟೆ ಸ್ಟಡಿ ಇದು. 3 ಗಂಟೆ ಅಷ್ಟೇ, ಮತ್ತು ಅಷ್ಟರಲ್ಲೇ ಮುಗಿಬೇಕೆಲ್ಲ ಇದು ಕೆಲಸ. ಪ್ರತಿದಿನ 3 ಗಂಟೆ ಎಲ್ಲ ಸಬ್ಜೆಕ್ಟು, ಪ್ರತಿದಿನ 3 ಗಂಟೆ 7 ಸಬ್ಜೆಕ್ಟು. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ ಅಂತ ಹೇಳಿ ನನಗೆ. ವಿಶ್ವ ಅವರು ಸರ್ ಮಾತಾಡ್ಬೋದು ಅಂತ ಕೇಳ್ತಾ ಇದ್ರಿ, ವೇಟ್ ಮಾಡಿ ಹೇಳ್ತೀನಿ ನಾನು. ಅಜಯ್ ಅವರು 4th ಅಟೆಂಪ್ಟ್ ಆಗಲಿ ಅಜಯ್ ಅವರೇ, ಪರವಾಗಿಲ್ಲ. ಇನ್ನೂ 3 ಅಟೆಂಪ್ಟ್ ಇದೆ ನಿಮ್ಮದು, ಆಗುತ್ತೆ, ಚಿಂತೆ ಮಾಡಬೇಡಿ. ಈ ಮೆಥಡ್ ಫಾಲೋ ಮಾಡಿ. ನೆಕ್ಸ್ಟ್ ಸರ್ ರೆಕಾರ್ಡೆಡ್ ಕ್ಲಾಸ್ ನೋಡಿ ರಿವಿಷನ್ ಮಾಡ್ಬೋದು. ಆಯಿತು ಸರ್. CSAT ಏನು ಮಾಡೋದು ಹೇಳ್ತೀನಿ ಸಿದ್ದು ಅವರೇ ಈಗ. ಸರ್ ವಾಟ್ ಅಬೌಟ್ ಕರೆಂಟ್ ಅಫೇರ್ಸ್ ಹೇಳ್ತೀನಿ, ಅದನ್ನು ಕೂಡ. ಸರ್ ಪಾಲಿಟಿ ಬುಕ್ ಓದೋಕೆ ಬೇಕಾ, ಇಲ್ಲ ನಿಮ್ಮ ನೋಟ್ಸ್ ಓದ್ಕೋಬೇಕಾ ಇವಾಗ? ಅಶ್ವಿನಿ ಅವರೇ, ನೀವೇನು ಮಾಡ್ಬೋದು, ಪಾಲಿಟಿ ಬುಕ್ ಓದೋದಾದ್ರೆ ಸ್ಪೀಡಾಗಿ ಬೆರಳು ಆಡಿಸ್ತಾ ಓದಬೇಕು, ಇಲ್ಲ ಶಾರ್ಟ್ ನೋಟ್ಸ್ ಕೊಡ್ತೀವಿ. ನೀವು ಲೇಟ್ ಮಾಡಿ ಜಾಯ್ನ್ ಆಗಿದ್ರಿ ಅನಿಸುತ್ತೆ. 87 ಪೇಜ್ ನೋಟ್ಸ್ ಇದೆ, ಅದು ಶಾರ್ಟ್ ನೋಟ್ಸ್. ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಅಲ್ಲ, ಇನ್ನೊಂದಿದೆ. ಜೊತೆಗೆ ನಾನು ಹ್ಯಾಂಡ್ ರಿಟನ್ ನೋಟ್ಸ್ ಕಂಪೇರ್ ಮಾಡ್ಕೊಂಡು ಓದ್ಕೊಳ್ಬೋದು. ವಾಯ್ಸ್ ಈಗ ಕ್ಲಿಯರ್ ಇದೆಯಾ ವಿದ್ಯಾ ಅವರೇ? ಆಮೇಲೆ ವೈಶ್ ಅವರು, ಓದೋದ್ರ ಜೊತೆಗೂ ಹಿಂದೂ ಬಿಟ್ಟಿದ್ದು ಕ್ಲಾಸ್ ಕೇಳೋರು ನಡೀತದ? ಎಸ್, ಹೇಳ್ತೀನಿ ಅದನ್ನೇ ಈಗ. ವಾಯ್ಸ್ ಈಗ ಕ್ಲಿಯರ್ ಇದೆಯಾ? ನಿಮ್ಮ ಏನೇನು ಡೌಟ್ ಇದೆ ನಾಳೆ ಇನ್ನೊಂದು ಸಾರಿ ನಾನು ಕ್ಲಿಯರ್ ಮಾಡ್ತೀನಿ. ಇವತ್ತು ನಾನು ಹೇಳೋದನ್ನು ಮಾತ್ರ ಫಾಲೋ ಮಾಡಿ. ಓಕೆ, ಹೇಳ್ತೀನಿ ಎಲ್ಲ ಈಗ ಹೇಳ್ತೀನಿ. ಜಸ್ಟ್ ಇದು ಸಬ್ಜೆಕ್ಟ್ಗೋಸ್ಕರ ಪ್ರತಿದಿನ ನೀವು ಎಷ್ಟು ಗಂಟೆ ಟೈಮ್ ಇಡ್ತಾ ಇದ್ದೀರಿ? 3 ಗಂಟೆಗಳು. 3 ಗಂಟೆಗಳಲ್ಲಿ ಮುಗಿಸ್ಬೇಕು. ಅಕಸ್ಮಾತ್ ಟೈಮ್ ಸಾಲ್ತಾ ಇಲ್ಲ ಪರವಾಗಿಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ ಪ್ರತಿದಿನ 30 ನಿಮಿಷ ಅಷ್ಟೇ ಕೊಡಿ, ಜಾಸ್ತಿ ಕೊಡಬೇಡಿ. ಓಕೆ, ಇನ್ನು ಕೆಲವೊಬ್ಬರು ಸಬ್ಜೆಕ್ಟ್ ಕವರ್ ಮಾಡ್ಕೊಂಡಿಲ್ಲ. ಓಕೆ, ಕೆಲವೊಬ್ರು ಏನು ಮಾಡಿದ್ದೀರಿ, ಭಾಳ ಹಿಂದೆ ಉಳಿದಿದ್ದೀರಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ ನೀವು ರೆಗ್ಯುಲರ್ ಆಗಿರಬೇಕು ಅಂತ. ಪರವಾಗಿಲ್ಲ, ಏನೂ ಭಯ ಪಡಬೇಡಿ. ನೀವೇನು ಮಾಡಿ, ಯಾವ್ಯಾವ ಸಬ್ಜೆಕ್ಟ್ ಬಾಕಿ ಉಳಿದಿದೆ ಅದನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಉಳಿದಿರೋರೆಲ್ಲರೂ 6 ರಿಂದ 7 ಗಂಟೆ ಓದ್ತಾರೆ, ನೀವು 10 ಗಂಟೆ ಸ್ಟಡಿ ಮಾಡಿ. ಯಾಕಂದರೆ ಪ್ರಿಲಿಮ್ಸ್ ಬಂದಿದೆ ಈಗ, ನಾವೆಲ್ಲ ಸಪೋರ್ಟ್ ಮಾಡೋಕ್ಕಿದ್ದೀವಿ ನಿಮಗೆ. ಪ್ರತಿದಿನ ಎಕ್ಸರ್ಸೈಸ್ ಮಾಡಬೇಕು. ಅದಕ್ಕೆ ಒಂದೇ ಕಡೆ ಕೂತ್ಕೊಂಡು ಬೆನ್ನು ನೋವು ಬರುತ್ತೆ. ಯಾರಿಗಾದ್ರೂ ಬೆನ್ನು ನೋವುಗಳು ಬಂದರೆ ನನಗೆ ಹೇಳಬೇಕು. ನನಗೆ ಬಂದಿತ್ತು 2022ರಲ್ಲಿ. ಎಕ್ಸರ್ಸೈಸ್ ಮಾಡಬೇಕು. ಆ್ಯಪ್ ಹೇಳಿದ್ದೀನಿ, ಆ್ಯಪ್ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀನಿ. ಆ ಆ್ಯಪ್ ತೊಗೊಳ್ಳಿ, ಹೋಮ್ ವರ್ಕೌಟ್ ಅಂತ ಇರುತ್ತೆ. ಪ್ರತಿದಿನ ಎಕ್ಸರ್ಸೈಸ್ ಮಾಡಬೇಕು. 5 ರಿಂದ 10 ನಿಮಿಷ ಮಾಡಿದರೆ ಸಾಕು. ಸಂಜೆ ಅರ್ಧ ಗಂಟೆ ವಾಕಿಂಗ್ ಮಾಡಿ. ಓಕೆನಾ? ನೀವು ಯಾವ್ಯಾವ ಸಬ್ಜೆಕ್ಟ್ಗಳು ಬಾಕಿ ಉಳಿದಿದೆ ಈಗ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಬ್ಯಾಚ್ 2ನವ್ರದ್ದು ಪಾಲಿಟಿ ಉಳಿದಿದೆ ಅಲ್ವಾ? ಸ್ಟಾರ್ಟ್. ಬೆಳಗ್ಗೆ CSAT ಇರುತ್ತೆ, ಸಂಜೆ 1 ಗಂಟೆ ಮಾಡರ್ನ್ ಹಿಸ್ಟ್ರಿ ಇರುತ್ತೆ, 1 ಗಂಟೆ ಮ್ಯಾಪಿಂಗ್ ಇರುತ್ತೆ. ಇವ್ನು ಕೇಳಿಕೊಂಡು ರಾತ್ರಿ ಕುಳಿತುಕೊಂಡು ಪಾಲಿಟಿ ಸ್ಟಾರ್ಟ್ ಮಾಡಿ 2 ಗಂಟೆ ಕೇಳಿ ಪ್ರತಿದಿನ. ಅದರಲ್ಲಿ ಮೇನ್ಸ್ ಕ್ಲಾಸ್ ಇದೆ, ಕೆಲವೊಂದು ಬಿಟ್ಟುಬಿಡಿ ಅದನ್ನು. ಪಾಲಿಟಿ ಮುಗಿಯುತ್ತಾ, ಪಾಲಿಟಿ ನೋಡಿ ಒಂದು 55 ಗಂಟೆ ಏನೋ ಇದೆ. ಅದಾದ ನಂತರ ಎಕನಾಮಿ ಕೇಳ್ಕೊಳ್ಳಿ. ಯಾರ್ಯಾರ್ದು ಉಳಿದಿದೆಯೋ ಸಬ್ಜೆಕ್ಟ್ಗಳು ಇನ್ನು ಮುಂದೆ ಕೇಳಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಮುಂದೆ ಟೈಮ್ ಇಲ್ಲ ನಮಗೆ. ಪ್ರತಿದಿನ ಈಗ ಸದ್ಯಕ್ಕೆ ಏನು ನಡೀತಾ ಇದರ ಜೊತೆಗೆ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ನೀವು ಆ್ಯಡ್ ಮಾಡ್ತಾ ಹೋಗಿ, ಕವರ್ ಆಗುತ್ತೆ. ಏನು ಚಿಂತೆ ಮಾಡಬೇಡಿ, ಸರಿನಾ? ಇಷ್ಟ ಆಗುತ್ತೆ. ಇನ್ನು ಸರ್, ಇನ್ನು ಲಾಸ್ಟ್ 5 ಡೇ ಅಂತ ಹೇಳಿದಿರಲ್ವ, ಏನು ಮಾಡಬೇಕು ಅದನ್ನು ಆಗ ಹೇಳ್ತೀನಿ ನಾನು. ಈಗ ಅರ್ಜೆಂಟ್ ಏನೂ ಇಲ್ಲ, ಅದ್ರದ್ದು ಅರ್ಜೆಂಟ್ ಏನೂ ಇಲ್ಲ. ನೆಕ್ಸ್ಟ್ ಈಗ ಬರುತ್ತೆ ಏನಂತ ಅಂದರೆ, ವೇಟ್. ಈಗ CSATಗೆ ಬನ್ನಿ ನೋಡೋಣ. ಸಾರಿ, CSAT ಅಲ್ಲ, ಕರೆಂಟ್ ಅಫೇರ್ಸ್ ನೋಡಿ. ಆ್ಯಕ್ಚುಲಿ ಮೇನಿಂದ ಮಾಡಬೇಕಾಗುತ್ತೆ, ಮೇ, ಜೂನ್, ಜುಲೈದು. ಸದ್ಯಕ್ಕೆ ನೀವು ಯಾರ್ಯಾರು ಮೇನಿಂದ ಬರ್ತಾ ಇದ್ದೀರಿ ಪರವಾಗಿಲ್ಲ. ಈಗ ಸದ್ಯಕ್ಕೆ ನಾವು ಜೂನ್ ಕ್ಲಾಸ್ಗಳನ್ನ, ಜುಲೈದು ಕ್ಲಾಸ್ಗಳನ್ನ ಯೂಟ್ಯೂಬ್ನಲ್ಲಿ ಮಾಡಿ ಬಿಡ್ತಾ ಇದ್ದೀವಿ. ನೀವೇನು ಮಾಡಿ, ಯಾರು ವಿಷನ್ IAS ಮ್ಯಾಗ್ಝಿನನ್ನು ಕೊಂಡ್ಕೊಳ್ಬೋದು. ಕೊಂಡ್ಕೊಳ್ಳದೆ ಇರೋರು ಏನು ಮಾಡ್ಬೋದು, ಸಾಫ್ಟ್ ಕಾಪಿಗಳನ್ನ ಮಾತ್ರ ಓಪನ್ ಮಾಡಿಕೊಂಡು ಅಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಆ ಪಾಯಿಂಟ್ಗಳನ್ನ ನೀವು ಪ್ರಿಂಟ್ ಮಾಡ್ಕೊಳ್ಬೋದು. ಓಕೆ, ಸರಿನಾ? ಇಲ್ಲ ನೀವು ಮ್ಯಾಗ್ಝಿನ್ ತರಿಸ್ಕೊಳ್ಳೋದ್ರೆ ತರಿಸ್ಕೊಳ್ಳಿ, ಬೇಕಾಗುತ್ತೆ. ಹೇಗಿದ್ರು ಮ್ಯಾಗ್ಝಿನ್ ತರಿಸ್ಕೊಳ್ಳಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದು ಬಂದಿದೆ ಇಂಗ್ಲೀಷ್ನಲ್ಲಿ ಮ್ಯಾಗ್ಝಿನನ್ನು, ವಿಷನ್ IAS ಮ್ಯಾಗ್ಝಿನು. ಪ್ರತಿ ಮ್ಯಾಗ್ಝಿನ್ ಒಂದು 120 ಪೇಜ್ ಇರುತ್ತೆ. ಇದನ್ನು ನೀವು ಕುಮಾರ್ ಬುಕ್ ಸೆಂಟರ್ ಅವ್ರಿಗೆ ಕಾಲ್ ಮಾಡಿ ತರಿಸ್ಕೊಳ್ಳಿ.
ಯಾರು 2024ಕ್ಕೆ ಬರೆಯೋರಿದ್ದೀರಿ ನೀವು ಮಾತ್ರ, ಉಳಿದಿರೋರು ಬೇಡ ಕರೆಂಟ್ ಅಫೇರ್ಸ್ದು. ಇನ್ನು ಇದ್ರ ಹಿಂದೆನೇ ನಾವು ಕ್ಲಾಸ್ ಜಾಯ್ನ್ ಆದಾಗಲೇ ಹೇಳಿದ್ದೀವಿ, ಪ್ರತಿದಿನ ಪ್ರಜಾವಾಣಿ ಓದಬೇಕು, ದ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಕೇಳಬೇಕು ಅಂತ ಆಗಿನಿಂದನೂ ಹೇಳಿದ್ದೀನಿ. ನೀವು ಅದನ್ನು ಕೇಳ್ತಾ ಬಂದಿರ್ತೀರಿ. ಇನ್ನು ಪ್ರಿಲಿಮ್ಸ್ ರಿಲೇಟೆಡ್ ಏನು ಕಂಟೆಂಟ್ ಇರುತ್ತೆ ಅದನ್ನು ಹೇಳ್ತಾ ಹೋಗ್ತೀವಿ, ಅದು ಕವರ್ ಆಗುತ್ತೆ, ಅದರ ಪಾಡಗದು. ಓಕೆ, ಕರೆಂಟ್ ಅಫೇರ್ಸ್ಗೆ ಪ್ರತಿದಿನ ಅರ್ಧ ಗಂಟೆ ಕೊಡಬೇಕು, 30 ಮಿನಿಟ್ಸ್. ಓಕೆ, ಅದಕ್ಕಿಂತ ಜಾಸ್ತಿ ಬೇಡ. 3 ಗಂಟೆ ಓದಿದ್ರಿ ಪ್ಲಸ್ ಈಗ ಅರ್ಧ ಗಂಟೆ ಆಯಿತು. ಮುಂದಕ್ಕೆ ನೋಡೋಣ. ಈಗ CSAT ಅಂತ ಬಂದಾಗ 2024ಕ್ಕೆ ಬರೆಯೋರಿಗೆ CSAT ಕ್ಲಾಸ್ ಸ್ಟಾರ್ಟ್ ಆಗಿ ಬಹಳ ದಿನ ಆಗಿದೆ. ನಂಬರ್ ಸಿಸ್ಟಮ್ ಅನ್ನುವಂಥ ಒಂದು ಟಾಪಿಕ್ ಮುಗಿಸಿದ್ದೀವಿ ನಾವು, ಗೊತ್ತಿದೆಯಾ? ಇಲ್ಲಿಂದಾನೆ 10ಕ್ಕಿಂತ ಹೆಚ್ಚು ಕ್ವಶನ್ಗಳು ಬರುತ್ತೆ ನಮಗೆ. ಸೊ ಇದನ್ನು ಪರ್ಫೆಕ್ಟ್ ಮಾಡಿ ಪ್ರತಿದಿನ ರಿವಿಷನ್ ಮಾಡ್ತಾ ಹೋಗಬೇಕು, ಬೆರಳು ಆಡಿಸ್ತಾ ಹೋಗಬೇಕು. ಬರಿಬೇಡಿ, ಬೆರಳು ಆಡಿಸಿ. ನೀವು ಹೇಳ್ತೀನಿ ನಾನು, ಈ ಒಂದು ತೋರು ಬೆರಳಿಗೆ ನಿಮ್ಮ ಮೆದುಳಿಗೆ ತುಂಬ ಲಿಂಕ್ ಇದೆ. ಈ ಸ್ಟೆಪ್ ಯಾಕೆ ಬಂತು ಅಂತ ನೋಡ್ಕೊಳ್ಳಿ ಅಲ್ಲೇ. ಓಕೆ, ಇದು ಹೀಗಿದೆ, ಓಕೆ ಹೀಗಿದೆ, ಹೀಗೆ ಇದು ಯಾಕೆ ಸರ್, ಇದನ್ನು ಯಾಕೆ ತೊಗೊಂಡ್ರು ಇಲ್ಲಿ ಈ ರೀತಿ. ಓಕೆ, ನಂಬರ್ ಸಿಸ್ಟಮ್, ಪ್ರೊಬ್ಯಾಬಿಲಿಟಿ ಮುಂದೆ ಹೇಳ್ತಾರೆ. ರೀಸನಿಂಗ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ರೀಸನಿಂಗ್ನಿಂದನೂ 10 ಕ್ವಶನ್ ಬರುತ್ತೆ. 10 ಕ್ವಶನ್ ನಂಬರ್ ಸಿಸ್ಟಮ್, 10 ಕ್ವಶನ್ ರೀಸನಿಂಗು, ಇಂಗ್ಲೀಷ್ ಕಾಂಪ್ರಹೆನ್ಷನ್ ನಾನು ಶನಿವಾರ ಕ್ಲಾಸ್ ಮಾಡ್ತೀನಿ ನಿಮಗೆ. ಓಕೆ, ಶನಿವಾರ ಅಥವಾ ಆದಷ್ಟು ಬೇಗ ಮಾಡ್ತೀವಿ. ಇದ್ರದ್ದು ಪ್ರತಿದಿನ 2 ಕ್ವಶನನ್ನು ಸಾಲ್ವ್ ಮಾಡಬೇಕಾಗುತ್ತೆ, ಹೇಳ್ಕೊಡ್ತೀನಿ ಅದನ್ನು. ಓಕೆ, ಸೊ CSATಗೆ ಪ್ರತಿದಿನ ಕ್ಲಾಸಸ್ ಕೇಳ್ತಾ ಇದ್ದೀರಿ 2 ಗಂಟೆ, ಒಂದು ಅರ್ಧ ಗಂಟೆ ನೀವೇ ರಿವಿಷನ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ. ಸೊ ಇದಕ್ಕೆ ಎಷ್ಟಾಯಿತು ನಿಮ್ಮ ಸ್ಟಡಿ? ಒಂದು ಅರ್ಧ ಗಂಟೆ ಆಯಿತು. ಸೊ ಟೋಟಲ್ 4 ಗಂಟೆಗಳು. ಇದು ಯಾವುದಕ್ಕೆ? ಸ್ಪ್ರಿಂಟ್ಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಉಳಿದಿರೋದೆಲ್ಲ ನಿಮಗೆ ಬಿಟ್ಟಿರೋದು, ನೀವು ಹೇಗೆ ಮಾಡ್ಕೊಳ್ತೀರಿ, ಏನು ಮಾಡ್ಕೊಳ್ತೀರಿ. ಸ್ಪ್ರಿಂಟ್ 4 ಗಂಟೆ ಸ್ಟಡಿ ಆಗ್ತಾ ಇದೆ ಈಗ. ಇನ್ನು ಬನ್ನಿ ನೆಕ್ಸ್ಟ್ ನೋಡಿ, ಪ್ರತಿದಿನ 10 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ರೆಫರ್ ಮಾಡಬೇಕು. ಪ್ರತಿದಿನ 10. ಈಗ ಸದ್ಯಕ್ಕೆ ನಾವೇ ಕ್ಲಾಸ್ನಲ್ಲೇ ಮಾಡ್ತಾ ಇರ್ತೀವಿ. ಹೇಗಿದ್ರು ನಾನು ಮಾಡರ್ನ್ ಹಿಸ್ಟ್ರಿದು ಒಂದು 3 ಕ್ವಶನ್ ರೆಫರ್ ಮಾಡ್ತೀನಿ. ಮ್ಯಾಪಿಂಗ್ನಲ್ಲಿ ಮೇಡಮ್ ಅವರು ಒಂದು 3 ಕ್ವಶನ್ ಮಾಡ್ತಾರೆ. ನೀವು ಇದನ್ನ ಜೊತೆಗೆ ಒಂದು 4 ಕ್ವಶನ್ನ ಎಕ್ಸ್ಟ್ರಾ ರೆಫರ್ ಮಾಡಿ. ಇದಕ್ಕೊಂದು ಬುಕ್ ತರಿಸ್ಕೊಳ್ಬೇಕಾಗತ್ತೆ. ಇನ್ನೊಂದು 4-5 ದಿನ ವೇಟ್ ಮಾಡಿ, ನಾನು ಬುಕ್ ಹೇಳ್ತೀನಿ ನಿಮಗೆ. ಆ ಬುಕ್ಕನ್ನು ತರಿಸ್ಕೊಳ್ಬೇಕು. ನೆನಪು ಮಾಡಿ ನನಗೆ, ಶುಕ್ರವಾರ ಮೆಂಟರ್ಶಿಪ್ ಗ್ರೂಪ್ನ ಕ್ಲಾಸ್ನಲ್ಲಿ ಆ ಬುಕ್ ಹೇಳ್ತೀನಿ. ಆ ಬುಕ್ ತರಿಸ್ಕೊಳ್ಬೇಕು. ಪ್ರತಿದಿನ ಒಂದು 4-5 ಕ್ವಶನ್ ನೀವು ಸ್ವಂತವಾಗಿ ಓದ್ಕೊಂಡು ತಿಳ್ಕೊಳ್ಳೋಕೆ ಹೋಗಬೇಕು. ಇದಕ್ಕೆ ಪ್ರತಿದಿನ ಒಂದು 10-15 ನಿಮಿಷ ಸಾಕು, ಒಂದು 20 ನಿಮಿಷ ಅಂತ ತೊಗೊಳ್ಳಿ. ಸೊ 4 ಗಂಟೆ 20 ನಿಮಿಷ ಇದಕ್ಕೆ ಹೋಯಿತು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಟೆಸ್ಟ್ ಸಿರೀಸ್. ನಾವಿದನ್ನು ಮಾರ್ಚ್ನಲ್ಲೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ತುಂಬ ಲೇಟ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಮನ್ನು ಕಾಯಿಸೋದು ಬೇಡ. ಟೆಸ್ಟ್ ಸಿರೀಸು ಮುಂದಿನ ಸೋಮವಾರ ಅಥವಾ ನಾನು ನಿಮಗೆ ಇವತ್ತು ಹೇಳ್ತೀನಿ ಕುಮಾರ್ ಬುಕ್ ಸೆಂಟರ್ ಅವ್ರಿಗೆ ಟೆಸ್ಟ್ ಸಿರೀಸ್ ತೊಗೊಳ್ಳೋಕ್ಕೆ. ಸೆಟ್ 1 ಅಂತ ಹೇಳ್ತೀನಿ. ಅದರದ್ದು ಟೆಸ್ಟ್ ನಂಬರ್ 1ರಿಂದ 12ರವರೆಗೂ ನೀವು ಟೆಸ್ಟನ್ನು ತರಿಸ್ಕೊಳ್ಬೇಕಾಗತ್ತೆ. ಓಕೆ, 12 ಅಲ್ಲ, ವೇಟ್. ಟೆಸ್ಟ್ ನಂಬರ್ 1ರಿಂದ 14ರವರೆಗೂ, ಟೆಸ್ಟ್ ನಂಬರ್ 1ರಿಂದ 14ರವರೆಗೂ ಕ್ವಶನ್ ಪೇಪರ್ ಮಾತ್ರ ತರಿಸ್ಕೊಳ್ಬೇಕು. ಪ್ರತಿ 20 ಪೇಜ್ ಇರುತ್ತೆ. 20 × 14 ಅಂದರೆ 280 ಪುಟಗಳ ಒಂದು ಕ್ವಶನ್ ಪೇಪರ್ಗಳು ಬರುತ್ತೆ. ಅಂದರೆ ಡೆಲಿವರಿ ಚಾರ್ಜ್ ಎಲ್ಲ ತೊಗೊಂಡ್ರೆ ನಿಮಗೆ 721 ಒಂದು 2,200 ರೂಪಾಯಿ ಟೆಸ್ಟ್ ಸಿರೀಸ್ಗೆ ಇನ್ವೆಸ್ಟ್ ಮಾಡಬೇಕು ನೀವು. ಇದನ್ನು ನೀವು ಏನು ಮಾಡಿ, ನಾಳೆ ಅಥವಾ ನಾಡಿದ್ಮೇಲೆ ಆರ್ಡರ್ ಕೊಡಿ ಅವರಿಗೆ, ಅವ್ರು ನಿಮಗೆ ತರಿಸಿ ಕೊಡ್ತಾರೆ. ಏನು ಮಾಡೋದು ಗೊತ್ತಾ? ಪ್ರತಿದಿನ ನಾನು ನೋಡಿ 7ರಿಂದ 8 ಗಂಟೆವರೆಗೂ ಏನು ಮಾಡ್ತೀನಿ, ನಿಮಗೆ ಕ್ಲಾಸ್ ತೊಗೊಳ್ತೀನಿ ಮಾಡರ್ನ್ ಹಿಸ್ಟ್ರಿ. 8 ಗಂಟೆಯಿಂದ 8:20ರವರೆಗೆ ಪ್ರತಿದಿನ 15 ಕ್ವಶನ್ಸನ್ನು ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಮೆಂಟರ್ಶಿಪ್ ಗ್ರೂಪ್ನಲ್ಲಿ, ಇದೇ ಗ್ರೂಪ್ನಲ್ಲಿ ಸಾಲ್ವ್ ಮಾಡೋಣ. ಆ್ಯಪ್ನಲ್ಲಿ ಕ್ಲಾಸ್ ಹೇಳ್ತೀನಿ, ಬಟ್ ಈ ಕ್ವಶನ್ಸನ್ನು ಕ್ಲಾಸ್ನಲ್ಲೇ ಸಾಲ್ವ್ ಮಾಡೋಣ. ಪ್ರತಿದಿನ 15 ಕ್ವಶನ್ಸ್ ಅಂದರೆ ಲೆಕ್ಕ ಹಾಕಿ 10 ದಿನಕ್ಕೆ 150 ಕ್ವಶನ್ಸ್, 20 ದಿನಕ್ಕೆ 300 ಕ್ವಶನ್ಸ್. ಅಂದರೆ ಒಂದು ತಿಂಗಳಿಗೆ 4 ಟೆಸ್ಟನ್ನು ಸಾಲ್ವ್ ಮಾಡ್ತೀವಿ ನಾವು. ಜನವರಿನಲ್ಲಿ ಎಷ್ಟು ಸಾಲ್ವ್ ಆಗುತ್ತೆ? 4 ಪೇಪರ್ಸ್ ಸಾಲ್ವ್ ಆಗುತ್ತೆ. ಸರಿ, ಆಮೇಲೆ ಫೆಬ್ರವರಿನಲ್ಲಿ ಒಂದು 4. ಸೊ ಟೋಟಲ್ ನಾವು ಎಷ್ಟು ಸಾಲ್ವ್ ಮಾಡೋರಿದ್ದೀವಿ ಅಂತ ಅಂದರೆ 22 + 5. ಇದು GSಗೆ. ಓಕೆ, ಇಲ್ಲಿ 4 ಜನವರಿನಲ್ಲಾಯಿತು, 4 ಫೆಬ್ರವರಿನಲ್ಲಾಯಿತು. ಇನ್ನು ಮಾರ್ಚ್ನಲ್ಲಿ ಎಷ್ಟು? 4 ಅಂದರೆ 8, 22ರೊಳಗೆ 8 ತೆಗೆದ್ರೆ ಎಷ್ಟಾಯಿತು? 14 ಅಲ್ವಾ? ಎಸ್, 14. ಮಾರ್ಚ್ನಲ್ಲಿ 7, ಏಪ್ರಿಲ್ನಲ್ಲಿ 7. 22 ಕ್ವಶನ್ಸ್ ಆದವು, 22 ಸೆಕ್ಷನಲ್ ಆದವು. ಇನ್ನು ಮೇನಲ್ಲಿ ಏನು ಮಾಡೋಣ ಸರ್? ಮೇನಲ್ಲಿ 5 ಫುಲ್ ಲೆಂತ್ ಟೆಸ್ಟ್ ಸಿರೀಸನ್ನು ಮಾಡಬೇಕಾಗತ್ತೆ. ಟೋಟಲ್ 27 GSಗೆ. ಜನರಲ್ ಸ್ಟಡೀಸ್ಗೆ 27 ಸಾಕು. CSATಗೆ ಏನು ಮಾಡೋಣ? CSAT ಮಾರ್ಚ್ನಲ್ಲಿ ಸ್ಟಾರ್ಟ್ ಮಾಡೋಣ ಟೆಸ್ಟ್ ಸಿರೀಸ್, ಈಗ ಬೇಡ. ಅರ್ಥ ಆಗ್ತಾ ಇದೆ ನಿಮಗೆ? ಎಸ್ ಅಂತ ಹೇಳಿ ನೋಡೋಣ. ಅರ್ಥ ಆಗ್ತಾ ಇದ್ರೆ ನಾನು ಹೇಳೋದು ಕ್ಲಾಸ್ನಲ್ಲೇ ಸಾಲ್ವ್ ಮಾಡಿಸ್ತೀನಿ. ನಿಮಗೆ ಸ್ವಂತವಾಗಿ ಕೂತ್ಕೊಳ್ಬೇಡಿ. ಟೆಸ್ಟ್ ಸಿರೀಸ್ಗೆ ಪ್ರತಿ ಕ್ವಶನನ್ನು ಅರ್ಥ ಮಾಡಿಸ್ತೀನಿ ನಾನು ನಿಮಗೆ. ಯಾಕೆ ಹೀಗೆ ಕೇಳಿದ್ದಾರೆ, ಏನಿದ್ರೆ ಅರ್ಥ, ನನ್ನ ಜೊತೆ ರಿವಿಷನ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಈ ವರ್ಷ ಪ್ರಿಲಿಮ್ಸ್ ತುಂಬ ಚೆನ್ನಾಗಾಗುತ್ತೆ. ಬರೀ 20 ನಿಮಿಷ ಕೊಡಿ ಆ ಟೆಸ್ಟ್ಗೆ.
ಟೋಟಲ್ ಸ್ಪ್ರಿಂಟ್ಗಂತ ಅಂದರೆ ನನಗೆ 5 ಗಂಟೆ ಕೊಡಿ, ನೀವೆಲ್ಲ ಸೇರಿಸಿದ್ರೆ ಒಂದು 5 ಗಂಟೆ ಸ್ಪ್ರಿಂಟ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಈ ವರ್ಷ ಯು ಆರ್ ಗೋಯಿಂಗ್ ಟು ವಿನ್. ಇದನ್ನು ಯಾವ ಇನ್ಸ್ಟಿಟ್ಯೂಟ್ನವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇದು ಸಾಧ್ಯನೇ ಇಲ್ಲ. ಎಸ್ ಆರ್ ನೋ ಅಂತ ಹೇಳಿ ನೋಡೋಣ, ಯಾರಾದರೂ ಮಾಡ್ತಾರೆ ಈ ರೀತಿ ಪ್ಲ್ಯಾನ್? ಎಲ್ಲಾದರೂ ಹಿಂದೆ ಕೇಳಿದ್ದೀರಾ ನೀವು? ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಈ ರೀತಿ ಪ್ಲ್ಯಾನ್ ಹೇಳ್ಕೊಟ್ಟಿದ್ದಾರಾ? ಸಾಧ್ಯನೇ ಇಲ್ಲ ಹೇಳೋಕೆ. ಶಿವಶರ್ನವರೇ, ನೀವು 2025ರಲ್ಲಿ ಎಕ್ಸಾಮ್ ಬರೆಯೋರಿದ್ದೀರಿ, ನೀವು ಯಾಕೆ ರಿವಿಷನ್ ಮಾಡ್ತೀರಿ? ನಿಮಗಲ್ಲ ಇದು. ಇದೆಲ್ಲ ನಾವು ಸ್ಪ್ರಿಂಟ್ ಹೇಳ್ತಾ ಇರೋದು 2024ರಲ್ಲಿ ಬರೆಯೋರಿಗೆ, ಉಳಿದಿರೋರಿಗಲ್ಲ. ನೀವು ಕೂಲಾಗಿದ್ದು ಬಿಡಿ, ನೀವು ಸುಮ್ಮನೆ ಕೇಳಿ ಕ್ಲಾಸನ್ನು. ರೂಪ ಅವ್ರು 1 ಮಂತ್ ಬೇಕಾಗುವಷ್ಟಲ್ಲ, ನಾನು ಟೆಸ್ಟ್ ಹೇಳ್ತೀನಿ, ಅದು 14 ಟೆಸ್ಟ್ ಅಂತ ಹೇಳಿ ಒಂದೇ ಸಾರಿ ತರಿಸ್ಕೊಂಡು ಬಿಡಿ, ಡೆಲಿವರಿ ಚಾರ್ಜ್ ಕಮ್ಮಿ ಆಗುತ್ತೆ. ಕಾನ್ಫಿಡೆನ್ಸ್ ಬರ್ತಾ ಇದೆ ನಿಮಗೆ. ನಾನು ಹಿಂದೆ ಹೇಳ್ತಾ ಇದ್ದೆ ನೋಡಿ ನಿಮಗೆ, ಕರ್ನಾಡ IAS ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ 100 ವಿದ್ಯಾರ್ಥಿಗಳನ್ನ ನಾವು ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೆ. ಯಾವಾಗ ಜೂನ್ ಜುಲೈನಲ್ಲಿ. ನಿಮ್ಗೆ ಅನಿಸ್ತಾ ಇರ್ಬೋದು, ಹೇಗೆ ಸಾಧ್ಯ, ಇವ್ರದೇ ಆಗಿಲ್ಲ ಇನ್ನೂ IAS, ಇವ್ರು ಹೇಗೆ 100 ವಿದ್ಯಾರ್ಥಿಯನ್ನು ಕ್ಲಿಯರ್ ಮಾಡಿಸ್ತಾರೆ? ನೋಡ್ತಾ ಹೋಗಿ, ನೀವೇ ಹೇಳಿ ನನಗೆ, ಈ ಮೆಥಡ್ ಫಾಲೋ ಮಾಡಿದರೆ ಯಾಕೆ ಆಗಲ್ಲ? ಆಗುತ್ತಲ್ವ ಎಲ್ರದ್ದು? ಎಸ್ ಆರ್ ನೋ ಅಂತ ಹೇಳಿ ನೋಡೋಣ. ನನಗೆ ಆಗಬೇಕು, ಆಗುತ್ತೆ. ಯಾಕೆ ನಮ್ಮದು ಆಗಿಲ್ಲ ಅಂತಾರೆ? ನಮಗೆ ಈ ರೀತಿ ಯಾರು ಹೇಳ್ಕೊಡ್ಲಿಲ್ಲ. ಫಸ್ಟ್ ವರ್ಷ ನಾವು 2018ನಲ್ಲಿ ನನಗೆ ಹೇಳಿದ್ರಿ ಇದನ್ನು. ನಾನು ಇಷ್ಟೊತ್ತಿಗೆ ನಿಮ್ಮ ಜೊತೆ ಇರ್ತಾ ಇರಲಿಲ್ಲ. ನಾವು ಮಸೂರಿನಲ್ಲಿ ಇರ್ತಾ ಇದ್ವಿ. ಒಂದು ಸಾರಿ ನನಗೆ ನೀವು 100% ಅಂತ ಮೆಸೇಜ್ ಮಾಡಿ ನೋಡೋಣ. ಆ ಒಂದು ಕಾನ್ಫಿಡೆನ್ಸ್ ಕೇಳಬೇಕು ನಿಮ್ಮಿಂದ. ನಾನು 2024ರಲ್ಲಿ ಯಾರು ಬರಿತಾ ಇದ್ದೀರಿ 100% ಅಂತ ಮೆಸೇಜ್ ಮಾಡಿ, ಈ ಮೆಥಡ್ ಫಾಲೋ ಮಾಡಬೇಕು, ನಾನು ಮಾಡಿಸ್ತೀನಿ, ನಿಮ್ಮ ಜೊತೆ ಇರ್ತೀನಿ. ಇದ್ರ ಜೊತೆನೇ ಮೇನ್ಸ್ ನೋಟ್ಸ್ ಕೂಡ ಮಾಡ್ತಾ ಇದ್ದೀವಿ. ಪ್ರಿಂಟೆಡ್ ನೋಟ್ಸ್ ಬರುತ್ತೆ ಕನ್ನಡ IAS ಅಕಾಡೆಮಿ ವತಿಯಿಂದ. ಓಕೆ, 100% ಕ್ಲಿಯರ್ ಆಗುತ್ತೆ, ಆಗಬೇಕು. ಈ ವರ್ಷ ಆಗಿಲ್ಲ ಅಂದರೆ ಮುಂದಿನ ವರ್ಷ ಆಗುತ್ತೆ. ನೀವು ಯಾವುದೇ ಎಕ್ಸಾಮ್ ಮಾಡಿದ್ರೂ ಇದೇ ಮೆಥಡ್ನಿಂದ ಹೋಗಬೇಕು, ಇದೇ ರೀತಿ ಶೆಡ್ಯೂಲ್ ಮಾಡ್ಕೊಳ್ಬೇಕು. ಎಷ್ಟು ಸಬ್ಜೆಕ್ಟ್ ಇದೆ, ಎಷ್ಟು ಪೇಜ್ಗಳಿದೆ, ಅದನ್ನು ಹೇಗೆ ಓದ್ಕೊಳ್ಬೇಕು. ನೀವು ಕೈಯಿಂದ ಬರಿತಾ ಕೂತ್ರೆ ಆಗಲ್ಲ, ಬರೀ ಪದೇ 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 ಅದನ್ನು ರಿವಿಷನ್ ಮಾಡ್ತಾ ಹೋಗಬೇಕು. ಓಕೆ, ಖಂಡಿತವಾಗ್ಲೂ ಸಾಧ್ಯ ಇದೆ. ಕನ್ನಡ IAS ಅಕಾಡೆಮಿ ಯಾಕೆ ಇಷ್ಟೊಂದು ನಮಗೆ ಕಾನ್ಫಿಡೆನ್ಸ್ ನಮ್ಮ ಹುಡುಗರು ಕ್ಲಿಯರ್ ಮಾಡ್ತಾರೆ? ನಿಮ್ಗೆ ಇಲ್ಲಿವರೆಗೂ ಪಾಪ ಇದನ್ನು ಹೇಳ್ಕೊಟ್ಟಿಲ್ಲ. ನೀವೆಲ್ಲರೂ ದಡ್ರಲ್ಲ. ಓಕೆ, ನೀವು ಯಾರೂ ದಡ್ರಲ್ಲ, ಬಟ್ ನಿಮಗೆ ಯಾರೂ ಕೂಡ ಹೇಳ್ಕೊಡ್ಲಿಲ್ಲ ಈ ರೀತಿ. ನಮಗೂ ಕೂಡ ಹೇಳ್ಕೊಡ್ಲಿಲ್ಲ. ಏನು ಮಾಡೋಣ, 5 ವರ್ಷ ಕಷ್ಟಪಟ್ಟು ನಾವೇನು ಮಾಡಿದ್ವಿ, ಈ ಮೆಥಡನ್ನು ಅವರಿಂದ ಇವರಿಂದ ಕೇಳಿ ಸ್ವಂತವಾಗಿ ಆಲೋಚನೆ ಮಾಡಿ ಈ ಮೆಥಡ್ಗೆ ಬಂದಿದ್ದೀವಿ. ನಿಜ ಹೇಳ್ತೀನಿ, ಈ ಮೆಥಡ್ನಿಂದ ಹೋದರೆ ಯಾವ ವ್ಯಕ್ತಿಗೂ ಕೂಡ 3-4 ವರ್ಷ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ನಲ್ಲಿ ವೇಸ್ಟ್ ಮಾಡೋ ಅಗತ್ಯನೇ ಬೀಳೋದಿಲ್ಲ. ಸರಿನಾ? ನೋಡಿ, ಮೊದಲಿಂದ ನಾವು ಯಾಕೆ ನಮ್ಮದೇ ನೋಟ್ಸ್ ಓದಿ ಅಂತ ಹೇಳಿದ್ವಿ, ಯಾಕೆ ಕ್ಲಾಸ್ನಲ್ಲಿ ಅದೇ ನೋಟ್ಸನ್ನು ನಿಮಗೆ ಮಾರ್ಕ್ ಮಾಡಿಸಿದ್ವಿ, ಯಾಕೆ ಇವತ್ತು ಅದನ್ನೇ ರಿವಿಷನ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ, ಯಾಕೆ ಟೆಸ್ಟ್ ಸೀರೀಸ್ ಮಾಡಿಸ್ತಾ ಇದ್ದೀವಿ ಅಂದರೆ ಇದೆಲ್ಲದರ ಹಿಂದೆ ಒಂದು ಉದ್ದೇಶ ಇದೆ. ಅಪ್ಪ ಅಮ್ಮ ಮದುವೆ ಮಾಡುವಾಗ ಹೇಳ್ತಾರೆ ನಿಮಗೆ, ಅವ್ರೇನು ಹೇಳ್ತಾರೆ, ನಿಮಗೆ ಇಷ್ಟ ಆಗೋರನ್ನ ಆಗಬೇಡಿ, ಒಂದು ಸ್ವಲ್ಪ ನಮ್ಮ ಮಾತನ್ನು ಕೇಳಿ ಅಂತ ಹೇಳ್ತಾರೆ. ಯಾಕಂದರೆ ಇದೇ ಕಾರಣ. ನಾವು ಜೂನಲ್ಲಿ ಸ್ಟಾರ್ಟ್ ಮಾಡಿದಾಗಲೇ ಪ್ಲ್ಯಾನ್ ಇತ್ತು ನನಗೆ, ಇದೇ ರೀತಿ ಹೋಗಬೇಕಿದ್ದು, ಹೀಗೆ ಹೋಗಬೇಕು. ಒಂದು ಸ್ವಲ್ಪ ಏನು ಪ್ರಾಬ್ಲಮ್ ಆಗಿದೆ, ಡಿಸೆಂಬರ್ ಎಂಡ್ಗೆ ನಾವು ಸಿಲೆಬಸ್ ಮುಗಿಸ್ತೀವಿ ಅಂತ ಹೇಳಿದ್ವಿ. ಬಟ್ CSAT ಬಂದಿದ್ದರಿಂದ ಬೆಳಗ್ಗೆ, CSAT ನಾವು ಹೇಳ್ತೀವಿ ಅಂತ ಹೇಳಿರಲಿಲ್ಲ ಆಗ ಅಲ್ವಾ. CSAT ಬೆಳಗ್ಗೆ ಬಂದಿರೋದ್ರಿಂದ ನಮಗೆ ಸಬ್ಜೆಕ್ಟ್ ಕವರ್ ಮಾಡೋಕ್ಕೆ ಆಗಲಿಲ್ಲ. 1 ತಿಂಗಳು ಎಕ್ಸ್ಟ್ರಾ ಹೋಗ್ತಾ ಇದೆ. ಬಟ್ ನಾವು ಏನು ಮಾಡಿದ್ವಿ, ಇದು ಯಾವುದಿದು ನಮ್ಮ ಸ್ಪ್ರಿಂಟನ್ನು ಫೆಬ್ರವರಿನಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ವಿ. ಬಟ್ ಬೇಡ, ಯಾಕಂದರೆ ಜನವರಿನಲ್ಲೇ ಸ್ಟಾರ್ಟ್ ಮಾಡೋಣ, ಏನಾದದ್ದಾಗಲಿ ಈಗಿನಿಂದಾನೇ ಹೋಗೋಣ. ಮತ್ತು ಒಬ್ಬೊಬ್ಬರಿಗೆ ಹೆಲ್ತ್ ಸರಿ ಉಳಿಯಲ್ಲ, ಒಬ್ಬೊಬ್ಬರಿಗೆ ಏನಾದರೂ ಪ್ರಾಬ್ಲಮ್ಗಳು ಬರುತ್ತೆ. ಓಕೆ, ಆಗ ಏನು ಮಾಡಬೇಕು, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಾನು ಹೇಳ್ಕೊಡ್ತೀನಿ. ಪ್ರತಿ ಶುಕ್ರವಾರ ರಾತ್ರಿ 9:30ಯಿಂದ 10 ಗಂಟೆವರೆಗೂ ಮೆಂಟರ್ಶಿಪ್ ಕ್ಲಾಸ್ನಲ್ಲಿ ಅಟೆಂಡ್ ಮಾಡಬೇಕು. PMN ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ, ಮೇಡಮ್ ಮೇನ್ಸ್ ನೋಟ್ಸ್ ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ, ಬುಕ್ ಪಬ್ಲಿಷ್ ಮಾಡ್ತೀವಿ, ಹ್ಯಾಂಡ್ ರಿಟರ್ನ್ ಕೊಡಲ್ಲ, ಇನ್ನು ಮುಂದೆ ಪಬ್ಲಿಷ್ ಮಾಡ್ತಾ ಇದ್ದೀವಿ, ಒಂದು ಸ್ವಲ್ಪ ವೇಟ್ ಮಾಡಿ. ಓಕೆ, ಇನ್ನು ಮುಂದೆ ಕನ್ನಡ IAS ಅಕಾಡೆಮಿ ವತಿಯಿಂದ ಯಾವುದೇ ಕೊರತೆ ಇರದೇ ಇರೋ ಥರ ನಾವು ನೋಡ್ಕೊಳ್ತೀವಿ. ಈ ವರ್ಷ IASಗೆ ಏನೇನು ಬೇಕು ಅದೆಲ್ಲ ರೆಡಿ ಆಗುತ್ತೆ. ಮುಂದಿನ ವರ್ಷ ನಾವು KS ವಿದ್ಯಾರ್ಥಿಗಳು ಕೂಡ ನೋಟ್ಸನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಓಕೆನಾ? ಕಾನ್ಫಿಡೆನ್ಸ್ ಬರ್ತಾ ಇದೆ ಎಲ್ರಿಗೂ ನನ್ನ ಮಾತುಗಳಿಂದ? ನಿಮ್ಮಿಂದ ಸಾಧ್ಯ ಇದೆ. ನಿಮ್ಮನ್ನು ನೀವು ನಂಬಬೇಕು. ಈಗ ನೆಕ್ಸ್ಟ್ ಸ್ಲೈಡ್ ನೋಡಿ. ಇದನ್ನು ಕೆಲವೊಬ್ರು ಕೇಳ್ತಾ ಇದ್ರು, ಸರ್ ನಿಮ್ಮದೇ ಕ್ಲಿಯರ್ ಆಗಿಲ್ಲ, ಹೇಗೆ ಹೇಳ್ತೀರಿ ನೀವು? ನೋಡಿ, ಒಂದು ಮಾತು ಅಬ್ದುಲ್ ಕಲಾಂ ಅವ್ರು ಒಂದು ಮಾತು ಹೇಳ್ತಾರೆ. ಏನಂತ ಅಂದರೆ, ನೀವು ಗೆಲ್ಲಬೇಕು ಅಂತ ಅಂದರೆ ಗೆದ್ದು ಹೋಗಿರೋರನ್ನ ಕೇಳಬಾರ್ದು, ಗೆದ್ದೆತ್ತಿನ ಬಾಲ ಹಿಡಿಬಾರ್ದು, ಸೋತಿರೋರನ್ನ ಕೇಳಬೇಕು. ಯಾಕೆ ಸೋತ್ರಿ, ಏನು ಮಿಸ್ಟೇಕ್ ಆಗ್ತಾ ಇದೆ ನಿಮ್ಮದು, ಗೊತ್ತಿದೆ ಇಲ್ಲ ನಮಗೆ ಏನೇನು ಪ್ರಾಬ್ಲಮ್ ಆಗಿದೆ. ಮತ್ತು ಇನ್ನೊಂದು ಹೇಳ್ತೀನಿ, UPSC ಕ್ಲಿಯರ್ ಆಗಿಲ್ಲ ಅಂತ ಅಂದರೆ ಅದ್ರ ಹಿಂದೆ ಬಹಳ ಕಾರಣ ಇರುತ್ತೆ, ಬಹಳ ಕಾರಣ ಇರುತ್ತೆ. ನಿಜವಾದ ಕಂಟೆಂಟನ್ನು, ನಿಜವಾದ ಜ್ಞಾನವನ್ನು ನಿಮ್ಗೆ ಯಾವಾಗ ಸಿಗುತ್ತೆ ಅಂತ ಅಂದರೆ ನೀವು ಅದರಲ್ಲಿ ಒಂದು 5-6 ವರ್ಷ ದುಡ್ಕೊಂಡಾಗ. ಬಟ್ ನಿಮ್ದು ಯಾರ್ದೋ 5-6 ವರ್ಷ ಅದರಲ್ಲಿ ವೇಸ್ಟ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ನಮ್ಮದೇನೋ ಆಯಿತು, ಬಟ್ ನಾವು ಇನ್ನೂ ಬಿಡಲ್ಲ ಇದನ್ನು. ಮುಂದೆ ಇನ್ನೂ ನನ್ನ 4 ಅಟೆಂಪ್ಟ್ ಇದೆ, 4 ಅಟೆಂಪ್ಟ್ ಇದೆ. ಅದಕ್ಕೋಸ್ಕರ ನಾನು ಅಟೆಂಪ್ಟ್ ಬರ್ದಿಲ್ಲ. ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ, ಯಾರು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದೀರಿ, ಸುಮ್ಮನೆ ನಿಮ್ಮ ಅಟೆಂಪ್ಟ್ಗಳನ್ನ ವೇಸ್ಟ್ ಮಾಡ್ಕೊಳ್ಬಾರ್ದು. ಈಗ ನಾನು ಇಷ್ಟು ಯಾಕೆ ಖುಷಿ ಇದ್ದೀನಿ,
ನಾನು 5 ವರ್ಷದಲ್ಲಿ ಬರೀ 2 ಸಾರಿ ಬರೆದಿದ್ದೀನಿ ಎಕ್ಸಾಮನ್ನು. ಸೊ ಒಂದು ಪ್ಲ್ಯಾನ್ ಇರಬೇಕು ಏನೇ ಮಾಡಿದ್ದು, ಸುಮ್ಮನೆ ಬರಿತಾ ಹೋಗಬಾರ್ದು. ಓಕೆ, ಕರೆಕ್ಟ್. ಲೆಟ್ಸ್ ಗೋ, ನೆಕ್ಸ್ಟ್ ಹೋಗೋಣ ಈಗ. ಸರಿ ಸರ್, ಟೆಸ್ಟ್ ಸಿರೀಸ್ ಏನು ಮಾಡೋಣ? ಅದು ಯಾವ ಒಂದು ಸಂಸ್ಥೆಯ ಟೆಸ್ಟ್ ಸಿರೀಸ್ ಏನಂತ ಆಮೇಲೆ ಹೇಳ್ಕೊಡ್ತೀನಿ. ಅದು ನೋಡಿ, ಟೆಸ್ಟ್ ಟೋಟಲ್ ಅದು 1ರಿಂದ 23 ನಂಬರ್ ಬರುತ್ತೆ ಆ ಟೆಸ್ಟ್ದು. ಬಟ್ ಅದರಲ್ಲಿ 15ನೇ ಟೆಸ್ಟು ಮತ್ತು 16ನೇ ಟೆಸ್ಟನ್ನು ನಾವು ಮಾಡ್ತಾ ಇಲ್ಲ. ಓಕೆ, ಅವೆರಡು ರಿವಿಷನ್ ಟೆಸ್ಟ್ಗಳು, ಅವು ಬೇಡ ನಮಗೆ. ಸೊ ಪಾಲಿಟಿನಲ್ಲಿ 1, 2, 9ನೇ ಟೆಸ್ಟು, 10ನೇ ಟೆಸ್ಟು, 11ನೇ ಟೆಸ್ಟು. ಸೊ ಅವ್ರ ಟೆಸ್ಟ್ ಸೀರೀಸ್ ನಂಬರ್ ಹೇಗಿದೆ ಅಂದರೆ 1ರಿಂದ 36 ಟೆಸ್ಟ್ ಇದೆ ಅವ್ರದ್ದು. ನಾವು ಅದರಲ್ಲಿ 27 ಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಮೊದಲ ಸೆಟ್ನಲ್ಲಿ 1ರಿಂದ 14 ಮಾಡೋಣ. ಸೊ ಅದರಲ್ಲಿ ನೋಡಿದರೆ ಪಾಲಿಟಿ 1, 2, 9, 10, 11 ಅದು ಕೋಡ್ ಕೂಡ ಇರುತ್ತೆ, ಅದು ಟೆಸ್ಟ್ ಸೀರೀಸ್ ಪೇಪರ್ ಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಅದನ್ನು. ಓಕೆ, ಇಲ್ಲಿದೆ. ಎಕನಾಮಿದು ಟೋಟಲ್ 3 ಪೇಪರ್, ಎನ್ವಿರಾನ್ಮೆಂಟ್ಗೆ ಟೋಟಲ್ 3 ಪೇಪರ್ ಸಾಲ್ವ್ ಮಾಡ್ತೀವಿ, ಜಿಯೋಗ್ರಫಿಗೆ 4, ಮಾಡರ್ನ್ ಹಿಸ್ಟ್ರಿಗೆ 3, ಆರ್ಟ್ ಆ್ಯಂಡ್ ಕಲ್ಚರ್ಗೆ 2, ಸೈನ್ಸ್ಗೆ 1, ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಅಂತ ಇರುತ್ತಲ್ಲ ಅದ್ರ ಮೇಲೆ 1. ಟೋಟಲ್ ಇವೆಲ್ಲ ಸೇರಿದರೆ 22 ಟೆಸ್ಟ್ಗಳನ್ನ ನಾವು ಅಟೆಂಪ್ಟ್ ಮಾಡ್ತೀವಿ. ಲೈವ್ ಆಗಿ ಕುಳಿತುಕೊಂಡು ನಾನು ನಿಮ್ಮ ಮುಂದೆ ಕುಳಿತುಕೊಂಡು ಸಾಲ್ವ್ ಮಾಡ್ತೀನಿ. ನಾನಾದರೂ ಇರ್ತೀನಿ, ಈರಣ್ಣ ಸರ್ ಆದರೂ ಇರ್ತಾರೆ, ಪೂಜಾ ಮೇಡಮ್ ಆದರೂ ಇರ್ತಾರೆ. ಓಕೆ, ನಿಮಗೆ ಟೈಮ್ ಕೊಡ್ತೀವಿ ಹೇಗೆ ಸಾಲ್ವ್ ಮಾಡಬೇಕು, ಏನು ಮಾಡಬೇಕಂತ ಹೇಳಿ ನೀವು ಆ ಮೆಥಡ್ನಲ್ಲಿ ಹೋಗಬೇಕು. ಓಕೆ, ಪ್ರತಿದಿನ ಈಗ ಸ್ಟಾರ್ಟಿಂಗ್ನಲ್ಲಿ 15 ಕ್ವಶನ್ ಮಾಡೋಣ. ಬರ್ತಾ ಬರ್ತಾ ಮಾರ್ಚ್ನಲ್ಲಿ ಇರುತ್ತಲ್ಲ 30 ಕ್ವಶನ್ಸ್ ಮಾಡೋಣ. ಆಮೇಲೆ ಇದು ಏನಂತ ಅಂದರೆ ಏಪ್ರಿಲ್ ಮೇನಲ್ಲಿ ಕ್ವಶನ್ಸ್ ಕೊಡ್ತೀವಿ, ಟೈಮ್ ಕೊಡ್ತೀವಿ, 2 ಗಂಟೆ ನೀವು ಬರೀಬೇಕು. 2 ಗಂಟೆ ಬರೆದ ನಂತರ ನಿಮ್ಮ ಮುಂದೆ ಕುಳಿತುಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ರೂಢಿ ಆಗಬೇಕಲ್ವ ನಿಮಗೆ ಎಕ್ಸಾಮ್ ಬರೆಯೋ ಮೆಥಡು. ಮತ್ತು ಪ್ರತಿದಿನ 15 ಮಾಡ್ತಾ ಹೋದರೆ ಎಕ್ಸಾಮ್ನಲ್ಲಿ ಹೋಗಿ ನೀವು 15 ಕ್ವಶನ್ ಸಾಲ್ವ್ ಮಾಡಿದ್ರೆ ಏನು ಮಾಡೋಣ? ಅದು ಬೇಡ. ಇಲ್ಲಿ ಏನಿದು ಕ್ವಶನ್ಸ್ ನಿಮಗೆ ಅದು ರೂಢಿ ಮಾಡೋ ಅದೊಂದು ಹವ್ಯಾಸ, ನಿಮ್ಮ ಮೈಂಡ್ಗೆ ಒಂದು ಹವ್ಯಾಸ ಬರಬೇಕು ನಿಮಗೆ. ಓಕೆನಾ? ಸರಿನಾ? ಈ ರೀತಿ ಇರುತ್ತೆ. ಟೋಟಲ್ ಲಿಸ್ಟ್ ಕೂಡ ಮಾಡಿದ್ದೀನಿ ನೋಡಿ ಕೆಳಗಡೆ. ಪಾಲಿಟಿ 5 ಟೆಸ್ಟು, ಎಕನಾಮಿ 3 ಟೆಸ್ಟು, ಎನ್ವಿರಾನ್ಮೆಂಟ್ 3, ಜಿಯೋಗ್ರಫಿ 4, ಮಾಡರ್ನ್ ಇಂಡಿಯಾ 3, ಆರ್ಟ್ ಆ್ಯಂಡ್ ಕಲ್ಚರ್ 2, 1. ಇದು ನನಗೆ ಗೊತ್ತಿರಲಿಲ್ಲ. ಇದನ್ನು ನನಗೆ ಹೇಳಿದ್ದಾರೆ ನಮ್ಮ ಸೀನಿಯರ್. ನಮ್ಮ 3 ಸಾರಿ ಸತತವಾಗಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದಾರೆ. ಲಾಸ್ಟ್ ಇಯರು ಬರೀ 14 ಮಾರ್ಕ್ಸ್ನಿಂದ ಅವ್ರದ್ದು ಮೇನ್ಸ್ ಮಿಸ್ ಆಗಿದೆ. ಅವರ ಒಂದು ಟೆಕ್ನಿಕ್ ಇದೆ. ಅವರು ನನಗೆ ಹೇಳ್ಕೊಟ್ಟಿದ್ರು ಯಾವಾಗ 2020ರಲ್ಲಿ ಇದನ್ನು ಹೇಳ್ಕೊಟ್ಟಿದ್ರು. 2021ರಲ್ಲಿ ನನಗೆ ಫಾಲೋ ಮಾಡೋಕ್ಕಾಗಲಿಲ್ಲ. 2022ರಲ್ಲಿ ನಾನು ಇದನ್ನು ಫಾಲೋ ಮಾಡಿದ್ದೆ. ಸೊ ಅವ್ರು ಹೇಳಿದ್ದು ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡೋ ಮೆಥಡ್ ಅವ್ರು ಹೇಳಿದ್ದು. ಇದು ಮೇಲೆ ಏನಿದೆಯಲ್ಲ, ಇದು ಪ್ರತಿದಿನ ಇಷ್ಟಿಷ್ಟೇ ಕವರ್ ಮಾಡ್ಕೊಂಡು ಹೋಗೋದು, ಇದು ನಂದು ಸ್ವಂತ. ಇದು ಗೊತ್ತಿರಲಿ ನಿಮಗೆ. ಮತ್ತೆಲ್ಲ ನಾನೆಲ್ಲ ಕಾಪಿನೂ ಮಾಡಲ್ಲ, ಎಲ್ಲ ಸ್ವಂತನೂ ಹೇಳಲ್ಲ. ಯಾರಿಂದ ಏನು ನಾವು ತೊಗೊಂಡಿರ್ತೀವಿ ಅದನ್ನು ನೇರವಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಅರ್ಥ ಆಯ್ತಾ? ಇದು ಎಸ್ ಅಂತ ಹೇಳಿ, ನನಗೆ ಎಸ್ ಅಂತ ಹೇಳಿ. OBC ಅವರಿಗೆ ನವೀನ್ ಕುಮಾರ್ 9 ಅಟೆಂಪ್ಟ್ ಇರುತ್ತೆ. ಅರ್ಥ ಆಯ್ತಾ ಇದು? ಮತ್ತು ಯಾರು 2025ರಲ್ಲಿ ಬರೆಯೋರಿದ್ದೀರಿ, ಈಗಲೇ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಟೆಕ್ನಿಕ್ ಇದೆ ನಮ್ಮ ಹತ್ರ. ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀವಿ. ನಿಮ್ಗೆ ಇಂಗ್ಲೀಷ್ ಬರದೇ ಇದ್ರೂ ಪರವಾಗಿಲ್ಲ. ಜೂನ್ ಜುಲೈನಲ್ಲಿ ಇಂಗ್ಲೀಷ್ ಕ್ಲಾಸಸ್ಸು ಮಾಡ್ತೀವಿ. ನಿಮಗೆ NCERT ಕೂಡ ಕವರ್ ಮಾಡ್ತೀವಿ ಮುಂದಿನ ವರ್ಷ. ಈ ವರ್ಷದವ್ರಿಗೆ ಒಂದು ಸ್ವಲ್ಪ ನಮಗೆ ಎಲ್ಲ ಜಜ್ಮೆಂಟ್ ಸಿಕ್ಕಿಲ್ಲ. ಬಟ್ ಎಷ್ಟು ಕ್ಲಿಯರ್ ಮಾಡೋಕ್ಕೆ ಬೇಕಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಮುಂದಿನ ವರ್ಷ ಉಳಿದು ನೋಡೋಣ. ಓಕೆ, ಕಾನ್ಫಿಡೆನ್ಸ್ನಲ್ಲಿರಿ ಎಲ್ಲರೂ. ನೆಕ್ಸ್ಟ್, ಓಕೆ ಸರ್, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳ್ತೀನಿ ನೋಡಿ. ಟೆಸ್ಟ್ ನಂಬರ್ 15, ಟೆಸ್ಟ್ ನಂಬರ್ 20 ಸಾಲ್ವ್ ಮಾಡಲ್ಲ ನಾವು. ಅದನ್ನು ಮಾಡಲ್ಲ, ಯಾಕಂದರೆ ಅವ್ರು ರಿವಿಷನ್ ಟೆಸ್ಟ್ಗಳು ಅದು ಬೇಡ. ಇಲ್ಲಿ ನೀವು ಚೆಕ್ ಮಾಡಿದ್ರೆ ಟೆಸ್ಟ್ ನಂಬರ್ 14 ಆ್ಯಂಡ್ 15 ಆ್ಯಂಡ್ 20 ಕಾಣಲ್ಲ ನಿಮಗೆ ಈ ಲಿಸ್ಟ್ನಲ್ಲಿ. ಓಕೆ, ಇದು ಟೆಸ್ಟ್ ನಂಬರು, ಕೋಡ್ ಅದು ನಾನು ಮಾಡಿದ್ದೀನಿ ಬಿಟ್ಟು, ನನಗೆ ಬೇಕದು, ನನಗೊಂದು ಐಡಿಯಾ ಬೇಕಂತ. ಇನ್ನು ನೆಕ್ಸ್ಟ್ ಅದು ಮಾಡೆಲ್ ಯಾವುದೇ ರೀತಿ ಇರುತ್ತೆ ಅಂದರೆ ಹೀಗೆ ಒಂದು ಟೆಸ್ಟ್ ನಂಬರ್ ಇರುತ್ತೆ, ಒಂದು ಕೋಡ್, ಅದು ಕೋಡ್ ಇರುತ್ತೆ. ಆಮೇಲೆ ಅದು ಹೀಗೆ ಸಬ್ಜೆಕ್ಟ್ ಬರೆದಿರ್ತಾರೆ, ಅದ್ರ ಮೇಲೆ ನಿಮಗೆ ಕಳಿಸ್ಕೊಡ್ತೀವಿ ನಾವು. ನೆಕ್ಸ್ಟ್ ಫುಲ್ ಲೆಂತ್ ಟೆಸ್ಟು ಮೇ ತಿಂಗಳು ಮಾಡ್ತೀವಿ, 5 ಟೆಸ್ಟು. ಓಕೆ, ಅದ್ರ ಬಗ್ಗೆ ಈಗ ಚಿಂತೆ ಬೇಡ. CSATನ ಮಾರ್ಚ್ನಿಂದ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೈಲಿ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಟೆಸ್ಟ್ ಸೀರೀಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು ಸಾಲ್ವ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ನೀವು ಒಂದು ಸಾರಿ ನೋಡ್ಕೊಳ್ಳಿ. ಕುಮಾರ್ ಬುಕ್ ಸೆಂಟರ್ ಅವ್ರಿಗೆ ಹೇಳಿರ್ತೀನಿ, ಅವರು ತೆಗೆದಿಟ್ಟಿರ್ತಾರೆ. ಏನಂತ ಹೇಳಿ ಅಂದರೆ ನಾನು ಹೇಳ್ತೀನಿ ನಿಮಗೆ ಏನಂತ ಮೆಸೇಜ್ ಮಾಡಿರ್ತೀನಿ ಮೆಂಟರ್ಶಿಪ್ ಗ್ರೂಪ್ನಲ್ಲಿ, ಅದನ್ನು ಫಾಲೋ ಮಾಡ್ತಾ ಹೋಗ್ಬೋದು. ಓವರಾಲ್ ಆಗಿ ಅರ್ಥ ಆಯ್ತಾ? ಈ ಮಾಡೆಲ್ನಲ್ಲಿ ಹೋಗೋದಿದೆ. ಮತ್ತೇನಾದರೂ ಅಪ್ಡೇಟ್ಗಳಿದ್ರೆ ನಾನು ಪ್ರತಿ ಶುಕ್ರವಾರ ನಿಮಗೆ ಮೆಸೇಜ್ ಮಾಡ್ತಾ ಇರ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮೆಂಟರ್ಶಿಪ್ ಗ್ರೂಪನ್ನು ಪ್ರತಿದಿನ ಎಲ್ಲರೂ ಫಾಲೋ ಮಾಡಿ. ಯಾರ್ಯಾರು ಸಬ್ಜೆಕ್ಟ್ನಲ್ಲಿ ಹಿಂದೆ ಉಳಿದಿದ್ದೀರಿ ನೀವು ಈಗಲೇ ಕವರ್ ಮಾಡ್ಕೊಳ್ಳಿ. ಮೇನ್ಸನ್ನು ಮರ್ತು ಬಿಡಿ ಎಲ್ಲರೂ. ಜೂನ್ 1ನೇ ತಾರೀಕುವರೆಗೂ ಬರೀ ಪ್ರಿಲಿಮ್ಸ್ ನಿಮ್ಮ ತಲೆಯಲ್ಲಿರಲಿ. 5 ತಿಂಗಳು ಇದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಪ್ರತಿದಿನ ಯಾರು ಸ್ಪ್ರಿಂಟ್ಗೆ ಓದ್ತಾ ಇದ್ದೀರಿ ಪ್ಲಸ್ ಉಳಿದಿರೋ ಸಬ್ಜೆಕ್ಟ್ ಮಾಡ್ತಾರೋ ಒಂದು 7ರಿಂದ 8 ಗಂಟೆ ಟೈಮ್ ಬೇಕಾಗುತ್ತೆ. ಇನ್ನು ಬಹಳನೇ ಯಾರ್ಯಾರು ಹಿಂದೆ ಉಳಿದಿದ್ದೀರಿ ನೀವು ಒಂದು 10 ಗಂಟೆ ಸ್ಟಡಿ ಮಾಡಿಕೊಂಡು ಅವುಗಳನ್ನು ಕೂಡ ಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಷ್ಟು ಮಾಡ್ತೀರಾ? ಹಾಗಾದರೆ ಯಾರ್ಯಾರು ವರ್ಕಿಂಗ್ ಪ್ರೊಫೆಷ್ನಲ್ ಇದ್ದೀರಿ, ನೀವು ನಿದ್ದೆನ ಒಂದು 6 ಗಂಟೆ ಮಾಡಿ. ನಿಮ್ಮ ಎನರ್ಜಿನ ಕಾಯ್ದುಕೊಳ್ಳೋಕ್ಕೆ ಪ್ರತಿದಿನ ಹಾಲು ಕುಡೀರಿ. ಮೊಟ್ಟೆ ತಿನ್ನೋರು ಮೊಟ್ಟೆ ತಿನ್ನಿ. ವಾರಕ್ಕೊಂದು ಸಾರಿ ಮಾಂಸಾಹಾರ ತಿನ್ನಿ. ಮತ್ತು ಮಾಂಸಾಹಾರ ತಿಂದು ಸುಮ್ಮನೆ ಇರಬೇಡಿ, ಎಕ್ಸರ್ಸೈಸ್ ಮಾಡಿ. ಬಾಡಿನಲ್ಲಿ ಎನರ್ಜಿ ಬೇಕು. ಮತ್ತು ಅಶ್ವಗಂಧ ಅಂತ ಒಂದು ಪೌಡ್ರ್ ಸಿಗುತ್ತೆ,
ವಾರದಲ್ಲಿ 1 ಸಾರಿ ಅಥವಾ 2 ಸಾರಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಾಲಿನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಕುಡಿಬೇಕು. ಅದನ್ನು ಒಂದು ಅರ್ಧ ಗ್ಲಾಸು ಬೇಡ, ಒಂದು ಸ್ವಲ್ಪ ಕಡಿಮೆ ಹಾಲಿನಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡು ಕುಡಿಬೇಕು. ಎನರ್ಜಿ ಇರುತ್ತೆ ನಿಮ್ಮಲ್ಲಿ. ಚ್ಯವನಪ್ರಾಶ್ ಪ್ರತಿದಿನ ತಿನ್ನಿ. ಮೆಂಟರ್ಶಿಪ್ ಗ್ರೂಪ್ನಲ್ಲಿ ಹೇಳಿದ್ದೆ ನೋಡಿ, ಅದನ್ನು ಇನ್ನೊಂದು ಸಾರಿ ನೋಡಿ ಮೆಂಟರ್ಶಿಪ್ ಗ್ರೂಪ್ ಕ್ಲಾಸನ್ನು. ಅದನ್ನು ಕೂಡ ಪ್ರಿಂಟ್ ತೊಗೊಳ್ಳಿ. ಹ್ಯಾಬಿಟ್ ಟ್ರ್ಯಾಕರು ನೀವು ಪ್ರತಿ ಲಿಸ್ಟ್ ಇರಬೇಕು ನಿಮ್ಮ ಹತ್ರ. ನಾನು ಡೈರಿನಲ್ಲಿ ಅಂಟಿಸ್ಕೊಂಡಿದ್ದೀನಿ ನಾನು ಅದನ್ನು. ಓಕೆ, ಅಡ್ಡಡ್ಡ ಪ್ರಿಂಟ್ ತೊಗೊಂಡು ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನೆಲ್ಲ ನಾನು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ, ಫಾಲೋ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲಿ ಕಾಣುತ್ತೆ ನಿಮಗೆ, ಇದು ನೋಡಿ ಇಲ್ಲಿ ಹ್ಯಾಬಿಟ್ ಟ್ರ್ಯಾಕರ್. ಇದು ಇಲ್ಲಿ ಏನೇನು ಮಾಡಬೇಕಂತ ಬರೆದಿದ್ದೀನಿ. ಇಲ್ಲಿ ಮುಂದೆ ಡಾಟ್ಗಳಿದೆ, ಅಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಅದನ್ನು. ಸೊ ಈ ಮೆಥಡನ್ನು ನೀವು ಫಾಲೋ ಮಾಡ್ತಾ ಹೋದರೆ ನಿಜವಾದ ಸ್ಟೂಡೆಂಟ್ ಅಂತ ನಿಮ್ಮನ್ನು ನಾವು ಕರಿಬಹುದು ಆಗ. ಮತ್ತು ನೀವು ನಿಮಗೂ ಮೋಸ ಮಾಡ್ಕೊಳ್ಳಲ್ಲ, ನಿಮ್ಮ ಮನೆಯವ್ರಿಗೂ ಮೋಸ ಮಾಡ್ಕೊಳ್ಳಲ್ಲ, ನಿಮ್ಮ ದುಡ್ಡು ವೇಸ್ಟ್ ಆಗಲ್ಲ, ನಿಮ್ಮ ಟೈಮ್ ವೇಸ್ಟ್. ಟೈಮ್ ತುಂಬ ಇಂಪಾರ್ಟೆಂಟ್ ಈ ಟೈಮ್ನಲ್ಲಿ. ಎಷ್ಟು ವರ್ಷ ಇಲ್ಲೇ ಕೂತ್ಕೊಳ್ತೀರಿ ಹೇಳಿ ನೋಡೋಣ, IAS ಅಂತ ಇಲ್ಲೇ 7-8 ವರ್ಷ ಕಳೆದುಕೊಂಡ್ಬಿಟ್ರೆ ನಮ್ಮ ಹಾಗೆ ನೀವು ಯವ್ವನವನ್ನು ಎಂಜಾಯ್ ಮಾಡೋದು ಯಾವಾಗ? ಯು ಹ್ಯಾವ್ ಟು ಎಂಜಾಯ್ ಯುವರ್ ಯೂತ್. ಅದಕ್ಕೋಸ್ಕರ IASಗೆ 1 ವರ್ಷ 2 ವರ್ಷ ಮುಗೀತು. ಅದರ ನಂತರ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಸ್ಟಡಿ ಮಾಡ್ತಾ ಹೋಗೋದು. ಯಾಕಂದರೆ ಕೈಯಲ್ಲಿ ದುಡ್ಡು ಇರಬೇಕು, ನೀವು ಪ್ರವಾಸ ಮಾಡಬೇಕು, ನೀವು ಒಂದು ಸ್ವಲ್ಪ ಎಂಜಾಯ್ ಮಾಡಬೇಕು ಲೈಫನ್ನು. ಅದಕ್ಕೋಸ್ಕರ ಈ ಮೆಥಡ್ ಫಾಲೋ ಮಾಡ್ತಾ ಹೋಗಿ, ಖಂಡಿತವ್ರು ಕೂಡ ಯಶಸ್ವಿ ಆಗ್ತೀರಿ. ಅರ್ಥ ಆಯ್ತಾ ಇದಿಷ್ಟು? ಮತ್ತೇನಾದರೂ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಮರೆತು ಹೋಗಿದ್ರೆ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಕನ್ನಡ IAS ಅಕಾಡೆಮಿ ವತಿಯಿಂದ ನಮಗೆ ರ್ಯಾಂಕ್ಗಳು ಬೇಕೇ ಬೇಕು. ನೀವೇನು ಮಾಡ್ತೀರಿ, ಹೇಗೆ ಮಾಡ್ತೀರಿ ಗೊತ್ತಿಲ್ಲ, ನಾವಂತೂ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀವಿ. ರ್ಯಾಂಕ್ ತೊಗೊಂಡು ಬರಬೇಕು. ನೀವು ಯಾವಾಗ ತರ್ತೀರಿ, ಏನು ತರ್ತೀರಿ ಗೊತ್ತಿಲ್ಲ, ಬಟ್ ನನಗೆ ಹೇಳಿ ಒಂದು ಮಾತು ಕೊಡಿ. ಬರುತ್ತಲ್ವ? ಎಸ್ ಆರ್ ನೋ ಅಂತ ಹೇಳಿ ನೋಡೋಣ. ಈ ಮೆಥಡ್ನಲ್ಲಿ ಹೋದರೆ ಆಗುತ್ತಲ್ವ? ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ, ಒಂದು ಸ್ವಲ್ಪ ಸಿನ್ಸಿಯರಾಗಿ ಪ್ರಯತ್ನ ಪಟ್ಟರೆ, ನೀವು ಹಿಂದುಳಿಬಾರ್ದು, ನಿಮಗೇನಾದರೂ ಪ್ರಾಬ್ಲಮ್ಗಳು ಬರಬಾರ್ದು ಅಂತಲೇ ಪ್ರತಿ ಶುಕ್ರವಾರ 9:30 10 ಗಂಟೆಗೆ ನಾವು ಲೈವ್ ಕ್ಲಾಸ್ ಮಾಡೋದು. ಅದು ಡಲ್ ಆಗ್ತೀವಿ, ಸಮಸ್ಯೆಗಳು ಬರುತ್ತೆ, ಏನಾದರೂ ಒಂದು ನಾವು ಸ್ಟಡಿ ಸ್ಟಾಪ್ ಮಾಡಿಬಿಡ್ತೀವಿ. ಅದೆಲ್ಲ ಆಗಬಾರ್ದು ಅಂತಲೇ ನಾವೇನು ಮಾಡ್ತಾಯಿದ್ದೀವಿ, ಮೆಂಟರ್ಶಿಪ್ ಕ್ಲಾಸ್ ಮಾಡ್ತಾಯಿದ್ದೀವಿ. ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಹಂಚ್ಕೊಳ್ಳಿ ನಮ್ಮ ಹತ್ರ. ಇನ್ನು ಮುಂದೆ ಕನ್ನಡ IAS ಅಕಾಡೆಮಿ ಶಾಶ್ವತವಾಗಿ ನಿಮ್ಮ ಜೊತೆ ಇರುತ್ತೆ. ಮುಂದಿನ ವರ್ಷ ಆಫ್ಲೈನ್ ಕ್ಲಾಸ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಜೂನಿಯರ್ಗಳಿಗೆ ಈಗಲೇ ಶೇರ್ ಮಾಡಿ. ಮತ್ತು ಆಫ್ಲೈನಲ್ಲಿ ಇನ್ನೂ ಚೆನ್ನಾಗಿ ನಾವು ಮಾರ್ಗದರ್ಶನ ಮಾಡ್ಬೋದು. ಪ್ರತಿದಿನ ಬೆಳಗ್ಗೆ ಟೆಸ್ಟ್ ತೊಗೊಳ್ಳೋಕೆ ಆರಂಭ ಮಾಡ್ತೀವಿ ಅಲ್ಲಿ. ಓಕೆ, ಅಷ್ಟು ಮಾಡ್ತೀರಾ? ಹಾಗಾದರೆ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ನಮ್ಮ ವತಿಯಿಂದ. ಈಗ ಸದ್ಯಕ್ಕೆ ನೀವೆಲ್ಲರೂ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ. ಯಾವುದದು ಸ್ಪ್ರಿಂಟ್ನ ಸ್ಟಡಿ ಟ್ರ್ಯಾಕರು ಮತ್ತು ಈ PDF ಅನ್ನು ಎರಡೂ ಶೇರ್ ಮಾಡಿರ್ತೀನಿ. ಎರಡೂ ಕೂಡ ಪ್ರಿಂಟ್ ತೊಗೊಳ್ಳಿ, ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಸ್ಟಡಿ ಟ್ರ್ಯಾಕರ್ನ ಗೋಡೆಗೆ ಅಂಟಿಸ್ಕೊಳ್ಳಿ. ಯಾವ ರೀತಿ ಅಂಟಿಸ್ಬೇಕಂತ ಹೇಳಿದ್ದೀನಿ, ಅದರಲ್ಲಿ ಪ್ರತಿದಿನ ಬರೀಬೇಕು. ಸ್ಟಡಿ ಟ್ರ್ಯಾಕರ್ನ ಕಳಿಸ್ತಾ ಹೋಗಬೇಕು ಗ್ರೂಪ್ನಲ್ಲಿ. ಮತ್ತು ಟೆಸ್ಟ್ ನಾಳೆಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಟೆಸ್ಟನ್ನು ಮುಂದಿನ ವಾರದಿಂದ, ಮುಂದಿನ ಸೋಮವಾರ ಅಥವಾ ಯಾವಾಗ ಬರುತ್ತಲ್ಲ ನಿಮಗೆಲ್ರಿಗೂ ಅವತ್ತಿನಿಂದ ಸ್ಟಾರ್ಟ್ ಮಾಡೋಣ. ಇನ್ನೊಂದು 10 ದಿನ ಹೋಗಲಿ ಬೇಕಾದರೆ ಪರವಾಗಿಲ್ಲ. ಅಷ್ಟು ಮಾಡ್ತೀರಾ? ಖುಷಿ ಆಯಿತಾ ಎಲ್ರಿಗೂ? ಹ್ಯಾಪಿ ಇದ್ದೀರಾ? ಹೌ ಈಸ್ ದ ಜೋಶ್? ಸ್ಪ್ರಿಂಟ್ 2024 ಯಶಸ್ವಿ ಆಗುತ್ತೆ, ಆಗಲೇಬೇಕು. ಆಗುವಂಥ ಕೆಪಾಸಿಟಿ ನಿಮ್ಮಲ್ಲಿ ಇದೆ. ಸರಿ, ಹೋಗಿ ಬನ್ನಿ. ಹಾಗಾದರೆ ಇದನ್ನು ಯೂಟ್ಯೂಬ್ನಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಯಾರಿಗೆ ಪ್ಲ್ಯಾನ್ ಬೇಕಾಗಿದೆ ಪಾಪ ಅವರು ಕೂಡ ಇದನ್ನು ನೋಡಿಕೊಂಡು ಅವ್ರ ಸ್ಟಡಿನ ಮಾಡಲಿ. ಆಲ್ ದ ಬೆಸ್ಟ್ ನನ್ನ ವತಿಯಿಂದ, ನಮ್ಮ ಕನ್ನಡ IAS ಅಕಾಡೆಮಿ ವತಿಯಿಂದ. ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಟ್ಯಾಲೆಂಟ್ ಇದೆ, ನಿಮ್ಮಲ್ಲೆಲ್ಲರೂ ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡುವಂಥ ಸಾಮರ್ಥ್ಯ ಇದೆ. ನಿಮಗೆ ಅದನ್ನು ಯಾರೂ ಕೂಡ ಹೇಳಿಕೊಟ್ಟಿರಲಿಲ್ಲ. ಹೇಳಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ನೀವು ಪ್ರಯತ್ನ ಪಡ್ತಾ ಹೋಗಿ. ಓಕೆ, ಆಲ್ ದ ಬೆಸ್ಟ್. ಹಾಗಾದರೆ ಮುಗಿಸೋಣ ಕ್ಲಾಸನ್ನು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್.